धाम्नास्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषविव्यपेतः पूर्णानन्दाव्ययो यो गुरुरपि परमश्चिन्तयेतं महन्तं श्रीमत्सौभाग्यजननीं स्तौमिलक्ष्मीं सनातनीं सर्वकामफलावाप्तिसाधनैकसुखावहां नमस्ते प्राणेश प्रणत विभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदृशन्नो जय जय यं प्रौरजन्तमनुपेतमपेतकृत्यं वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराभ्योत्थान् पञ्चाशद्वर्षपूजकान् सत्यप्रमोदतीर्थार्यानौमिन्यायसुधादतान् स्वाश्चर्ययोगिचर्याद्यै स्मारिताद्यरघोत्तमान् वन्दे सत्यात्मयोगीन्द्रान् धर्मचक्रप्रवर्तकान् अस्मदाचार्यवर्यश्रीधेनुपाचार्यपूज्यपान् वन्दे सध्यानतीर्थार्थविद्यावैभवसम्पदान् श्रीगुरुभ्यो नमः हरि ओम् कथितो वंशविस्तारः भवता सोमसूर्ययोः राज्ञां चोभयवंश्यानां चरितं परमद्भुतम् ಸ್ವಸ್ಥಸದಾಂಶೇಣ ಸರ್ವಮಂಗಳಾನಿ ಭವಂತು. ಶ್ರೀಮದ್ಭಾಗವತದ ನವಮಸ್ಕಂದದ ಕೊನೆಯ ಭಾಗದಲ್ಲಿ ಸೂರ್ಯ ಮತ್ತು ಚಂದ್ರವಂಶದ ರಾಜರ ವಿಶೇಷ ಕಥೆ ಹೇಳಲಾಯಿತು. ಅಲ್ಲಿ ಸೂರ್ಯವಂಶದ ಆರಂಭ ಹೆಂಗಾಯಿತು ನೀವು ಕೇಳಿದ್ದೀರಿ. ಸಾಕ್ಷಾತ್ ಪರಮಾತ್ಮ ಅವನ ಉದರದಿಂದ ಚತುರ್ಮುಖ ಬ್ರಹ್ಮದೇವರು, ಆ ಬ್ರಹ್ಮದೇವರಿಂದ ಮರೀಚಿ ಋಷಿಗಳು, ಮರೀಚಿ ಋಷಿಗಳಿಂದ ಕಶ್ಯಪರು, ಕಶ್ಯಪ ಅದಿತಿ ದೇವತೆಯಲ್ಲಿ ಆದಿತ್ಯ ಸೂರ್ಯ, ಅವನಿಗೆ ವಿವಸ್ವಾನ್, ಆ ವಿವಸ್ವಾನ್ ಮಗನೇ ಶ್ರಾದ್ದದೇವ ವೈವಸ್ವತ ಮನು. ಹಿಂದಿನ ಕಲ್ಪದಲ್ಲಿ ಸತ್ಯವೃತನೆಂಬ ರಾಜ ಮತ್ಸ್ಯಾವತಾರಿ ಪರಮಾತ್ಮನನ್ನು ಕಂಡು ಇಡೀ ಪ್ರಳಯಕಾಲ ಸಮುದ್ರದಲ್ಲಿ ಸಂಚಾರ ಮಾಡಿದವ ಅಂಥ ಮಹಾನುಭಾವ. ಅವನೇ ಈ ಮನ್ವಂತರಕ್ಕೆ ಅವನು ಮನು ಆಗ್ತಾನೆ, ವೈವಸ್ವತ ಮನು. ಅವನ ಮಗನೇ ಶ್ರಾದ್ದದೇವ, ಅವನ ಹೆಸರೇ ಶ್ರಾದ್ದದೇವ. ಅವನಿಗೆ ವೈವಸ್ವತ ಮನುವಿಗೆ ಶ್ರದ್ಧಾ ಎಂಬ ದೇವಿಯಲ್ಲಿ ಮೊಟ್ಟ ಮೊದಲು ಸುದ್ಯುಮ್ನ ಅಂತ ಹುಡ್ತಾನೆ. ಮುಂದೆ ಗಂಡು ಹೆಣ್ಣಿನ ಜೊತೆಯಾಗಿರಬೇಕು ಹೇಳಿದ್ದಾರೆ ಹರಿಶ್ಚಂದ್ರಾದಿಗಳ ತನಕ ಆಗಿ ಮುಂದೆ ಅದೇ ವಂಶದ ಸಗರ ರಾಜ ಇತ್ಯಾದಿಗಳಾಗಿ ಅಲ್ಲಿ ದಶರಥ ರಾಜ, ಅವನ ಮಗ ಶ್ರೀ ರಾಮಚಂದ್ರ ಪ್ರಭು ಗುರುವರ್ಥೇ ತ್ಯಕ್ತರಾಜ್ಯ, ತಮ್ಮ ತಂದೆ ತಾಯಿಗಳ ಮಾತಿಗಾಗಿ ಬಂದ ರಾಜ್ಯವನ್ನೇ ಸಂತೋಷದಿಂದ ಪರಿತ್ಯಾಗ ಮಾಡಿ ಯಚದ ಅರಣ್ಯಂ ಗುರುವರ್ಥೆ ಅಂದರೆ ಅನೇಕ ಅರ್ಥ. ಗುರುಗಳಂದರೆ ಹಿರಿಯರಂದ್ರೆ ಅವ್ವ ಅಪ್ಪ, ತಂದೆ ತಾಯಿಗಳ ವಿಶೇಷ ಕಾರ್ಯಕ್ಕಾಗಿ ರಾಜ್ಯ ಬಿಟ್ಟರು ಅಂತ ಒಂದು ಅರ್ಥ.
ಗುರು ಆಸ್ತಿ ಅಂತಂದ್ರೆ ಗುರು ಅಂದರೆ ಶ್ರೇಷ್ಠ, ಒಳ್ಳೆಯ ಪ್ರಯೋಜನ. ಒಳ್ಳೆಯ ಪ್ರಯೋಜನಕ್ಕಾಗಿ ಅವರು ರಾಜ್ಯ ಮಾಡಿದರು. ಏನು ಪ್ರಯೋಜಕ? ರಾಮದೇವರು ಅರಣ್ಯಕ್ಕೆ ಹೋಗುವುದರಿಂದ ಋಷಿ ಮುನಿಗಳಿಗೆ ಭಾಳ ಪ್ರಯೋಜನ ಆಯಿತು. ದೊಡ್ಡ ಪ್ರಯೋಜನ ಅಂದರೆ ಅರಣ್ಯದಲ್ಲಿ ಅಡಗಿಕೊಂಡು ಕೂತಿರ್ತಕ್ಕಂಥ ಸಾವಿರಾರು ಮಹಾ ರಾಕ್ಷಸರ ಸಂಹಾರ ಆಯಿತು. ಇದು ಗುರು ಅರ್ಥ. ಗುರು ಅಂದರೆ ಹೆಚ್ಚಿನ ಅರ್ಥ ಅಂದರೆ ಪ್ರಯೋಜನ, ಹೆಚ್ಚಿನ ಪ್ರಯೋಜನಕ್ಕಾಗಿ ಅಂತ. ಶೂರ್ಪಣಖ ಸಂಹಾರವನ್ನು, ಅವಳ ವಿಕಾರವನ್ನು ಮಾಡಿ ತನ್ಮೂಲಕವಾಗಿ ರಾವಣನಿಗೆ ಅದು ಬರುವ ಹಂಗೆ ಮಾಡಿ, ಆ ಮೊದಲು ಖರ ಮತ್ತು ದೂಷಣರು ಅಂತ 14,000 ಪ್ರಚಂಡ ರಾಕ್ಷಸನ ರಾಮದೇವರು ಒಬ್ಬರೇ ಸಂಹಾರ ಮಾಡಿದ್ದಾರೆ. ಇದು ಗುರುವರ್ಥೆ ಅಂದರೆ ವಿಶಿಷ್ಟವಾದಂಥ ಅರ್ಥ, ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ತ್ರಿದಶ ಮುನಿಕೃತೆ ಅರಣ್ಯಮೇವಾವೇವಿ. ಅವಾಗೇನಾಗಿತ್ತಂದ್ರೆ ಇಡೀ ಅರಣ್ಯ ತುಂಬೆಲ್ಲ ಹೆಂಗೆ ನಕ್ಸಲೈಟ್ರು ಹೊಕ್ಕೊಂಡಾರ ಎಲ್ಲ ಕಡೆಗೆ, ಹಂಗೆ ಅವ್ರು ನಕ್ಸಲೈಟ್ರು ಅಂದ್ರೆ ರಾವಣನ ದೂತರೆಲ್ಲ ಋಷಿ ಮುನಿಗಳಿಗೆ ನೆಮ್ಮದಿ ಇದ್ದಿದ್ದಿಲ್ಲ ಅವರಿಂದ. ಇಂತಹ ಅವರೆಲ್ಲರನ್ನು ಸಂಹಾರ ಮಾಡಿ ಆ ರಾವಣ ಮತ್ತು ಮಾರೀಚರ ಸಂದರ್ಭ ಗೊತ್ತದ. ತನ್ನಿಮಿತ್ತಕವಾಗಿ ಸೀತಾಪಹರಣ ಮಾಡಿದರು. ಸೀತಾದೇವಿ ಆಕೃತಿ ತೊಗೊಂಡು ಹೋಗ್ಯಾರ ಹೊರತು ಸಾಕ್ಷಾತ್ ಸೀತಾದೇವಿಯನ್ನು ಒಯ್ದಿಲ್ಲ. ಸಾಕ್ಷಾತ್ ಲಕ್ಷ್ಮೀ ಅವತಾರನಾದ ಸೀತಾದೇವಿ ಕೈಲಾಸದಲ್ಲಿ ಮಹಾದೇವರು ಮತ್ತು ಪಾರ್ವತಿಯರ ಅವರ ವಿಶೇಷ ಆರಾಧ್ಯ ದೇವಿಯಾಗಿ ಇವರು ಪೂಜಾ ತಗೊಂಡಿದ್ದಾರೆ. ಇಲ್ಲಿ ವನವಾಸಕ್ಕೆ ಹೋದಾಕೆ ಅಗ್ನಿಪುತ್ರಿ ವೇದವತಿ ಅಥವಾ ಸೀತಾಕೃತಿ ಮೊದಲ ಇಂದ್ರದೇವರ ಒಳಗೆ ಆವಿಷ್ಟರಾಗಿತ್ತು. ಇಂಥ ಆಕೃತಿಯನ್ನು ಒಯ್ದು ಅದನ್ನು ತರುವ ಸಲುವಾಗಿ ಹನುಮಂತ ದೇವರನ್ನು ಕೊಟ್ಟು ಕಳಿಸಿ, ಹನುಮಂತ ದೇವರ ವಿಶಿಷ್ಟ ಪರಾಕ್ರಮ, ಅವರ ಕರ್ತವ್ಯ ಪ್ರಜ್ಞೆ ಇತ್ಯಾದಿಯನ್ನು ಉಲ್ಲೇಖ ಮಾಡಿ ದೊಡ್ಡ ಯುದ್ಧವನ್ನು ಮಾಡಿ ರಾವಣ ಸಂಹಾರ ಮಾಡಿ ಲಕ್ಷಾವಧಿ ಭೂಮಿಗೆ ಭಾರಭೂತನಾದ ದೈತ್ಯರ ಸಂಹಾರ. ಇದೇ ಗುರುವರ್ಥೆ. ಗುರು ಅಂದರೆ ಶ್ರೇಷ್ಠವಾದ ಬಹಳವಾದ ಅರ್ಥ ಅಂತಂದರೆ ಪ್ರಯೋಜನ. ಗುರುವರ್ಥೆ ತ್ಯಕ್ತರಾಜ್ಯ ಅಂತ ಇಷ್ಟು ಹೇಳಿದ್ದಾರೆ. ಅದಕ್ಕಿಷ್ಟೆಲ್ಲ ದೊಡ್ಡ ಪ್ರಯೋಜನ ಇತ್ತಂತೆ. ಪೃಥ್ವಿಯಲ್ಲಿ ರಾವಣ ಅವನ ಸಹಚರರು ಇರೋ ತನಕ ಯಾರಿಗೂ ಶಾಂತಿ ಸಮಾಧಾನ ಇದ್ದಿದ್ದಿಲ್ಲ. ಅದಕ್ಕಾಗಿ ಆ ಸಮಾಧಾನ ತರುವ ಸಲುವಾಗಿ ರಾಮದೇವರು ಗುರುವರ್ಥೆ ತ್ಯಕ್ತರಾಜ್ಯ, ಬರೀ ತಂದೆ ತಾಯಿಗಳ ಮಾತು ಅಷ್ಟೇ ಕೇಳಿ ಹೋಗಿಲ್ಲ, ಇವೆಲ್ಲ ಪ್ರಯೋಜನಗಳಿದ್ದು. ಇದಕ್ಕಾಗಿ ಅವರು ಹೋಗಿದ್ದಾರೆ ಅಂತ ಹೇಳಿ ರಾಮದೇವರು ಪುನಃ ಪುಷ್ಪಕ ವಿಮಾನದೊಳಗೆ ಅಯೋಧ್ಯಕ್ಕೆ ಬಂದು ಸೀತಾದೇವಿಯನ್ನು ಕರ್ಕೊಂಡು ದೊಡ್ಡ ಪಟ್ಟಾಭಿಷೇಕ, ಹನುಮಂತ ದೇವರಿಗೆ ವಿಶೇಷವಾದಂಥ ಆಲಿಂಗನ ಕೊಟ್ಟರು. ಸೀತಾದೇವಿ ತಮ್ಮ ಕೊಲ್ಲಾಗಿನ ಹಾರವನ್ನು ಕೊಟ್ಟು ಶ್ರೇಷ್ಠ ಮಗನಿಗೆ ಹಂಗೆ ತಾಯಿ ಉಪಚಾರ ಮಾಡ್ತಾರೆ ಹಾಗೆ ಮಾಡಿದ್ದಾರೆ. ಹೀಗೆ ಪರಮಾತ್ಮ 13,000 ವರ್ಷ ಕಂಡ ರಾಜ್ಯವನ್ನು ಆಳಿ ಸೀತಾದೇವಿ ಬಿಟ್ಟೇಲವರು. ಅದಕ್ಕೆ ನಿತ್ಯ ಅವಿಯೋಗಿನಿ, ವಕ್ಷಸ್ಥಳದಾಗ ಯಾವಾಗಲೂ ಇದ್ದೇ ಇರ್ತಾಳೆ. ರಾಜರಾದವರಿಗೆ ಅಪವಾದ ಬಂದಾಗ ತ್ಯಾಗ ಮಾಡಬೇಕು ಅಂತ ತೋರಿಸೋ ಸಲುವಾಗಿ ಅವರು ಸೀತಾದೇವಿಯನ್ನು ಬಿಟ್ಟಂಗೆ ಮಾಡಿ, ಅದೃಶ್ಯ ಮಂದಿ ಕಾಣಿಸ್ತಿದ್ದಿಲ್ಲ, ಆದರೆ ರಾಮನಿಗೆ ಪ್ರತಿನಿತ್ಯವಾಗಿ ಸೀತಾದೇವಿ ಕಾಣಿಸ್ತಿದ್ದ. ಇಂತಹ ರಾಮದೇವರು ಅವತಾರಕ ಸಮಾಪ್ತಿ ಮಾಡಿ ಹೋಗುವ ಮುಂದೆ ಆವಾಗ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಯಾರ್ಯಾರಿಗೆ ಮೋಕ್ಷ ಬೇಕೋ ಎಲ್ಲರೂ ಬರ್ರಿ ಅಂತ ಪರಮಾತ್ಮ ಕಡೆ ಹೋದರು. ಕೆಲವು ಮಂದಿ ನಮ್ಮ ಕೆಲಸ ಮುಗಿದಿಲ್ಲ ಅಂತ ಇಲ್ಲೇ ಕೂತು, ಮೋಕ್ಷಕ್ಕೆ ಬಾ ಅಂತ ಹೇಳಿದ್ರು, ನಮ್ಗೆ ಮನೆಯಾಗ ಕೆಲಸವ, ನೀವು ಹೋಗೋರು ಹೋಗ್ರಿ ಅಂದ್ಬಿಟ್ಟು. ತಾತ್ಪರ್ಯ ಏನಂದರೆ ಇನ್ನೂ ಮೋಕ್ಷದ ಮಹತ್ವ ಗೊತ್ತಾಗಿದ್ದಿಲ್ಲ, ಇನ್ನೂ ಸಾಧನ ಪೂರ್ಣ ಆಗಿರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಇಂತಹ ರಾಮದೇವರು ಈ ಸೂರ್ಯವಂಶದಲ್ಲಿ ಆಗಿ ಮುಂದೆ ಲವಕುಶರು, ಮುಂದೆ ಅವರ ವಂಶ, ಹೀಗೆ ಈ ಪೃಥ್ವಿ ಒಳಗೆ ಪಾಂಡವರು ರಾಜ್ಯ ಆಳುವ ಕಾಲಕ್ಕೆ ರಾಮದೇವರ ವಂಶ ಅದ 29ನೇ ಕುಡಿ ಇತ್ತಂತೆ. ಅವರು ಯುದ್ಧಕ್ಕೆ ಬಂದಿದ್ರಂತೆ ಹೇಳ್ತಾರೆ. ಇಂಥ ರಾಮದೇವರ ವಿಶಿಷ್ಟವಾದಂಥ ಕಾರ್ಯವನ್ನು ನಾವು ಕೇಳ್ತೇವೆ. ಈಗ ಸೂರ್ಯವಂಶ ಚಂದ್ರವಂಶದ ಕಥೆಯನ್ನು ನೀವು ಕೇಳಿದ್ದೀರಿ. ಈಗ ಚಂದ್ರವಂಶದೊಳಗೆ ಕೃಷ್ಣ ಪರಮಾತ್ಮ ಅವತಾರ ಮಾಡ್ತಾನೆ. ಅದಕ್ಕೆ ಪರೀಕ್ಷಿತ ರಾಜಂದ ಕಥಿತೋ ವಂಶ ವಿಸ್ತಾರ ಹೇಳಿದರು. ಉಭಯ ವಂಶಾನ
ಅದರೊಳಗೆ ಯದುರಾಜನ ವಂಶೊಳಗೆ ಅಂದರೆ ಅಲ್ಲಿ ಸಾಕ್ಷಾತ್ ಪರಮಾತ್ಮ, ಅವನ ಮಕ್ಕಳು ಬ್ರಹ್ಮದೇವರು, ಅವರ ಮಕ್ಕಳು ಅತ್ರಿ ಋಷಿಗಳು, ಅತ್ರಿ ಋಷಿಯ ಮಗನೇ ಚಂದ್ರನ ಮಗನೇ ಬುಧ, ಬುಧನ ಮಗನೇ ಪುರು, ಆ ಪುರುವಿನ ವಂಶೊಳಗೆ ಕುರು, ಹಸ್ತಿ, ಅಜಮೀಢ ಇತ್ಯಾದಿ ಮಹಾರಾಜರಾಗಿ ಅಲ್ಲಿ ಪ್ರತೀಪರಾಜ ಅಂತ ಆಗ್ತಾನೆ. ಅವನ ಮಗನೇ ಶಂತನುವಿನ ಮಗನೇ ಭೀಷ್ಮ. ಇನ್ನೊಂದು ಹೆಂಡತಿಯ ಮಕ್ಕಳೇ ವಿಚಿತ್ರವೀರ್ಯ, ಚಿತ್ರಾಂಗದ. ಆ ವಿಚಿತ್ರವೀರ್ಯನ ಮಕ್ಕಳೇ ಈ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಹೀಗೆ ಚಂದ್ರವಂಶದ ಕಥೆಯನ್ನು ಹೇಳಿ ಅಲ್ಲಿ ಯದುವಂಶೊಳಗೆ ಅಂದರೆ ಚಂದ್ರನ ವಂಶೊಳಗೇನೆ ಆ ಪುರರಾಜನ ವಂಶೊಳಗೆ ಯಯಾತಿಗೆ ದೇವಯಾನಿ ಮತ್ತು ಶರ್ಮಿಷ್ಠ ಇಬ್ಬರು ಹೆಣ್ಣಂದರು. ಆ ಶರ್ಮಿಷ್ಠೆಯ ಸಂತಾನದೊಳಗೆ ಮುಂದೆ ಈ ಪಾಂಡವರಾಗ್ತಾರೆ. ಯದುರಾಜನ ವಂಶೊಳಗೆ ಯಾದವರು. ಹೀಗೆ ಅಲ್ಲಿ ಕೌಲ ಹೊಡಿತಾರೆ. ಯದುರಾಜನ ಇಬ್ಬರು ಹೆಣ್ಣಂದರು. ಶರ್ಮಿಷ್ಠೆಯ ಸಂತಾನದಲ್ಲೇ ಮುಂದೆ ಕುರು, ಹಸ್ತಿ, ಪ್ರತೀಪ, ದುಷ್ಯಂತ, ಭರತ ಎಲ್ಲ ಆಗಿ ಮುಂದೆ ಪಾಂಡವರಾಗ್ತಾರೆ. ದೇವಯಾನಿ ವಂಶೊಳಗೆ ದೇವಯಾನಿ ಯದುರಾಜನ ತಾಯಿ. ಆ ಯದುರಾಜನ ವಂಶೊಳಗೇನೆ ಯಾದವರು ಶೂರರಾಜ ಅಂತ ಆಗ್ತಾನೆ. ಆ ಶೂರರಾಜನ ಮಕ್ಕಳೇ ವಸುದೇವರು, ಅವರ ಮಕ್ಕಳೇ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಲರಾಮ. ಈಗ ಯದೋರ ವಂಶೊಳಗೆ ಧರ್ಮಶೀಲಸ್ಯ ಅಂತಾರೆ. ಆ ಮಹಾ ಧಾರ್ಮಿಕ ಇದ್ದಂತೆ ಯದುರಾಜ. ತಂದೆಯವನ ತಾರುಣ್ಯವನ್ನು ಕೇಳಿದ, ಕೊಡಲಿಕ್ಕಾಗಿಲ್ಲ. ಅದೇ ಮಹಾಧಾರ್ಮಿಕ ಇದ್ದ ಯದುರಾಜ. ಅವನ ವಂಶೊಳಗೆ ಪರಮಾತ್ಮ ಅವತಾರ ಮಾಡ್ತಾನೆ. ಈ ಪರಮಾತ್ಮ ವಸುದೇವ ಕಲಾನಂತ ಸಹಸ್ರ ವದನಸ್ವರಾಟ್. ಪರಮಾತ್ಮನ ಇನ್ನೊಂದು ವಂಶದಿಂದ ಸಾಕ್ಷಾತ್ ಶೇಷದೇವರೇ ಬಲರಾಮರಾಗಿ ಹುಟ್ಟುತ್ತಾರೆ. ಇವೆಲ್ಲ ಕಥೆಗಳು ಇತ್ಯಾದಿ. ಆವಾಗ ಪರಮಾತ್ಮ ಆಶ್ವಾಸ್ಯ ಮಹತೀಂ ಗಿರ್ಭಿ ಸ್ವಧಾಮ ಪರಮಮ್ಯವು ಶೂರಸೇನೋ ಯದುಪತಿ ಮಧುರಾಮ ಮೋಸ್ಪುರೀಂ. ಆವಾಗ ಪರಮಾತ್ಮ ಅವತಾರವನ್ನು ಮಾಡೋ ಕಾಲಕ್ಕೆ ಇಲ್ಲಿ ವರ್ಣನೆ ಬರ್ತದೆ. ದ್ರೌಣ್ಯಸ್ತ್ರ ವಿಪೃಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂ ಗತಾತ್ತಚಕ್ರೋ ಮಾತುಶ್ಚಮೇಯ ಶರಣಂ ಗತಾಯಾಹ. ಆವಾಗ ಭೀಷ್ಮ ಇವರಿಗೆ ಪರೀಕ್ಷಿತ ರಾಜರು ಶುಕಾಚಾರ್ಯ, ನನಗೆ ಕೃಷ್ಣನ ಋಣ ಭಾಳ ದೊಡ್ಡದು. ನಮ್ಮ ತಾಯಿ ಗರ್ಭದ ಮೇಲೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಓಡಿ ಬಂದ ಕೃಷ್ಣ, ಕೌರವ ಪಾಂಡವರು ಇಬ್ಬರಿಗೂ ಸದ್ಯ ಒಂದೇ ಬೀಜ, ಒಂದೇ ಈ ಕುಲಕ್ಕೆ ಒಂದೇ ಉಳಿದೋದು ಒಳಗೆ ಹೊಟ್ಯಾಗ. ಅದನ್ನೂ ನಾಶ ಮಾಡಲಿಕ್ಕತ್ತಾನ ಅಶ್ವತ್ಥಾಮ. ದಯವಿಟ್ಟು ನಾನು ಕಾಪಾಡು ಅಂದಾಗ ಕೃಷ್ಣ ಪರಮಾತ್ಮ ಒಂದೇ ಒಂದು ಪ್ರಾರ್ಥನೆಯಿಂದ ಒಳಗೆ ಹೊಕ್ಕಂತ ಗರ್ಭೊಳಗೆ ಸಣ್ಣ ಗರ್ಭ ಇರ್ತದೆ. ಸೂಕ್ಷ್ಮ ರೂಪ ತಗೊಂಡು ಪರಮಾತ್ಮ ಆ ಗರ್ಭದ ಒಳಗೆ ಸಂಚಾರವನ್ನು ಮಾಡಿ ಬ್ರಹ್ಮಾಸ್ತ್ರ ಬರದೇ ಇದ್ದಂಗೆ ಮಾಡಿದ. ಬ್ರಹ್ಮಾಸ್ತ್ರ ಏನು ಬರಬೇಕು, ಟಕ್ಕಂತ ಮಾಡಿ ಹೋಗ್ಬಿಡು, ತಿರುಗಿ ಹೋಗ್ಬಿಡು. 9 ತಿಂಗಳ ಒಳಗೆ ಗದಾಪಾಣಿಯಾಗಿ ಪರಮಾತ್ಮ ನನ್ನ ರಕ್ಷಣೆ ಮಾಡ್ಯಾನ. ನಾ ಒಳಗೆ ಪರಮಾತ್ಮನ ನೋಡಿದ. ಪದಿತಃ ಈಕ್ಷಿತಃ ಪರೀಕ್ಷಿತ. ಅವನು ಗರ್ಭೊಳಗಿದ್ದಾಗೆ ಪರಮಾತ್ಮನ ಕಂಡಂತ ದಿನ ದರ್ಶನ. ಮತ್ತು ತಿರುಗಾಡೋ ಕಾಲಕ್ಕೆ ಸ್ವಲ್ಪ ಅವನು ಹಿಡಿದು ಶಂಖ ಚಕ್ರ ಎರಡು ಹತ್ತಿದ್ದು ಚುರುಕ್ಕಂತ. ಅವಾಗ ಅವನು ದಿನ ತಗೋತಿದ್ದ ಮುದ್ರಾ. ಪರೀಕ್ಷಿತ ರಾಜಿಗೆ ದಿನ ಮುದ್ರಾ, ದಿನ ದೇವರ ದರ್ಶನ. ಹೀಗಾಗಿ ಅವಾಗ ಏನಂತ ಗೊತ್ತಂದ್ರೆ ಆಗರ್ಭ ವೈಷ್ಣವ ಅಂತಾರೆ. ಹಂಗೆ ಆಗರ್ಭ ಶ್ರೀಮಂತರು ಅಂತಾರೆ. ಹಂಗೆ ಆಗರ್ಭ ವೈಷ್ಣವ ಪರೀಕ್ಷಿತ ರಾಜ. ಅಂಥ ಆಗರ್ಭ ವೈಷ್ಣವ ಪರೀಕ್ಷಿತ ರಾಜ ಸ್ವಾಮಿ ಕೃಷ್ಣನ ಅವನ ಮೆರವಣಿಗೆ ಅಂತಾರೆ. ಮೆರವಣಿಗೆಂತ ಉಪಕಾರಿ ನಮಗೂ ಅದ ಬಿಡ, ಎಲ್ಲರಿಗೂ ಹೆಚ್ಚದ. ದಯವಿಟ್ಟು ಅವನ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಕ್ಕಂಥವರಾಗಿ ಹೇಳಿದ್ದಾರೆ. ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಿಕಿಸ್ಸ ಭಗವನತ ವಿಷ್ಣುರಾತಂ ಸತ್ಯರ್ಚ ಕೃಷ್ಣಚರಿತಂ ಕರಿಕಲ್ಮಷಘ್ನಂ
ವ್ಯಾಹರ್ತುಮಾರವತ ಭಾಗವತ ಪ್ರಧಾನ. ಈಗ ಹೇ ಶೌನಕರೇ, ಪರೀಕ್ಷಿತ್ ರಾಜನೇ ಮಾತನ್ನು ಕೇಳಿ ವೈಯಾಸಿಕಿ ವೇದವ್ಯಾಸದೇವರು ಆಗ್ಲಪ್ಪ ಅವಶ್ಯವಾಗಿ ಹೇಳೋದು, ನನಗೂ ಅದೇ ಬೇಕಾಗಿದೆ. ಕೃಷ್ಣ ಪರಮಾತ್ಮನ ಕಥೆ ಹೇಳೋಕ್ಕಿಂತಲೂ ಮೊದಲ ಪ್ರತ್ಯರ್ಥ ಕೃಷ್ಣ ಚರಿತಮ್ ಅಂತ ಆ ಕೃಷ್ಣ ಕಥಾಗೆ ನಮಸ್ಕಾರ ಮಾಡಿದ್ರಂತ. ಕಥಾ ಹೇಳೋರು ಆ ಇಡೀ ಕಥಾಭಾಗವನ್ನು ಮಾಡಿದ ವ್ಯಾಸರಿಗೆ ನಮಸ್ಕಾರವನ್ನು ಮಾಡಿ ಅವರು ಈ ಕೃಷ್ಣ ಕಥಾವನ್ನು ಯಾಕೆ ಹೆಚ್ಚು ಕೇಳಬೇಕಂದ್ರೆ ಕಲಿಕಲ್ಮಷಘ್ನಂ, ನಾವು ನೀವು ಮಾಡಿದ ಕಲಿಕಾಲದಿಂದ ನಾವು ಕಲಿಕಾಲೊಳಗೆ ಎಲ್ಲ ಮಾಡೋಕ್ಕಂತ ಇಚ್ಛೆ ಇರ್ತದೆ. ಮಡಿ ಮಾಡಬೇಕು, ಎಲ್ಲ ಪಾಲು ಮಾಡಬೇಕಂತಿರ್ತದೆ, ವ್ರತ ನಿಯಮ ಉಪವಾಸ. ಆದರೆ ಶಕ್ತಿ ಇರೋಂಗಿಲ್ಲ ಅಲ್ಲಿ, ಒಂದು ತಾಸು ಕೂಡಿ ಸರಿಯಾಗಂಗಿಲ್ಲ. ಇಚ್ಛಾ ಸಾಕಷ್ಟು ಇರ್ತದೆ ಎಲ್ಲರಿಗೂ, ನಾವೆಲ್ಲ ಧರ್ಮಕರ್ಮ ಮಾಡಬೇಕು, ಆಗೋದಲ್ಲ. ಇದೇ ಕಲಿ ನಮ್ಮ ತಲೆ ಅಷ್ಟೇ ಕೆಡಿಸಂಗಿಲ್ಲ, ದೇವನೂ ಕೆಡಿಸ್ತಾನೆ, ದೇಹಕ್ಕೆ ಅನಾರೋಗ್ಯ ತಂದು ಕೊಡ್ತಾನೆ. ಆರೋಗ್ಯವು ಬಂದಾದಾಗ ನಾವಾಗಿ ನಮ್ಮಷ್ಟು ನಾವೇ ಪುರಾಣ ಪುಣ್ಯ ಬಿಟ್ಬಿಡ್ತೀವಲ್ಲ, ಅದಕ್ಕೆ ಅವೇನಂತ ಬಟ್ ನಿಮ್ಮನ್ನು ಪುರಾಣಕ್ಕೆ ಹೋಗದೆ ಅನ್ನೋ ವ್ಯವಸ್ಥೆ ಮಾಡು. ಅದೇನೋ ಟೊಂಕನೋನೋ ತಲೆಶೂಳಿನೋ ಕಲಿಕೆ ಮಾನಸಿಕ ತೊಂದರೆಯೋ ಇದೆಲ್ಲ ಕಲಿ ನಮಗೆ ಮಾಡುವ ಚೇಷ್ಟೆ. ಇಷ್ಟೇ ಅಲ್ಲ, ನಮ್ಮ ಮನಸ್ಸನ್ನು ಕೆಡಿಸಿ ದೊಡ್ಡವ್ರಿಗೆ ಬೈಯುವಂಗೆ ಮಾಡ್ತಾನೆ ನೋಡಿ. ಅದೊಂದು ಇದರಿಂದ ಬಂದಿರತಕ್ಕಂಥ ಪ್ರಚಂಡವಾದ ಪಾಪಗಳನ್ನು ನೋಡಿರಿ, ಎಲ್ಲ ಪಾಪಗಳನ್ನು ಕೃಷ್ಣ ಚರಿತಂ, ಕೃಷ್ಣ ಪರಮಾತ್ಮನ ಕಥಾಭಾಗ ಇದೆಲ್ಲ ಪಾಪ ಸುಟ್ಬಿಡ್ತದೆ. ಕಲಿಕಾಲದ ನಿಮಿತ್ತಕವಾಗಿ ನಾವು ಮಾಡಿದ ಯಾವುದೇ ಪಾಪಗಳಿರಲಿ, ಆಯಾ ಮಾತನ್ನ ಬೈದಿರ್ತೀವೋ, ಮನಸ್ಸನ್ನ ಕೆಟ್ಟ ವಿಚಾರ ಮಾಡಿರ್ತೀವೋ, ಕೃತಿ ಒಳಗೋ ಒಮ್ಮೊಮ್ಮೆ ತಂದಿರ್ತೀವೋ, ಅವು ಮೂರೂ ಥರದ ಪಾಪಗಳೇನಾಗ್ತಾವೆ, ನಾಶ ಆಗ್ತಾವೆ. ಇದರಿಂದ ಕೃಷ್ಣ ಪರಮಾತ್ಮನ ಚರಿತ್ರೆ ವ್ಯವಸ್ಥಿತ. ರಾಜನ್, ನೀ ಚೆನ್ನಾಗಿ ಹೇಳಿದೆ. ಕೃಷ್ಣ ಪರಮಾತ್ಮನ ಕಥೆಯನ್ನು ಹೇಳ್ರಿ ಅಂತ ಪ್ರಶ್ನೆ ಮಾಡೋದು ಮತ್ತು ನಾ ಹೇಳೋದು, ನಮ್ಮಿಬ್ಬರದ್ದು ಮಾತು ಇನ್ನೊಬ್ರಿಗೆ ಕೇಳೋದು, ಈ ಮೂರೂ ಮಂದಿನ ಉದ್ಧಾರ ಮಾಡ್ತದೆ. ಹಂಗಂದ್ರೆ ಆ ಪರಮಾತ್ಮನ ಪಾದ ಹುಟ್ಟಿರ್ತಕ್ಕಂಥ ಗಂಗಾದೇವಿ, ಹೆಂಗೆ ಗಂಗಾದೇವಿ ನೋಡಿದರೆ ಮೊದಲ ಪುಣ್ಯ, ಸ್ನಾನ ಮಾಡಿದ್ರೆ ಮಹಾಪುಣ್ಯ. ನೀವು ಹೋಗಿ ಬಂದದ್ದು ಭಾಳ ಚಲೋ ಆಯಿತು ಅಂತಂತ ಅವ್ರಿಗೂ ಪುಣ್ಯ ಬಂದುಬಿಡ್ತಾರೆ. ಅಲ್ಲಾಕೆ ಶಾಲೆಗೆ ಹೋಗಿದ್ವಿ ಅಂತ ಹಿಂಗೆ ಅನ್ಬಾರ್ದು. ಗಂಗಾದೇವಿಗೆ ಹೋಗಿ ಬಂದು ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಪುಣ್ಯ ಬರ್ತದೆ. ಹಂಗೆ ಕೃಷ್ಣ ಕಥಾವನ್ನು ಯಾರು ಕೇಳ್ಯಾರ ಅವ್ರು ನೋಡಿ ನಮಸ್ಕಾರ ಮಾಡಿ ನಮಗೆ ಪುಣ್ಯ ಬರ್ತದೆ. ಇಷ್ಟೇ ಕೇಳಿದವ್ರಿಗಿಂತ ಕಡಿಮೆ ಪುಣ್ಯ ಬರ್ತದೆ. ಇಲ್ಲ ಕೇಳ್ದ ನಮಸ್ಕಾರ ಮಾಡಿ ನಮಗೂ ಪುಣ್ಯ ಬರ್ತದೆ, ಸ್ವಲ್ಪ ಬರ್ತದೆ. ಈ ಮಾವಿನ ಹಣ್ಣು ತಿನ್ನೋರು ಹೆಂಗೆ ತಿನ್ನೋ ವೇಳೆಗೆ ವಾಸ ಬೆಳಿತೀವಿ, ಅದು ಆನಂದ ಆಗಿ ಆಗ್ತದೆ. ವಾಸದ ಆನಂದ, ತಿನ್ನೋ ಆನಂದ ಹೆಂಗೆ, ವಾಸ ಆನಂದ ಹೆಂಗೆ ಹೇಳಿ. ಹಂಗೆ ಕೃಷ್ಣ ಕಥಾ ಸ್ವಂತ ಕೇಳೋದು ಹೆಂಗೆ, ಕೇಳಿದವರು ಹೊಂಟಿರ್ತಾರೆ, ನಮಸ್ಕಾರ ಬಾ ಸಾಕು, ಉದ್ಧಾರ ಮಾಡ್ತಾರೆ. ಅಷ್ಟು ಕೃಷ್ಣ ಕಥೆ ಹೇಳೋ ತಾಕತ್ತದ. ಕೃಷ್ಣ ಪರಮಾತ್ಮ ಅವತಾರ ಯಾಕೆ ಮಾಡಿದ ನೋಡಿರಿ, ಶುರುವಾಯಿತು. ಅವತಾರಿಗೆ ಏನು ಕೊಳಂಸಿತ್ತು ಅಂತಾರೆ ನನಗೆ ವಿಜಾಪುರ ಭಾಷೆ, ಏನು ಕೊಳಂಸಿತ್ತು. ದೇವ್ರ ಅವತಾರ ಸಾಕಷ್ಟು ಆಗ್ಯಾವ. ವೇದವ್ಯಾಸನೇ ಇದ್ರಲ್ಲ ದ್ವಾಪರದಾಗ, ಪರಶುರಾಮ ದೇವರೇ ಇದ್ರಲ್ಲ. ಎರಡು ಅವತಾರಗಳು ಜೀತೆ ಜಾಗ್ತಾ ಅಂತಂತಾರಲ್ಲ, ಅಲ್ಲಿ ಅವನೇ ಪೃಥ್ವಿಯೊಳಗೆ ಅವನೇ ವಯ್ಯ. ಆಲ್ರೆಡಿ ಎರಡು ಅವತಾರಗಳವ ಪರಮಾತ್ಮಂದು. ಏನು ಈ ಕೃಷ್ಣಾವತಾರ ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ರೆ, ಕೃಷ್ಣಾವತಾರ ಯಾಕೆ ಬೇಕಾಗಿತ್ತು ಅಂದರೆ, ಈ ಎರಡೂ ಅವತಾರಗಳು ಬ್ರಾಹ್ಮಣ ಅವತಾರಗಳು, ಪರಶುರಾಮ ದೇವರು ಮತ್ತು ವೇದವ್ಯಾಸದೇವರು. ಇವರು ಉಪನ್ಯಾಸ, ಪುರಾಣ, ಪಾಠ, ಪ್ರವಚನ ಮಾಡ್ತಾರೆ. ಅದ್ಯಾಕ್ರಿ ಪರಶುರಾಮ ದೇವರು ಕೈಯಾಗ ಕೊಡ್ಲಿ ತೊಗೊಂಡು 21 ಸಲ ಪೃಥ್ವಿ ಪ್ರದಕ್ಷಿಣ ಮಾಡಿ ಎಲ್ಲ ದುಷ್ಟರನ್ನು ಚುನ್ಕರ್ ಅಂತಾರಲ್ಲ, ಹುಡುಕ್ಯಾಡಿ ಸಂಹಾರ ಮಾಡ್ಯಾರ. ಇದೇನು ಹೌದು ಮಾಡಿದ್ರು ಮತ್ತು ಬೆಳೆದಿಲ್ಲ. ಈ ನೀವು ಹೊಲದಾಗ ಬಿತ್ತು ಸಲುವಾಗಿ ಸಾಕಷ್ಟು ಕಳೆ ತಗಸಿರ್ತೀರಿ, ಮತ್ತು ರಾಶಿ ಆಗಿಬಿಡ್ತಾರೆ. ಹಾಗೆ ಬಿಟ್ರೆ ಮತ್ತು ಜಾಲಿಗಳ ಬರುವೆ. 1 ವರ್ಷ ಹೊಲ ಸ್ವಚ್ಛ ಮಾಡಿವಿ ಅಂದ್ರೆ ನಡೆಯಂಗಿಲ್ಲ. ಪ್ರತಿ ವರ್ಷ ಮಾಡಿ ಟ್ಯಾಕ್ಟರ್ ಹಾಯಿಸೇಬೇಕು, ಅವೆಲ್ಲ ಕೆಟ್ಟ ಕಸ ಹೋಗೇಬೇಕು. ಹಂಗೆ ಪರಶುರಾಮದೇವರು ಮಾಡಿದ್ರು. ಮುಂದೇನು ಮಾಡಿದ್ರು ಅವರು, ಕೊಡ್ಲಿ ಕೆಳಗೆ ಬಿಟ್ರು. ನಾ ಇಷ್ಟು ಮಾಡಿ ನಾವು ಮುಗಿದು ಹೋಯ್ತೇನೆ, ಇನ್ನು ಮುಂದಿನ ಏನು ಮಾಡೋದೆಲ್ಲ ನಾ ಭಗವದ್ ಧ್ಯಾನ ಮಾಡ್ಕೋತಿರ್ತೀನಿ. ಸ್ವಯಂ ತಾನೇ ಪರಮಾತ್ಮ ಇದ್ದರೂ ಇನ್ನು ಕ್ಷತ್ರಿಯ ಉದ್ಯೋಗ ಮಾಡೋಂಗಿಲ್ಲ, ಇನ್ನು ಯಾರನ್ನೂ ಕೊಲ್ಲಿಕ್ಕೆ ಹೋಗಂಗಿಲ್ಲ. ಒಂದದ್ದೇ ಸಾಕು. ತಾವು ಗೆದ್ದಿರ್ತಕ್ಕಂಥ ಸಂಪೂರ್ಣ ಪೃಥ್ವಿಯನ್ನು ಕಶ್ಯಪರಿಗೆ ದಾನ ಮಾಡಿಬಿಟ್ರು. ಈಗ ಪೃಥ್ವಿಯೊಳಗಿದ್ದು ಎಲ್ಲ ರಾಜರು ಸೋತು ಹೋಗಿದ್ದು ಅವ್ರ ಮುಂದೆ. ಈ ರಾಜ್ಯರೇ ಸೋತು ಹೋಗಿದ್ದು, ಪೃಥ್ವಿಯೆಲ್ಲ ಅವ್ರದ್ದೇ ಆಗಿತ್ತು.
ದಾನ ಮಾಡಿಬಿಟ್ಟು ಕಶ್ಯಪರು. ಅಲ್ಪ ದಾನ ಮಾಡಿದ್ಮೇಲೆ ನೀ ಎಲ್ಲಿ ಇರ್ತಿದ್ದೆ? ನಾನು ಇರ್ತೀನಿ, ವ್ಯವಸ್ಥೆ ಮಾಡ್ಕೊಂಡು. ಸಮುದ್ರ ಬಂದು ಏನು ಮಾಡಿದ್ರು ಮನುಷ್ಯ ಒತ್ತಿದ್ರು ಅಂತೀವಿ. ಮತ್ತು ಸುಮಾರು 1000 ಕಿಲೋಮೀಟ್ರ್ ಭೂಮಿ ಬಂತು. ಅಲ್ಲಿವರು ವಾಸ ಮಾಡಿ ಎಲ್ಲ ಕರಾವಳಿ ಅಂತಾರೆ, ಕೋಸ್ಟಲ್, ಇದೆಲ್ಲ ಪರಶುರಾಮ ಕ್ಷೇತ್ರ. ಅದೆಲ್ಲ ಪೃಥ್ವಿ ದಾನ ಮಾಡಿದ ಮೇಲೆ ಅವ್ರಿಗೆ ಇದ್ದಕ್ಕೆ ಜಾಗ ಮಾಡ್ಕೊಂಡದ್ದು ಅದು ಸಮುದ್ರ ಒತ್ತೆ. ಅದೇ ಈ ಪೂರ್ಣ ಸಮುದ್ರ ದಾಂಡಿ ಎಲ್ಲ ಸಂಪೂರ್ಣ ಕೇರಳ ಹಿಡ್ಕೊಂಡು ಈ ಮುಂಬೈ ತನಕ ಬರ್ತದೆ ನೋಡಿ. ಎಲ್ಲ ಇದು ಪರಶುರಾಮ ಕ್ಷೇತ್ರೇ ಅಂತಾರೆ. ಇದು ರಾಮಕ್ಷೇತ್ರ, ಇದು ಪರಶುರಾಮ ಕ್ಷೇತ್ರ. ಇಂಥ ಪರಶುರಾಮ ದೇವರು ಇದ್ದರು. ಅದರ ದೈತ್ಯರ ಸಂಹಾರ ಮಾಡಲಿಕ್ಕೆ ಅವರಿಗೆ ಹಿಂದಕ್ಕೆ ಮಾಡಿದ್ರು, ಈಗ ಮಾಡಲಿಕ್ಕೆ ವೇದವ್ಯಾಸನಂಕ ಪಾಠ, ಪ್ರವಚನ, ಪುರಾಣ ಇವುಗಳ ಮೂಲಕವಾಗಿ ಸಾಕಷ್ಟು ಧರ್ಮ ಪ್ರಚಾರ ಮಾಡಿ. ಆದರೆ ದೈತ್ಯರ ಸಂಹಾರವನ್ನು ಮಾಡೋ ಹಂಗಿಲ್ಲ. ಆ ಪರಮಾತ್ಮನ ಅವತಾರ ಹೆಂಗಾಯ್ತು? ದೈತ್ಯರ ಸಂಹಾರವೂ ಆಗಬೇಕು, ಧರ್ಮ ಸ್ಥಾಪನಾನೂ ಆಗಬೇಕು. ಈ ಇನ್ನೊಂದು ಕಪಟದಿಂದ ಬಂದಿದ್ದ ದೈತ್ಯರೆಲ್ಲ ರಾಮಾವತಾರದಾಗ ರಾಕ್ಷಸನಾದಂಥ ರಾವಣನಿಗೆ ಬೆಂಬಾಲಿ ಬಂದಿದ್ರು. ಈಗ ಅವ್ರು ಏನು ಮಾಡಿದ್ರು? ರಾಜಕುಮಾರರಾಗಿ ರಾಜಮಂತ್ರಿಯಿಂದ ಹುಟ್ಟುಬಿಟ್ರು ಎಲ್ಲರೂ. ಏನು ಖಾನ್ದಾನ್ ಅಂತಾರಲ್ಲ, ಅದ್ಭುತ ರಾಜಮಂತ್ರ ಹುಟ್ಟು ಅಲ್ಲಿ ಕೆಟ್ಟ ಮಾಡಲಿಕ್ಕೆ ಜರಾಸಂಧ, ಸಾಲ್ವ, ದಂತವಕ್ರ, ಶುಭಾರ, ವಿದೂರಥ, ಈ ಕಡೆಲ್ಲ ಕಂಸ, ಸಾವಿರಾರು ಮಂದಿ. ಇವರೆಲ್ಲರೂ ದೈತ್ಯರು ರಾಜಕುಮಾರ ಹುಟ್ಟಿದಾಗ ಏನಾಯ್ತು? ಮೇಲ್ನೋಟಕ್ಕೆ ಧರ್ಮ ಮಾಡೋರು, ಒಳಗಿಂದೊಳಗೆ ವಿಷ್ಣು ದ್ವೇಷ ಮಾಡೋರು. ಕೆಲವು ಕಡೆ ಖುಲ್ಲ ಮಾಡ್ತಿದ್ರು. ಏನು ಈ ರೀತಿಯಾಗಿ ಇದು ಕಪಟ ಧರ್ಮವನ್ನು ಕಂಡು ಹಿಡಿದು ನಾಶ ಮಾಡಿ ಸಾತ್ವಿಕ ಧರ್ಮ ಸ್ಥಾಪನಾ ಮಾಡಲಿಕ್ಕೆ ಕೃಷ್ಣ ಪರಮಾತ್ಮ ಅದಕ್ಕೆ ಧರ್ಮಗ್ಲಾನಿ ಅಂತ. ಧರ್ಮಗ್ಲಾನಿ ಅಂದರೆ ಮೇಲ್ನೋಟಕ್ಕೆ ಧರ್ಮ ಮಾಡ್ದಂಗೆ ಕಾಣಿಸ್ತಾರೆ. ಆ ಧರ್ಮ ಎಲ್ಲ ಹಾಳಾಗೋದು. ಎಷ್ಟೋ ಧರ್ಮ ಮಾಡೋ ಪಾಪ ಮನೆಯಾಗ ಇದ್ದೇ ಇರ್ತಾರೆ. ಆ ಮನೆಯೊಳಗೆ ಸ್ನಾನ ಇಲ್ಲ, ಸಂಧ್ಯಾನ ಇಲ್ಲ, ಯಾರೋ ಒಬ್ಬರ ಮನೆಯಾಗ ಮಾಡ್ತಿರ್ತಾರೆ. ಅಲ್ಲೆಲ್ಲೋ ಮಕ್ಕಳು ಯಾರ್ಯಾರ ಲಗ್ನಾಗ ಹೋಗಿರ್ತಾವ, ಇವ್ರು ಪಾಪ ಧರ್ಮ ಮಾಡ್ತಿರ್ತಾರೆ. ಅದೇನೋ ಧರ್ಮಗ್ಲಾನಿನೇ. ಹೊರಗೆ ಧರ್ಮದ ಮನೆ ಅನ್ನಿಸ್ತದೆ, ಒಳಗೆಲ್ಲ ಆಗಬಾರ್ದಾಗಿರ್ತಾವೆ. ಧರ್ಮಗ್ಲಾನಿ ಇದು. ಈ ಧರ್ಮಗ್ಲಾನಿ ಭಾಳ ಆಗಿತ್ತು ಆ ಕಾಲ. ಅದರಿಂದ ಕೃಷ್ಣ ಪರಮಾತ್ಮ ಅವತಾರ. ಭೂದೇವಿ ಆಕಳ ರೂಪದಿಂದ ಹೋದಳು ಬ್ರಹ್ಮದೇವ್ರ ಕಡೆಗೆ. ಸ್ವಾಮಿ, ನನ್ನ ಪರಿಸ್ಥಿತಿ ಹಿಂಗಾಗಿ, ದೈತ್ಯರೆಲ್ಲ ನನ್ನ ಮೇಲೆ ವಾಸ ಮಾಡಿ ನನಗೆ ಭಾರ ಕೂತಾರೆ, ಸಂಹಾರ ಆಗಲಿ. ನಾ ಸೃಷ್ಟಿಕರ್ತ, ನಾ ಸಂಹಾರಕರ್ತ ಅಲ್ಲ. ಮಹಾದೇವರು ಹೇಳಿದರು, ನಾನೇ ವರ ಕೊಟ್ಟು ಹೆಂಗೆ ಸಂಹಾರ ಮಾಡಿ ಅಂದರು. ಹಾಗಾದ್ರೆ ಬ್ರಹ್ಮ ಮತ್ತು ಮಹಾದೇವರಿಗೆ ಆಗದೇ ಇದ್ದ ಕಾರ್ಯ ಮಾಡೋರು ಯಾರು? ವಿಷ್ಣು. ಅಲ್ಲಿ ಹೋದ್ರು, ಕರ್ಕೊಂಡೆಲ್ಲ ದೇವತೆಗಳು ಪೃಥ್ವಿನ ಮುಂದೆ ಹೋದ್ರು ಆಕಳ ರೂಪ. ಅಲ್ಲಿ ಪರಮಾತ್ಮನನ್ನು ಏನು ಮಾಡಿದರು? ವೃಷಾಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತ. ಬ್ರಹ್ಮದೇವರು ಎಲ್ಲ ದೇವತೆಗಳು ಪುರುಷ ಸೂಕ್ತದಿಂದ ಪರಮಾತ್ಮನಿಗೆ ಏನು ಮಾಡಿದರು? ಸ್ತೋತ್ರ ಮಾಡಿ. ದೇವರ ಸ್ತೋತ್ರೊಳಗೆ ಪುರುಷ ಸೂಕ್ತ ಭಾಳ ದೊಡ್ಡದ. ಓಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮ್ರ ತತ್ಪಶ್ಚೇಶಾನೋ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾತೋಜ್ಜಾಯಾಂಶ್ಚ ಪುರುಷಃ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಸರ್ವಾಣಿ ಭೂತಾನಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ ಯದಾಸ್ತೆ ಧಾತಾ ಪುರಸ್ತಾದ್ಯಮುದಾ ಜಹಾರ. ಇದು ಪುರುಷ ಸೂಕ್ತ ಬರ್ತದೆ. ಇಂಥ ಶ್ರೇಷ್ಠ ಪುರುಷ ಸೂಕ್ತವನ್ನು ಪರಮಾತ್ಮ ಸಂತುಷ್ಟ ಆಯಿತು. ನೋಡಿರಿ, ಪುರುಷ ಸೂಕ್ತೊಳಗೆ 3 ವೇದವ: ಋಗ್ವೇದ, ಸಾಮವೇದ, ಅಥರ್ವ, ನಾಲ್ಕುವೇದ. ಅಂಥ ಪುರುಷ ಸೂಕ್ತ ದೇವರಿಗೆ ಭಾಳ ಪ್ರೀತಿ. ದಿನ ನಾವು ಪೂಜಾ ಮಾಡೋ ವೇಳಕ್ಕೆ ಪುರುಷ ಸೂಕ್ತ ಅಂದೇ ಅಭಿಷೇಕ ಮಾಡಬೇಕು. ಬರೀ ಹಾಗೆ ತಟ್ಟ್ಯಾಗ ಚಂದ ಎಲ್ಲ ಆ ದೇವ್ರು ಹಾಕ್ಕೊಂಡು ಆ ಕಾಯಿಪಲ್ಯ ತೊಳೆದಿಟ್ಟು ಪೂಜೆ ಅಲ್ಲದು. ಸಾಲಿಗ್ರಾಮ, ಕೃಷ್ಣ ಪರಮಾತ್ಮ ಪ್ರತಿಮಾ, ವಿಷ್ಣುಪಾದ, ಚಕ್ರ, ಇವೆಲ್ಲ ವಿಷ್ಣು ದೇವರು. ಇವ್ರು ಏನು ಮಾಡ್ತಾನೆ? ದೇವರಂದು ಎಲ್ಲ ದೇವ್ರು ಹಾಕಿಬಿಡ್ತಾರೆ. ಅದೇ ಹನುಮಾನ್ ದೇವರು, ಸಾಲಿಗ್ರಾಮ, ರಾಯರ ವೃಂದಾವನ ಎಲ್ಲ ಹಾಕಿ ದಬ ನೀರು ಸುರುವೆ ಹಿಂಗೆ
ಈ ಪಲ್ಯ ಮಾಡೋರು ಹಿಂಗೆ ಮಾಡ್ತಾರಲ್ಲ ತೀರ್ಥ ತಗೋರಿ ತೀರ್ಥ ಅಂತ ಅನ್ನೋದು ಕೂತ್ಕೊಂಡ್ರೆ ದೇವರ ಪ್ರತಿಮಾಗಳ ಮೇಲೆ ಯಾವ ಗೊತ್ತಿರಬೇಕು. ಸಾಲಿಗ್ರಾಮ ಶಿರ ಯಾಂತು ಸದಾ ಸಾಲಿಗ್ರಾಮ ಶಿರ ವಿಷ್ಣುಪಾದ ಚಕ್ರಾಂಕಿತ ಕೃಷ್ಣ ಪರಮಾತ್ಮನ ಮೂರ್ತಿ ಸುದರ್ಶನ ಇವು 5 ಇರಬೇಕು. 5 ಇದ್ದರೆ ತೀರ್ಥ. ಇವು 5ಕ್ಕೂ ವಿಷ್ಣು ಸನ್ನಿಧಾನ. ಅಲ್ಲಿ ವಿಶಿಷ್ಟ ಆಹ್ವಾನವನ್ನು ವಿಷ್ಣು ಪ್ರತಿಮೆಯನ್ನು ಮಾಡಿ ಸಾಲಿಗ್ರಾಮ ಮಾಡೋ ಕಾರಣ ಕಲಶ ಪೂಜಾ ಮಾಡಿ ನಾನಷ್ಟಾಕ್ಷ ಮಂತ್ರಗಳಿಂದ ಕಲಶದಲ್ಲಿ ಪೂಜೆ ಮಾಡಿ ಆ ಕಲಶೋದಕವನ್ನು ತಗೊಂಡು ಪೂರ್ಣ ಸೂಕ್ತನ ಅಭಿಷೇಕ ಮಾಡಬೇಕು. ಪೂರ್ಣ ಸೂಕ್ತ ಅನ್ನೋದು ಅಭಿಷೇಕ ಮಾಡಿ ತೀರ್ಥೇ ಅಲ್ಲದು, ಬರೀ ದೇವ್ರ ಝಳಕ ಆಗ್ತದೆ. ಝಳಕ ಅಂತ ದೇವ್ರ ತೊಳೆದಿಟ್ಟಂಗೆ ಆಗ್ತದೆ ಹೊರತು ತೀರ್ಥ ಆಗೋದಿಲ್ಲ. ಪೂರ್ಣ ಸೂಕ್ತ, ವಿಷ್ಣು ಸೂಕ್ತ, ಕರ್ಮ ಸೂಕ್ತ, ಸಮುದ್ರ ಸೂಕ್ತ, ದೈಂದೋ ಸೂಕ್ತ, ಹೋಮಾನ ಸೂಕ್ತ, 6 ಸೂಕ್ತಗಳ ಅಂದ ಅಭಿಷೇಕ ಮಾಡಬೇಕು. ಕಡೆಗೆ 6 ಬರೋಂಗಿಲ್ಲ ಅಂದ್ರೆ ಪೂರ್ಣ ಸೂಕ್ತ ಮತ್ತು ವಿಷ್ಣು ಪರಮಾತ್ಮನ ಮಂತ್ರ ಓಂ ನಮೋ ನಾರಾಯಣ ಇಷ್ಟೊಂದಾದರೂ ಮಾಡಬೇಕು. ಇದು ಅಭಿಷೇಕ ನಡೆದಾಗ ಈ ಸೂಕ್ತ ಆಗಬೇಕು. ಇದು ಭಗವಂತನ ಅದಕ್ಕೆ ಪುರುಷಂ ಪೂರ್ಣ ಸೂಕ್ತೇನ ಪರಮಾತ್ಮ ಅವನ ಏನು ಹೇಳಿದಂದ್ರೆ ನೀವೆಲ್ಲರೂ ಅವತಾರವನ್ನು ಮೊದಲು ಮಾಡಿ ನಾನು ಅವತಾರ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮೀದೇವಿಗೆ ಹೇಳಿದರು. ಆವಾಗ ಪರಮಾತ್ಮನೂ ಕೂಡ ತಾನು ಅವತಾರ ಮಾಡ್ತಾನೆ ಹೇಳಿ ಆಶ್ವಾಸನೆ ಮಾಡಿದ್ದಾನೆ. ಇಲ್ಲಿ ದುರ್ಗಾದೇವಿಗೆ ಹೇಳ್ತಾನೆ, ನೀನು ದುರ್ಗಾ ರೂಪದಲ್ಲಿ ಬರಬೇಕು, ವಸುದೇವನಿಂದ ಹುಟ್ಟಬೇಕು. ದೇವಕೀ ದೇವಿ ತನ್ನ ಶೇಷದೇವರಿಗೆ ಆಜ್ಞಾ ಮಾಡಿದ, ನೀ ಶೇಷ ರಾಮಾಯಣದ ಲಕ್ಷ್ಮಣ ಆಗಿ ಭಾಳ ಕೆಲಸ ಮಾಡಿದಿ, ಸೇವಾ ಸ್ವಲ್ಪ ಅಣ್ಣ ಸ್ವಲ್ಪ ವಾಷಿಂಗ್ ಮಾಡಿ ಬರೀ ತಮ್ಮಾಗಿ ಬರೀ ಮಾತು ಕೇಳಿ ನಿಂಗೆ ಹೆಸರಿಗೆ ಬಂದದೇನು ಇಲ್ಲಿಲ್ಲ ಸೇವಾ ಮಾಡಿ ನಾನು ಪುಣ್ಯ ಭಾಳ ಆಗಿತ್ತು. ಅವನು ಆ ಪುಣ್ಯ ಕಡಿಮೆ ಮಾಡೋದು ಸಲುವಾಗಿ ಅಣ್ಣ ಆದರೆ ಏನಾರ ಕಾರ್ದಾನ ಮಾಡೋದು ಬೈಯೋದು ಮಾಡೋದು. ಅವಾಗ ಕೃಷ್ಣ ಪರಮಾತ್ಮಗೂ ಅನ್ನೋ ಪ್ರಸಂಗ ಬರ್ತದೆ. ಅವ ಪಾಪ ಆ ಪುಣ್ಯ ಕಡಿಮೆ ಮಾಡಿ ಈ ರೀತಿಯಾಗಿ ಹೇಳಿ ವಾಯುದೇವರು ಭೀಮಸೇನ ದೇವರು ಧರ್ಮರಾಜನೇ ಸಾಕ್ಷಾತ್ ಧರ್ಮರಾಜ ಯಮಧರ್ಮರಾಜ ಧರ್ಮ ವಿದುರ ಬೃಹಸ್ಪತ್ಯಾಚಾರ್ಯ ಉದ್ಭವ ಈ ಕಡೆ ಇವರು ಹೀಗೆಲ್ಲ ಕಲಿ ದೈತ್ಯ ಅವನೇ ಕಾಲನೇಮಿ ಕಾಲನೇಮಿನೇ ಕವಸ ಕಲಿನೇ ದುರ್ಯೋಧನ ಹೀಗೆಲ್ಲ ಹೇಳಿದ್ದಾರೆ. ವಿಪ್ರಚಿತ್ತಿನಿ ಜರಾಸಂಧ ದೈತ್ಯರೊಳಗೂ ಇದ್ದಾರೆ. ಈ ಪ್ರಕಾರವಾಗಿ ಮಾಡಿ ಕೃಷ್ಣ ಪರಮಾತ್ಮ ಏನು ಮಾಡಿದ ಆದಿಶ್ಯ ಮರಗಣಾನ್ ಇವೆಲ್ಲ ಅವತಾರ ಮಾಡಿ ಅಂತ ಹೇಳಿದ್ದಾನೆ. ಆ ಕಾಲಕ್ಕೆ ಮಧುರಾದ ಒಳಗೆ ಅಲ್ಲಿ ಮಧುರಾ ಕ್ಷೇತ್ರ ಮೊದಲು ಮುಂದೆ ಮಥುರಾ ಅಂತಾಗಿ ಮಧುನಾಮಕ ದೈತ್ಯ ಇದ್ದಲ್ಲಿ ಅವನ ಸಂಹಾರವನ್ನು ಮಾಡಿ ಲವಣಾಸುರ ಸಂಹಾರವನ್ನು ಮಾಡಿ ಅವನು ಕುಶ ಅವನನ್ನು ರಾಜ್ಯ ಸ್ಥಾಪನೆ ಮಾಡಿದ್ದ. ಮುಂದೆ ಅದು ಕೃಷ್ಣ ಪರಮಾತ್ಮನು ಅಲ್ಲಿ ಬಂದ. ಅವನ ಮಕ್ಕಳು ವಜ್ರ ಇತ್ಯಾದಿಗಳಲ್ಲಿ ಇದು ಮಾಡಿದ್ದು. ಅದು ಮಧುರಾಪಟ್ಟಣ ಅಲ್ಲಿ ಶೂರಸೇನೋ ಯದುಪತಿ. ಆವಾಗ ದೇವಕೀ ದೇವಿ ತಂಗಿ ಆಗಬೇಕು ಕಂಸನಿಗೆ. ತಂಗಿಯನ್ನು ಭಾಳ ಪ್ರೀತಿಸ್ತಿದ್ದ. ಅವಳ ಲಗ್ನವನ್ನು ವಸ್ತೇನ ಒಟ್ಟಿಗೆ ಮಾಡಿ ದೊಡ್ಡ ರಥದೊಳಗೆ ಕೂಡಿಸಿ ನಾನೇ ಸಾಡೆ ಹೊಡಿತು ನಮ್ಮ ತಂಗಿದು ಅಂಥೇಳಿ ಕುದುರೆ ಲಗಾಮ್ ತೊಗೊಂಡು ತಾನೇ ಹೊಡಿಲಿಕ್ಕಂತ ಅತಿ ಪ್ರಗ್ರಹಣಂ ಕಂಸಂ ಆಭಾಷ್ಯ ಶರೀರವಾ. ಆವಾಗ ಆಕಾಶವಾಣಿಯಲ್ಲಿ ಕರಪ್ಪಾಪೋ ಭೋಜಾನಾಂ ಕುಲಪಾಂಸನಃ ಭಗಿನೀಂ ಹಂತುಮಾರುದ್ಧ ಅಶ್ಯಾಸ್ತ್ವಾಮಷ್ಟಮೋ ಗರ್ಭ ಹಂತಾಯಾಂ ನಯಸೆ ಅಭೂತ. ಹೇ ದಡ್ಡ, ನೀ ಯಾರ ರಥವನ್ನು ಹೊಡ್ಲಿಕ್ಕತ್ತಿದ್ದೀವಿ ಸಾಡೆ, ಆ ದೇವಕೀ ದೇವಿ 8ನೇ ಗರ್ಭ ನಿನ್ನನ್ನು ಸಂಹಾರ ಮಾಡಲಿಕ್ಕೆ ಹೊಡ್ತದ. ಇಷ್ಟೊಂದು ಕೋಲ್ಡ್ ಏನು ಮಾಡಿಬಿಟ್ಟ, ಆ ಲಗಾಮ ಒಗೆದು ಖಡ್ಗೆ ತೊಗೊಂಡು ಕೊಲ್ಲಿಕ್ಕೆ ಹೊಂಟ. ವಸುದೇವ ಸ್ವಲ್ಪ ತೊಡೆದ, ಉಪದೇಶ ಮಾಡಿದ, ನನ್ನ ಕರ್ತವ್ಯದ ಪತ್ನಿ ರಕ್ಷಣೆ ಮಾಡಬೇಕು. ಅಲ್ಲಿ ಪ್ರತಿಜ್ಞೆ ಮಾಡ್ತಾರೆ ಅಗ್ನಿಸಾಕ್ಷಿಯಾಗಿ, ಏನು ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ. ಆ ಹೆಣ್ಮಗಳ ರಕ್ಷಣವನ್ನು ಗಂಡ ಹೊತ್ತಿರಬೇಕು, ತನ್ನ ಪ್ರಾಣ ಕೊಟ್ಟಾದ ರಕ್ಷಣೆ ಮಾಡಬೇಕು. ಅದು ಗೊತ್ತಿತ್ತು ವಸುದೇವನಿಗೆ. ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಹೊಂಟ. ಮಾತು ಕೇಳಿಲ್ಲ. ಕಡಿಕೆ ನೋಡಪ್ಪ ಕಂಸ, ನಿನಗೆ ಇಕಿಯಿಂದ ಮರಣೋ ಮಕ್ಕಳಿಂದ ಮರಣ, ಇಲ್ಲ ಮಕ್ಕಳಿಂದ ಹುಟ್ಟಿದ ಮಕ್ಕಳು ನಿನಗೆ ಕೊಟ್ಬಿಡ್ತಾನೆ, ನೀ ಕಾಳಜಿ ಮಾಡಿ ಆಯ್ತು ಅಂತ ಹೇಳಿ ಬಿಟ್ಬಿಟ್ರು.
ತಸ್ಮಾತ್ ಕಶ್ಚಿತ್ ದ್ರೋಹಂ ಆಚರಿತ್ ತಥಾವಿಧ ಅಂತ ಹೇಳಿ ಆವಾಗ ಮೃತ್ಯುರ್ಬುದ್ಧಿಮತಾ ಪೋಷ ಯಾವದ ಬುದ್ಧಿನ ಬರೋದಯ ಯದ್ಯಸವನು ನಿವರ್ತಿತ. ಅದು ಹಿಂಗ್ಯಾಕೆ ಮಾಡಬೇಕಾಗಿತ್ತು? ಚಂದ ನಡೆದಿತ್ತು. ಅವ್ನು ಕಂಸ ದುಷ್ಟ, ಮೊದಲೇ ದುಷ್ಟ, ಏನೋ ತಂಗಿ ಲಗ್ನ ಮಾಡ್ಲಿಕ್ಕಂತ ಮಾಡ್ಕೊಂಡು ಹೋಗಲಿ. ಈ ಆಕಾಶವಾಣಿ ತಂದು ಮತ್ತಿಷ್ಟೊಂದು ತಲೆ ಕೆಡಿಸಿ ಕೊಲ್ಲೋ ಹಂಗೆ ಮಾಡೋದು ಈ ದೇವತೆಗಳ ಕುಚೇಷ್ಟೇ. ಏನೋ ಅವನು ಕೊಲ್ಲಿಕ್ಕೆ ಹೋಗ್ತಿದ್ದಿಲ್ಲ, ಸುಮ್ಮನೆ ಆಕಾಶವಾಣಿ ಆ ವಾಣಿ ಅನ್ಕೋತ. ಆಕಾಶವಾಣಿ ಮತ್ತಾರಲ್ಲ, ಸಾಕ್ಷಾತ್ ವಾಯುದೇವರೇ ಪರಮಾತ್ಮ ಆಜ್ಞೆಯಿಂದ ಹೇಳಿದ್ರು. ಹಿಂಗೆ ಯಾಕೆ ಮಾಡಬೇಕಾಗಿತ್ತು? ಏನು ಕಾರಣ? ಚಂದ ನಡೆದಿತ್ತಲ್ಲ. ಅಂತೂ ದುಷ್ಟರಿಗೆ ಒಳ್ಳೆಯ ಬುದ್ಧಿ ಬರೋದೇ ಕಷ್ಟ. ಏನೋ ಚಲೋ ಕಲಾಮಾಗುತ್ತಾನೆ ಅವನು. ಎಂದು ಸಂಧಾನ ಮಾಡಿದೆ ಏನೋ ಕೈಯ ತೀರ್ಸ್ಕೊಂಡ್ತಾನೆ. ಮುಟ್ಟಾಳ ಇಷ್ಟು ದಿವಸ ಅನ್ಯಾಯ ಮಾಡಿ ಸಂಧಾನ ಮಾಡ್ತೀನಿ ನೀನು, ಆಯ್ತು ಬಿಟ್ಬಿಡ್ತಾನೆ. ಮುಗ ಬೇಡ ಬೇಡ. ಧರ್ಮವನ್ನು ಎಂದಾರು ಮಾಡೋರು ನೋಡಿ ನಾವು ವಕ್ರಾತಿ ಮಾಡಿಕೊಂಡು ಮಾಡಪ್ಪ ಅಂತ ಹೇಳಬೇಕು. ನೀನು ಸಂಧಾನ ಮಾಡ್ತೀಯೋ? ಎಂಥವ್ರು ಹಾಳಾಗಿ ಹೋಗ್ಯಾರ ಎನ್ನಂಥ. ಮತ್ತಿಷ್ಟು ಅವ್ರು ಡಿಸ್ಕರೇಜ್ ಮಾಡಬಾರ್ದು. ಧರ್ಮ ಮಾಡೋರಿಗೆ ಮತ್ತಿಷ್ಟು ಮಾಡಬೇಕು. ಇದು ಯಾಕೆ ಮಾಡಿದರು ದೇವತೆಗಳು ಅಂತ ಕೇಳಿದ್ರೆ ಅದರ ಕಾರಣ ಅದು. ಕಂಸ ತಂದಿನ ಜೇಲ್ನಾಗ ಹಾಕಿ ಅವನ ಜೇಲ್ನಾಗ ಹಾಕಿ ಎಲ್ಲ ಬಂಧು ಬಾಂಧವ್ರನ್ನ ಕೊಂದು ಬಡದು ದರ್ಪ್ ಮಾಡಿದ್ದವ. ಎಲ್ಲ ಕಡೆಗೆ ದುಷ್ಟರಾಜ ಅಂತ ಸಿದ್ಧಾಗಿ ಎಲ್ಲ ರಿಪೋರ್ಟ್ ಬಂದು ರಾಜರೇನು ಭಾಳ ದುಷ್ಟರಿದ್ದೀನಿ ಅಂತ ಮಂದಿ ಅನ್ನಿಗತ್ತಾರ. ಏನೋ ಶಿಷ್ಟ ಅಂತ ತೋರಿಸ್ಬೇಕಂತ ಏನು ಮಾಡಿದ, ತಂಗಿ ಲಗ್ನ ಮಾಡಿ ನಾನೇ ಸಾಡೆ ಹೊಡಿತೀನಿ. ಅದು ಮಂದಿಯೊಳಗೆ ಏನು ತೋರಿಸೋದು? ಹಂಗೆ ನಾ ಬಂಧು ಬಾಂಧವರಿಗೆ ಬೇಕಾದವನೇ ಇದ್ದೆ ನೋಡಿ, ಖಾಸ್ ತಂಗಿ ಲಗ್ನ ಮಾಡಿದ್ದು ನೋಡಿ. ಅಂದ್ರೆ ಒಳಗೆ ಅಭಿಪ್ರಾಯ ಸರಿ ಇದ್ದಿದ್ದಿಲ್ಲ, ಹೊರಗೆ ಮಂದಿಗೆ ತೋರಿಸೋದು. ಕೃಷ್ಣಾವತಾರ ಆಗಿದ್ದೇ ಅದಕ್ಕೆ. ಒಳಗೊಂದು ಹೊರಗೊಂದು ಮಾಡೋರು ಏನಿದ್ದಾರೆ ಅಂತ ಬೇಟ ಬೈರು ಮಾಡಿ ಕೃಷ್ಣ ಹುಟ್ಟಿದ್ದು. ಕೃಷ್ಣಾವತಾರ ಏನಾಯ್ತು? ಮೊದಲನೇದ್ದು ಇವನ ತಂಗಿಯ ಪ್ರೇಮ ಖರೇನೋ ಸುಳ್ಳು ಯಾವಾಗ ಗೊತ್ತಾಗ್ತಾ ಹೇಳಿದೆ? ಇವಳು 8ನೇ ಗ್ರಾಮದಿಂದ ಕೊಲ್ತದ ಅಂದ್ರೆ ಕೊಲ್ಲಿ, ನಾ ಸಾಯ್ತು ಮತ್ತು ತಂಗಿಗೆ ಏನು ಮಾಡೋಂಗಿಲ್ಲ. ಮತ್ತವರಾಗಿದ್ರೆ ನಾ ಸಾಯ್ಲಿ, ನಮ್ಮ ತಂಗಿ ಬದುಕಬೇಕು. ನಿಜವಾದ ಪ್ರೀತಿ ಮಾಡೋರು ಏನು ಮಾಡ್ತಾರೆ? ತಮ್ಮ ಪ್ರಾಣವನ್ನು ಕೊಟ್ಟಾದರೂ ತಂದೆ ರಕ್ಷಣೆ ಮಾಡ್ತಾರೆ. ಭೀಷ್ಮಾಚಾರ್ಯ ನೋಡಿ, ನನ್ನ ಲಗ್ನ ಆಗದೇ ಇದ್ರೂ ಅಡ್ಡಿ ಇಲ್ಲ, ನಮ್ಮ ತಂದೆ ಲಗ್ನ ಆಗ್ತದಲ್ಲ, ಇದಕ್ಕೆ ಸಾತ್ವಿಕ್ತಾನ ಅಂತ. ನಂಗೆ ರಾಜ್ಯ ಬೇಡ, ಯಾಕೆ ನಮ್ಮ ತಾಯಿ ಬೇಕಾಗಿದೆ, ರಾಮ್ ಬಿಟ್ಟು. ಸಾತ್ವಿಕ ಏನು ಮಾಡ್ತಾರಂದ್ರೆ ಇನ್ನೊಬ್ಬರ ಸಲವಾಗಿ ತಮ್ಮ ಸ್ವಾರ್ಥವನ್ನು ಬಿಟ್ಟು ಬಿಡ್ತಾರೆ. ಏತೇ ಸತ್ಪುರುಷಾ ಪರಾರ್ಥ ಘಟಕಾ ಸ್ವಾರ್ಥಾನ್ ವಿಸೃಜ್ಯಶ್ಚ. ತಮ್ಮ 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 ಪ್ರಾಣವನ್ನೂ ಕೊಟ್ಟಾದರೂ ಅವ್ರು ಏನು ಮಾಡ್ತಾರೆ? ರಕ್ಷಣೆ ಮಾಡ್ತಾರೆ. ಇವಂಥವಲ್ಲಿವ ನೀಚಿದಾನಿವ ತನ್ನ ಪ್ರಾಣದ ಸಲುವಾಗಿ ತಂಗಿಯೇ ಕೊಲ್ಲಿಕ್ಕೆ ಹೋದವ. ಮಂದಿ ಅಂದ್ರಂತ ನೀವು ದುಷ್ಟಿದ್ದು ಖರೇನೇ ಇದೆ ಅಂತ. ಜಗತ್ತಿನೊಳಗೆ ಕೃಷ್ಣಾವತಾರ ಆಗಿದ್ದೇ ನಿಜವಾದ ದುಷ್ಟರು ಯಾರು, ಶಿಷ್ಟರು ಯಾರು ಗೆರೆ ಹೊಡೆದು ಹೇಳಿಕೆ ಆಗಿದ್ದು. ಅದಕ್ಕೆ ಆರಂಭದಲ್ಲಿ ಆಕಾಶವಾಣಿ ಆಗಿದ್ದು ಕಂಸನ ಎಂಥವಿದ್ದಾನಂತ ತೋರಿಸ್ಬೇಕು. ಮುಂದೆ ಇಂಥ ಕಂಸನ ಪರಮಾತ್ಮ ಸಂಹಾರ ಮಾಡ್ತಾನೆ. ಸಂಹಾರ ಯಾಕೆ ಮಾಡಿದ್ರಿ? ಪಾಪ ಅವರು ಅವನ ಲಗ್ನವನ್ನೇ ಭಾಳ ದೂರಿಂದ ಮಾಡಿದ್ದ ಸಾಧನ ಮಾಮ, ಆ ಉಪಕಾರ ಹೇಳಾದೆ ಕೃಷ್ಣ ಕೊಂದು ಹಾಕಿದ ನೋಡ್ರಿ ಅಂತ. ಲಗ್ನ ಏನೋ ಮಾಡಿದ, ಅವನು ಕೊಲ್ಲಿಕ್ಕೆ ಹೋಗಿದ್ದ, ತಂದೆಯನ್ನು ಜೈಲ್ನಾಗ ಹಾಕಿದ್ದ, ಬಂಧು ಬಾಂಧವನು ಕೊಲಿಸಿದ್ದ. ನೀವು ಒಳ್ಳೆಯದೇನೆ. ದೈತ್ಯರ ಸಂಹಾರವನ್ನು ಮಾಡಬೇಕಾದ ದೈತ್ಯತ್ವ ಪ್ರಕಟ ಆಗಬೇಕು. ಆದ ಕಾರಣ ಏವಂ ವಿಮೃಶ್ಯತಂ ಪಾಪಂ, ಆವಾಗ ಮಹಾಪಾಪಿಷ್ಣನಾಗಿರ್ತಕ್ಕಂಥ ಅವನನ್ನು ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂದರೆ ಬೆಳೆ ಇಲ್ಲ ಕೇಳಿಸ್ತಾ ಇದ್ದಾರಿಗೋ? ಕೇಳಿಸ್ತಾ ಇದ್ದಾರಿಗ? ಹಾಕಿ ಪ್ರತ್ಯಗ್ರವದನಾಂಬೋಜ ಶಂಸ ನಿರಪತ್ರಪಃ ನಯಸ್ಯಾರ್ಥೇ ಭಯಂ ಸೌಮ್ಯ ತದ್ವೈತ್ವಾ ಮಹಾಶರೀರವ. ಆದ ಕಾರಣ ಆಯಿತು ಹೋಗಪ್ಪ ವಸುದೇವ, ನಿನ್ನ ಹೆಂಡತಿ ಕೊಲ್ಲಂಗಿಲ್ಲ, ನೀ ಮಕ್ಕಳು ತಂದುಕೊಡ್ತೀನಿ ಕೊಟ್ಬಿಡು. ಮುಂದೇನಾಯಿತು? ಆ ವಸುದೇವನಿಂದ ದೇವಕಿ ಗರ್ಭಧಾರಣ ಆಯಿತು. ಜೈಲ್ನಾಗ ಹಾಕಿಬಿಟ್ಟಿದ್ದು, ಜೈಲ್ನಾಗೆ ಹುಟ್ಟೋದು ಎಲ್ಲರೂ. ಅಲ್ಲೇ ಬಾಣತನ ಕಾಣಿಸ್ತದೆ, ಅಲ್ಲೇ ಆಯ್ತು ಎಲ್ಲ. ಕೀರ್ತಿವಂತ ಅಂತ ಮೊದಲನೇ ಮಗ ಹುಟ್ಟಿದ. ಆ ಮಗನನ್ನು ವೈದ್ಯ ಕೊಟ್ಟ ಕಂಸನ ಕೈಯೊಳಗೆ. ಅಂಥ ಸುಂದರ ಕೂಸು. ಅದಕ್ಕೆ ಅಸುರ ಸರ್ವ ಏವೈತೆ ತಥೇತಿ ಸುರಮಾದ ನಂದಾಧ್ಯಾಯ ಪ್ರಜಾ ಇತತ್ ಕಂಸಸ್ಯ ಭಗವಾನ್ ಸಂಶಯಾಮಾಸ ನಾರದ. ಆವಾಗ ಅವರೇನಂದರು,
ನಾಭ್ಯನಂದತ ತದ್ವಾಕ್ಯಂ ಅಸತು ಅಭಿಜಿತಾತ್ಮನಃ. ಅವೇನಂದ, ಪತಿಯಾತು ಕುಮಾರೋಯ, ಈ ಕೂಸು ಎಷ್ಟು ಚಂದ ಹುಟ್ಟ್ಯದ ನಿನಗೆ, 8ನೇ ಗರ್ಭ ನನಗೆ ಕೊಲ್ತ ಅಂತ ಹೇಳ್ಯಾರ. 1ನೇ ಗರ್ಭ ತೊಗೊಂಡು ಏನು ಮಾಡಲಿ, ತೊಗೊಂಡು ಹೋಗ್ರಿ. ನಾನು 8ನೇ ಗರ್ಭ ಅಷ್ಟೇ ಕೊಲ್ಲವ, 1ನೇ ಗರ್ಭ ಇಲ್ಲ, ಹೋಗಿ ತೊಗೊಂಡು ಹೋಗಿ, ಭಾಮ ಇಲ್ಲ ತಂಗಿ ಗಂಡ, ಹೋಗು. ಆವಾಗ ಅಥೇತಿ ಸುಲಮಾದಾಯ ಇಷ್ಟೆಲ್ಲ ತೊಗೊಂಡು ಹೋಗೋ ವೇಳಕ್ಕೆ ಹೊಸದೇ ಒಂದು ಮುಖ ಸಣ್ಣದೇ ಆಗಿತ್ತು. ದಿವ್ಕಿ ಕೈಯ ತಂದು ಕೊಟ್ಟ, ನಿಮ್ಮ ಅಣ್ಣ ಈ ಕೂಸಿನ ಕೊಲ್ಲಿಲ್ಲ, ಯಾಕಂದ್ರೆ 8ನೇ ಗರ್ಭ ಅಂತ ಹೇಳ್ಯಾರ, ಅದನ್ನು ಕೊಲ್ತಾನಂತ. ಏನು ರೀ, ನಮ್ಮ ಅಣ್ಣ ಹೇಳಿದ್ದಿಲ್ಲ ನಿಮಗೆ, ಅವ್ನು ಚಲೋ ಇದ್ದಾನೆ ರೀ, ಮಾತು ಭಾಳ ದುಷ್ಟ, ಒಳಗೆ ಭಾಳ ಹೃದಯ ಭಾಳ ಚಲೋ ಅದ. ಏನು ಚಲೋ ಅದ, 8ನೇ ಗರ್ಭ ಕೊಲಾಗಿದ್ದಾನೆ, ಮುಂದೆ ನೋಡೋಣಂತ ಅದನ್ನು. ಅದ ಕಾರಣ ಆ ಚಂದಾಕ್ಷಣವೇನೆ. ಆದರೆ ದೇವಕೀ ದೇವಿಯ ಮಾತು ಕೇಳಿ ವಸುದೇವ ಸಂತೋಷನಾಗಿಲ್ಲ. ಅವ್ನು ಗೊತ್ತಿತ್ತು ದುಷ್ಟರಿಗೆ ಯಾವೆಲ್ಲ ತಲೆ ತಿರುಗ್ತಾರೆ ಗೊತ್ತಿಲ್ಲ. ಕ್ಷಣೇ ತುಷ್ಟ ಕ್ಷಣೇ ರುಷ್ಟ, ರುಷ್ಟ ತುಷ್ಟ ಕ್ಷಣೇ ಕ್ಷಣ. ಒಂದು ಕ್ಷಣ ಏಕದಮ್ ಸಂತೋಷದಿಂದ ಬಂದಲ್ಲಿ ನಮಸ್ಕಾರ ಮಾಡೋದು ಮಾಡ್ತಾರೆ, ಇನ್ನು ಕೆಲವೊಂದು ಬೈಕೋತೀನಿ. ನೀವು ತೊಗೊಂಡು ಏನು ಮಾಡೋದು, ಕ್ಷಣೇ ರುಷ್ಟ ಕ್ಷಣೇ ತುಷ್ಟ, ಸಂತೋಷದಲ್ಲಿ ಭಾರಿ ಪ್ರೀತಿಯಿಂದ ಮಾತಾಡ್ಸೋದು, ಒಮ್ಮೆ ಸಿಕ್ಕಾಪಟ್ಟೆ ಬೈದ್ಬಿಡು. ಇವ್ರು ಯಾರ್ಯವರು ನಿಜವಾದ ದುಷ್ಟರೇ. ಕ್ಷಣೇ ತುಷ್ಟ ಕ್ಷಣೇ ರುಷ್ಟ, ದುಷ್ಟ ತುಷ್ಟ ಕ್ಷಣೇ ಕ್ಷಣ. ಅವ್ಯವಸ್ಥೆ ಚಿತ್ತಾನಂದ್ರೆ ಅವ್ರ ಮನಸ್ಸು ಅವ್ರಿಗೇ ವಶ ಇರೋಂಗಿಲ್ಲ. ಅದು ಯಾವ ವೇಳಾಗ ಯಾರು ಏನಂತಾರೋ ಗೊತ್ತಿಲ್ಲ. ಅವ್ವ ಅಪ್ಪಗೂ ಅಂತಾರೆ, ಅತ್ತಿ ಮಾವಗೂ ಅಂತಾರೆ, ಬಂಧು ಬಾಂಧವರಿಗೂ ಅಂತಾರೆ, ಮಂದಿಗೂ ಅಂತಾರೆ. ಒಮ್ಮೆ ಏಕದಮ್ ಆಗದೆ ಭಾರಿ ಸಂತೋಷದಿಂದ ಬಂದು ಮಾತಾಡ್ತಾರೆ. ಅದಕ್ಕೆ ಇವ್ರು ಎಂದೂ ಇವರು ಹೊಗಳಿದ್ರೆ ಸಂತೋಷ ಪಡಬಾರ್ದು, ತೆಗೆದು ದುಃಖ ಪಡಬಾರ್ದು. ಹಾಗೇ ಇದ್ದಾರೆ. ನೀ ಹಂಗೆ ನಿಮ್ಮ ಅಣ್ಣ ಹಂಗಿದ್ದಾನ ನೋಡ್ಕೋ, ನಂಗೆ ಸಂತೋಷ ಏನಿಲ್ಲ. ಯಾಕಂದ್ರೆ ಯಾವ ವೇಳಾಗ ಮತ್ತೆ ಬರ್ತಾ ಗೊತ್ತಿಲ್ಲ, ತೊಗೊಂಬರ್ರಿ ಆ ಹುಡುಗನಂತ. ಹಾಗೆ ಆಯ್ತದು. ನಾದ್ರು ಬಂದು ಕೇಳಿದ್ರು, ಏನು ದಡ್ಡಿದ್ದೇವು ಕವಸ, ನೀ ತಂಗಿ ಮಗ ಅಂತ ಬಿಟ್ಬಿಟ್ಟು. ಆದ್ರೆ 8ನೇ ಗರ್ಭ ಅಲ್ರಿ, ಏನಾದ್ರಲ್ಲಿ 8ನೇ ಗರ್ಭ ಅಂದಾರಲ್ಲ, ಮೊದಲನೇ ಗರ್ಭ ಅಂತ ಹುಚ್ಚ. 8 ಒಂದು ನಿರ್ಣಯ ನೀ ಮಾಡ್ತೀವಿ, ಅವರು ಮಾಡ್ತಾರೆ. ಯಾವ ಸಂಖ್ಯೆ 8 ಅದು ಒಂದಾಗಿರ್ತದೆ, 1 ಹೋಗಿ 8 ಆಗಿರ್ತದೆ. ಹಂಗ್ಯಾಂಗ್ರಿ ಅಂದ್ರೆ ಕಮಲ್ ಹೂ ತೊಗೊಂಬ, ಕಮಲ್ ಹೋಗಿ ಹೇಳೋದು. ಅಲ್ಲಿ 8 ಪಕಡಿದ್ದು ಎಣಸಂದು, 1 2 3 4 5 8 ಆಯ್ತು. ನಾ ಎಣಸ್ರಿ, ಆ 8ಅನ್ನೇ ಅಲ್ಲಿಂದ ಎಣಿಸ್ತೀನಿ, 1 2 3 4. ನನಗೆ ನಿನಗೆ 8 ಆಗಿದ್ದು ನನಗೆ 1 ಆಗ್ತದಲ್ಲ. ಏನೇನಾಡಿದ್ರೆ ಎಂಥ ವೇಳೆಯಾಗ ಬಂದು ಒಳ್ಳೆಯ ಬುದ್ಧಿ ಹೇಳಿ. ಇನ್ನೊಂದು, ಆ ದೇವತೆಗಳೆಲ್ಲರೂ ಮಹಾ ಮೋಸ. ಆ ಪಾಪ ಹಿರಣ್ಯಾಕ್ಷ ಹಿರಣ್ಯಕೇಶಿ ಬೇಡ್ಕೊಂಡೇ ಬೇಡ, ಇವಾಗ ಕೆಳಗೆ ಬೇಡ, ಮ್ಯಾಲೆ ಬೇಡ, ಹಿಂದೆ ಬೇಡ, ಮರಣ ನಮಗೆ ಬೇಡ, ಒಟ್ಟ ಮರಣ ಬೇಡ, ಒಳಗೋ ಬೇಡ ಹೊರಗೋ ಬೇಡ, ವಸ್ತ್ರ ಮ್ಯಾಗ ಕೂತ ನರಸಿಂಹ ಬಂದು. ಶಾಸ್ತ್ರಾಸ್ತ್ರ ಬೇಡ, ಅದಕ್ಕೆ ಬಂದ, ನಖಗಳಿಂದ ಬಂದ. ನಿನ್ನಿಂದ ಹುಟ್ಟಿದನಿಂದ ಬೇಡ, ನರಸಿಂಹನಿಂದ ಹುಟ್ಟೇ ಇಲ್ಲ. ಈಗ ದೇವತೆಗಳು ಭಾಳ ಬೆರಕಿರ್ತಾರೆ. ನೀ ಹಾಗೆಲ್ಲ ಲೆಕ್ಕ ಹಾಕೊಂಡು ಕೂಡಬೇಡ. ನಾರದರೆ ಎಂಥ ಒಳ್ಳೆ ಸಜೆಷನ್ ಕೊಟ್ಟರು, ನಿಮಗೆ ಥ್ಯಾಂಕ್ಸ್ ಅನ್ನಬಾರ್ದು, ಧನ್ಯವಾದಗಳು. ಎಲ್ಲಿದ್ದರೆ ಬರ್ರಿ ಅಂತ ದೊಡ್ಡ ಬಂಗಾರ ತಟ್ಟೆ ಒಳಗೆ ತಾಂಬೂಲ 1 ಲಕ್ಷ ರೂಪಾಯಿ ದಕ್ಷಿಣೆ ಕೊಟ್ಟು ಹಿಂಗೆ ಬಂದು ನ್ಯಾಯ ಹೇಳ್ತು ಬಂದು. ಇತತ್ ಕಂಸಾಯ ಭಗವಾನ್. ಮತ್ತು ಪ್ರಶ್ನೆ ಬಂತ, ಅಲ್ರಿ ಆ ಕಂಸ ಪಾಪ ಮುಷಿನ ಬಿಟ್ಟಿದ್ದ, ನಾದ್ರೆ ಬಂದು ಕೆಡಿಸಿದ್ರೇನು. ಹಾಗಾದ್ರೆ ದೇವಕಿ ಮಕ್ಕಳು ಕೊಲ್ಲಿ ಕಾರಣ ಯಾರಾದರೂ ನಾರದರೆ ನೀವು ಅಂತೀರ. ಅಲ್ಲಿಯೂ ಕೂಡ ಅದೇ ಅರ್ಥ. ನೀವು ನಿಜವಾಗಿ ದೇವಕಿ ಮ್ಯಾಲ ಕೂಚಿನ ಮ್ಯಾಲ ಭಕ್ತಿ ಇತ್ತಂದ್ರೆ ಏನಂತಿದ್ದ, ನಾ ಮಕ್ಕಳನ್ನ ಕೊಲ್ಲಂಗಿಲ್ಲ, ನಾ ಸಾಯಿರ್ಬೇಕಾದ್ರೆ. ಮತ್ತೆ ಪುನಃ ಅವನ ಅಂತಃಕರಣ ಪ್ರೀತಿ ಢೊಂಗಿ ಅದ, ಅದು ಕಪಟ ಅದ, ಅದು ಸ್ವಾರ್ಥಪೂರಿತದ, ಜಗತ್ತಿಗೆ ತೋರಿಸೋ ಸಲುವಾಗಿ ನಾರದರು ಬಂದು ಹೇಳಿದರು. ಅಂದರೆ ಏನೇ ನಾರದರು ಧ್ರುವಗೂ ಹೇಳ್ತಾರೆ, ತಪಸ್ಕೊಂಡಿದ್ದ ಧ್ರುವ. ಧ್ರುವ ತಪಸ್ ಮಾಡಿ ಏನು ಮಾಡವ, ಬ್ರಹ್ಮ ಸಾಕ್ಷಾತ್. ನನಗೆ ಆಗಿದ್ದು ಹಿಂಗೇನಾಗ್ತದೆ. ಅಲ್ಲೋ ನಾ 14 ಲೋಕ ಸಂಚಾರ ಮಾಡ್ಕೊತೀನಿ ದೇವ್ರ ಅನ್ಕೋತ, ನಂಗೆ ಇನ್ನೂ ದೇವ್ರು ಕಾಣಿಸಿಲ್ಲ. ನೀನು ಕಾಣಿಸ್ತಾನ, ನಿನ್ನ ವಯಸ್ಸೇನು ನಾ ಏನು. ಹಾಗೆಲ್ಲ ಸಣ್ಣ ವಯಸ್ಸಿನೊಳಗೆ ದೊಡ್ಡವ್ರು ಬೈದದ್ದನ್ನು ಸೀರಿಯಸ್ ತಿಳ್ಕೊಂಡು ಹಂಗೆ ಮಾಡಬಾರ್ದು. ಮನೆಗೆ ಹೋಗು, ಆಟ ಆಡು ಮತ್ತು ಅವನ ಮನಸ್ಸು ಕೆಡಿಸಿದ್ರು ನಾರದರು. ಅವೇನು ಮಾಡಿದ ನೋಡ್ರಿ, ಏನಾದರೆ ಸುನೀತಿ ನಮ್ಮ ತಾಯಿ, ನಮ್ಮ ಮಾತೃ ದೇವೋಭವ.
ನಮ್ಮ ತಾಯಿ ತಪಸ್ ಮಾಡಂತ ಹೇಳ ಅಲ್ಲಿ ಹೊರಟಿದ್ದೇನೆ. ತಾಯಿಯ ಮಾತು ಕೇಳಿ ನಾವು ಹೊಂಟಿದ್ದಕ್ಕೆ ಅದಕ್ಕೇನಾದರೂ ಸಲಹೆ ಕೊಡ್ತೀರೋ ಕೊಡ್ರಿ, ತಪಸ್ಸು ಬಿಡು ಅಂತ ಕೇಳಂಗೆ ಬಂದೆ ನೋಡಿ. ನಾರದರು ಇಬ್ಬರಿಗೂ ಹೇಳಿದರು, ಧ್ರುವಗೂ ಹೇಳಿದರು, ಕಂಸಗೂ ಹೇಳಿದರು. ಧ್ರುವ ಏನು ಮಾಡಿದ? ಸಾತ್ವಿಕ ಬುದ್ಧಿ ಅಂತ ನಾರದರೆ ಅಂತ. ಹೌದು, ಆವಾಗ ಅವನು ಪರೀಕ್ಷೆ ಮಾಡಿದಾಗ ಜನನ್ಯಾಭೀತ ಅಂತ, ನಿಮ್ಮ ತಾಯಿ ಹೇಳಿದ್ದೇ ಕರೆಕ್ಟ್ ಅದ, ನಾನು ಇದು ಪರೀಕ್ಷೆ ಮಾಡಿ. ನಮ್ಮ ದೊಡ್ಡವ್ರು ಏನು ಮಾಡ್ತಾರೆ, ನಮ್ಮ ಪರೀಕ್ಷೆ ಮಾಡೋ ಸಲುವಾಗಿರೋ ಮಾಡ್ತಿರ್ತಾರೆ. ನಾವು ಅದನ್ನು ಇದು ಮಾಡಬೇಕು, ಸ್ವೀಕಾರ ಮಾಡಬೇಕು. ಈ ಪ್ರಕಾರವಾಗಿ ಕಂಸನಿಗೆ ಹೇಳಿ, ಕಂಸಂದ ಹಿಂಗೆ ಆಗಿದೆ ಅಂತ ಹೇಳಿ ದೊಡ್ಡ ಮೀಟಿಂಗ್ ಕರೆದ. ಈಗೇನು ಮಾಡಬೇಕು? ಏನಿಲ್ಲ, ಮಕ್ಕಳು ಕರ್ಕೊಂಬರ್ರಿ. ಆ ಮಗುನ ಮತ್ತೆ ಬರೋ ಬಂತೆ. ಆ ಕ್ವಶನ್ ಕೊಡಂದಾರಿ ರಾಜ. ಹೆಂಗಂತ ಇಲ್ಲ, ಮತ್ತು ಬೇರೆ ಆಗ್ಯದ. ಆ ಕ್ವಶನ್ ಕೊಡೋ ವೇಳ್ಯಾಕ ದೇವಕಿ ದೇವಿ ಇಷ್ಟು ದುಃಖ ಆಯ್ತು ನೋಡಿ. ನೀವು ಹೇಳಿದ್ದು ಖರೀದು ನೋಡಿ ಗಣೇಶ. ನಾನು ಮೊದಲು ಹೇಳಿದ್ದೇನೆ, ದುಷ್ಟರು ಯಾವ ವೇಳ್ಯಾಕ ಮನಸ್ಸು ಬದಲಿ ಮಾಡ್ತಾರೋ. ನಾವು ಎಂದೆಂದು ದುಷ್ಟರಿಂದ ಸಹಾಯ ತೊಗೊಳ್ಬಾರ್ದು, ಗೌರವ ತೊಗೋಬಾರ್ದು. ಆ ಗೌರವ ಎಲ್ಲ ನಾಶ ಆಗಿ ಹೋಗ್ತದೆ. ಲಾಭ ಎಂದು ತೊಗೋಬಾರ್ದು. ಯಾಂಚ ಮೋಘ ವರಮಧಿಗುಣ ನಾಧಮೇ ಲಬ್ಧ ಕಾಮ. ಸಾತ್ವಿಕ ಜನರ ಒಟ್ಟಿಗೆ ಜಗಳಾಡಿ ಇರಬೇಕಾದ್ರೆ ಮತ್ತು ನಿಮ್ಮ ಕರುಣ ಮಾಡ್ತಾರೆ. ಅಯೋಗ್ಯರ ಜೊತೆಗೆ ಸಖ್ಯ ಮಾಡಿ ಅವ್ರಿಗೆ ಸನ್ಮಾನ ಮಾಡಿಸ್ಕೊಂಡು ಮುಂದೆ ಅಪಮಾನಕ್ಕೆ ಈಡಾಗಬೇಡ್ರಿ. ಅಯೋಗ್ಯರಿಂದ ನಾವು ಸತ್ಕಾರ ಅಥವಾ ಸಹಾಯವನ್ನು ತೊಗೊಳ್ಬಾರ್ದು. ಆ ಸಹಾಯ ಏನಾಗ್ತದೆ ಮುಂದೆ ಕಂಟಕ. ಹಾಗೆ ಆಯ್ತು ನೋಡಿ. ಈ ನೀತಿ ತೋರಿಸೋ ಸಲುವಾಗಿ ಆಗೋಯ್ತು. ದೇವಕಿ ವಸುದೇವಂಚ ಅವೇನು ಮಾಡಿದ, ಮತ್ತು ದೇವಕಿ ವಸುದೇವರನ್ನು ಜೈಲಿನ ಹಾಕ್ತಾನೆ. ಮಾತರಂ ಪಿತರಂ ಭ್ರಾತೃನ್ ಸರ್ವಸ್ವದ ಸುಖಿ. ನೋಡ್ರಿ, ತಂದೆ ತಾಯಿ ತಮ್ಮ ಎಲ್ಲರನ್ನೂ ಕೂಡ ಏನು ಮಾಡಿದ, ಜೈಲಿನ ಹಾಕಿ. ಆತ್ಮಾನಮೇ ಸಂಜಾತಂ ಜಾನನ್ ಪ್ರಾಗ್ ವಿಷ್ಣುನಾ ಸದಂ ಮಹಾಸುರಂ ಕಾಲನೇಮಿಂ ಯದುಭಿ ಸ ವ್ಯರುಧ್ಯತ ಉಗ್ರಸೇನಂಚ ಪಿತರಂ ಯದುಬೋನಿದಕ ವೃಷ್ಟಿಮಾನ್. ಹೀಗೆ ಪರಮಾತ್ಮ ಮಾಡಿದ. ಶ್ರೀ ಶುಕೋವಾಚ ಅನ್ಯಶ್ಚಾಸುರ ಭೂಪಾಲೈ. ಇನ್ನೂ ಮಹಾದೈತ್ಯರಿದ್ದರು. ಬಾಣ, ಭೌಮ, ಯದೂನಾಂ ಕದನಂ ಚಕ್ರೆ ಎಲ್ಲ ಯಾವ್ದಾರ ಒಟ್ಟಿಗೆ ಜರಾಸಂಧನ ಸಹಾಯ ತೊಗೊಂಡು ಯುದ್ಧ ಆಡಿ ಎಲ್ಲ ತಂದು ಕೈ ಮಾಡ್ಕೊಂಡ್ಬಿಟ್ಟು ಇವನ ಪರಾಕ್ರಮ ನೋಡಿ ಆ ವೇಳಾಕಿ ಇವಾಗ ಕನ್ಯಾ ಕೊಡ್ಲಿಕ್ಕೆ ಬಂದವ. ಜರಾಸಂಧ ಮಹಾರಾಜ್ ಮಹಾ ದುಷ್ಟ ಒಂದು ನಾನು ಯಾರ ಒಟ್ಟಿಗೆ ಸಂಬಂಧ ಮಾಡ್ಕೊಂಡು ನಮ್ಮಂಗೆ ಇರಬೇಕಿಲ್ಲ ಅಂತ ಹೇಳಿ ಅಸ್ಥಿ ಪ್ರಾಸ್ತಿ ಅಂತ ತನ್ನ ಮಕ್ಕಳನ್ನು ಲಗ್ನ ಮಾಡಿಕೊಟ್ಟು ಕಂಸನಿಗೆ. ಹತೇಶು ಷಟ್ಸು ಬಾಲೇಶು ಒಂದೊಂದೇ ಕ್ವಶನ್ ತೊಗೊಂಡು ಹೋಗಬೇಕು. ಆ ಜೇಲದ ಹೊರಗೊಂದು ದೊಡ್ಡ ಬಂಡಿಗಲ್ಲ, ಕರಕಲ್ಲ, ಅದಕ್ಕೆ ಜೋರಾಗಿ ಅಪ್ಪಳಿಸಬೇಕು. ಆ ಕೂಸು ಚಿತ್ಕಾರ ಮಾಡಿ ಒದರಬೇಕು, ದೇವಕಿ ಕೇಳಿಸ್ಬೇಕು. ದುಃಖ. ಈಗ 6 ಮಕ್ಕಳನ್ನು ಕಳ್ಕೊಂಡು ತತ್ಸನ್ನಿಕೃಷ್ಟ ರೋಹಿಣ್ಯ 7ನೇದ್ದೇನೆ ಯಮನಂತಂ ಪ್ರಚಕ್ಷತೆ. ಸಾಕ್ಷಾತ್ ಶೇಷದೇವರು ಒಳಗೆ ಪರಮಾತ್ಮ ಇದ್ದ ಅಂತ ಪರಮಾತ್ಮನ ಆವೇಶದಿಂದ ಕೂಡಿದ ಶೇಷದೇವರು 7ನೇ ಗರ್ಭ. ತತ್ಸನ್ನಿಕೃಷ್ಟ ರೋಹಿಣ್ಯ. ದುರ್ಗಾದೇವಿ ಏನು ಮಾಡಿದ್ರು, ಆ ಗರ್ಭವನ್ನು ದೇವಕಿ ಗರ್ಭೊಳಗಿಂದ ಎಳೆದು ರೋಹಿಣಿ ಗರ್ಭೊಳಗೆ ಒಯ್ದು ಇಲ್ಲಿ ಮುಂದೆ ಅವನೇ ಬಲರಾಮ. ಆ ಕಾಲಕ್ಕೆ ದುರ್ಗಾದೇವಿ ಈ ಕಾರ್ಯವನ್ನು ಮಾಡಿ 8ನೇ ಗರ್ಭ ಸಾಕ್ಷಾತ್ ದುರ್ಗಾದೇವಿ ಹುಟ್ಟಾಳೆ. ನಂದಗೋಕುಲು ದುರ್ಗೇತಿ ಭದ್ರಕಾಳೀತಿ. ದುರ್ಗಾದೇವಿ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕ, ಮಾಯಾ, ನಾರಾಯಣಿ, ಶಾನ, ಶಾರದಿಂದು ಗರ್ಭ ಸಂಕರ್ಷಣಾತ್ತು. ಈಗ ಗರ್ಭವನ್ನು ಸಂಕರ್ಷ ಮಾಡಿದ್ರೆ ಸಂಕರ್ಷಣ ಸೇರ್ತಾರೆ. ಹೀಗೆ ಗರ್ಭೇ ಪ್ರಣೀತೆ ದೇವಕ್ಯ ರೋಹಿಣಿ ಯೋಗನಿದ್ರಯ ವಿಶ್ರಮಸಿತ. ಆವಾಗ ಇದು ಗರ್ಭ ಸಾವಾಯಿತು ಅಂತ ಹೇಳಿದ್ರೆ ಹೊರತು ನಿಜವಾಗಿರೋ ಗರ್ಭ ರೋಹಿಣಿ ಕಡೆಗೆ ಹೋಗಿತ್ತು. ಈ ಪ್ರಕಾರ 8ನೇ ಗರ್ಭ ಪುನಃ ಧಾರಣ ಮಾಡಿದೆ ದೇವಕಿ ದೇವಿ. ತಾಂವೀಕ್ಷಕಂಸ ಪ್ರಭಯಾಜಿತಂ ಭವಂ ವಿರೋಚಯಂತಿಂ ಭವನಂ ಶುಚಿಸ್ಮಿತಂ
ಆಹೀಷಮಿ ಪ್ರಾಣಹರೋ ಹರಿರ್ಗುಹಾಂ ಧ್ರುವಂ ಶ್ರಿತೋ ಯನ್ನ ಪುರೇಯಮೀದೃಶಿ. 8ನೇ ಗರ್ಭಧಾರಣ ಮಾಡಿದಾಗ ದೇವಕೀ ದೇವಿ ಮುಖದಾಗ ಅದ್ಭುತ ಕಾಂತಿ ಇತ್ತು. ಈ ಹಿಂದಿನ ಗರ್ಭಧಾರಣ ಮಾಡಿದಾಗ ಅಷ್ಟಿದ್ದಿಲ್ಲ. ಈಗ ಅವಳ ಮುಖದಲ್ಲೇ ವಿಶಿಷ್ಟ ಕಾಂತಿ. ಅವನ್ನಂತ ಬಹುಶಃ ನನ್ನ ಸಂಹಾರ ಮಾಡುವ ಶ್ರೀಹರಿ ಒಳಗೆ ಬಂದಾನ. ಕವಸನ್ನಂತ ಪ್ರಾಣಹರೋ ಹರಿರ್ಗುಹಾಂ ಧ್ರುವ ಕಿಮದ್ಯ ತಸ್ಮಿನ್ ಘಟನೆ ಯಮಾಶ್ವಮೆ ಯಥಾರ್ಥತಂತ್ರೋ ನ ವಿಹಂತಿ ವಿಕ್ರಮಂ. ಅವಾಗ ಅಂದಂತ ಹಾಗಾದ್ರೆ ನಾವು ಗೊತ್ತಿದ್ರೂ ಆ ಗರ್ಭಿಣಿಯನ್ನೇ ಕೊಲ್ಲಿಲ್ಲ ಯಾಕೆ? ಗೊತ್ತಾಯ್ತು ಅವನು ಒಳಗೆ 8ನೇ ದೇವ್ರು ಬಂದಾನ ಅಂತ ಕೇಳಿದ್ರೆ ಶ್ರೇಯಸ್ವಸುರ್ ಗುರುರ್ಮತ್ಯ ವಧೋಯಂ ಯಶಸ್ತ್ರೀಯಂ ಹಂತ್ಯ ಅನುಕೂಲಮಾಯೋ. ಸ್ತ್ರೀ ಹತ್ಯಾನೇ ಮೊದಲು ಮಾಡುವ, ಅದರೊಳಗೂ ಗರ್ಭಿಣಿ ಸ್ತ್ರೀ ಹತ್ಯಾಂಕ ಮೊದಲು ಮಾಡುವ. ನಾನು ದೊಡ್ಡ ಚಕ್ರವರ್ತಿ ರಾಜ ಇದ್ದೇನು, ರಾಜನಾಗಿರ್ತಕ್ಕಂಥ ನಾನು ಹೆಣ್ಮಗಳನ್ನ ಕೊಂದ ಅಂತ ಅಪಕೀರ್ತಿ ಬರ್ತದೆ. ಶೇಷ ಜೀವನ್ ಖಲು ಸಂಪರೇತೋ ವರ್ತೇತಯೋ ಅತ್ಯಂತ ಶಂಸಿತೇನ. ಯಾವನು ಅವಲೇ ಹೆಣ್ಣು ಮಗಳು ಅದರೊಳಗೆ ಗರ್ಭಿಣಿ ಹೆಣ್ಣುಮಗಳನ್ನು ಕೊಲ್ತಾನ ನಾವು ಜೀವಂತ ಮಾಡೋದು ಸಾಹಸೋತ್ಸವ ಹೆಣ ಅಂತಾವ. ಕೊಲ್ಲವ ವೀರಲ್ಲವ, ಹೆಣ ಅಂತಾರೆ ಮಂದಿ. ಅವ ದೇಹೇ ಮತೆ ತಮನು ಹತ್ತ ಕಾಮು. ದೇಹ ಎಲ್ಲ ಹೋದ ಮೇಲೆ ನಮ್ಮ ಹಿಂದೆ ಏನೋ ಹೋಗ್ತಾವೆ, ನಮ್ಮ ಅರ್ಥ ಎಲ್ಲ ಹೋಗ್ತಾವೆ, ಪುಣ್ಯ ಪಾಪ ಬರ್ತಾವೆ. ಪೂರತಮ ನನ್ನ ಮಂದಿ ಎಲ್ಲರೂ ಮುಂದೆ ಏನು ಮಾಡ್ತಾರೆ, ಪಾಪಿಷ್ಟ ಅತ್ಯಂತ ಹೇಳಿ ಅವ ಕಂಸ ಏನು ಹೇಳ್ತೀರಿ. ನಮ್ಮ ತಂಗಿನ ಕೊಂದಾನ, ಗರ್ಭವತಿ ಕೊಂದಾನ. ನಿವಾಸ ಶಾಣೆ ಆಗಿದ್ದಂದ್ರೆ ಅವ ಹುಟ್ಟಿದ ಮೇಲೆ ಅವನ ಜೋಡಿ ಯುದ್ಧ ಆಡೆ ಪರಾಕ್ರಮ ಸಾಯ್ಬೇಕಾಗಿತ್ತು. ಒಳಗಿದ್ದ ಮಕ್ಕಳು ತೊಗೊಂಡೇನು ದೊಡ್ಡ ಇದೇನು ಮಂದಿ ಅಂತಾರೆ. ಈ ಅಪಕೀರ್ತಿಗೆ ನಾ ಈಡಾಗಬಾರ್ದು ನೋಡಿ, ತಾನೇ ಹಿಂಗೆ ಹಾಕದ ಒಳಗೆ. ಅದು ನಾನು ಕೊಲ್ಲಂಗಿಲ್ಲ ಅಂದ್ಬಿಟ್ಟೆ. ನೋಡಿ ಬುದ್ಧಿ ಹೆಂಗೆ ಬಂತೆ ಅವರಿಗೆ. ಕಂಸ ದೇವಕೀ ದೇವಿ ಗರ್ಭ ರಕ್ಷಣಾ ಸಂವಾರ ಮಾಡೋದಾಗಿತ್ತಲ್ಲ, 8ನೇ ಗರ್ಭ ಸರಳ ಕೈಯಾಗ ಸಿಕ್ತಿತ್ತು. ಅವನ ಬುದ್ಧಿ ಪರಮಾತ್ಮ ಏನು ಮಾಡಿ ಈ ಗರ್ಭಿಣಿ ವಧವನ್ನು ಯಾರೂ ಮಾಡಬಾರ್ದು. ಚಲೋ ಅಲ್ಲಿ ಅಪಕೀರ್ತಿ ಬರ್ತದೆ, ನನಗೆ ಮಹಾಪಾಪ ಬರ್ತದೆ ಅಂತ. ಇತಿ ಘೋರತಮ. ಅದ್ರ ಒಳಗೆ ಯಾರಿದ್ರಂದ್ರೆ ಭೃಗುವಂಶ ಅಂದ್ರೆ ಭೃಗುದೇವರಿದ್ರು, ಭೃಗು ಋಷಿಗಳು ವಂಶನ ಒಳಗೆ. ಹಾಗೆ ಈ ಬುದ್ಧಿ ಒಳ್ಳೆಯದು ಬಂತು ಅಂತ. ಕದಾಚಿತ್ ಸಾತ್ವಿಕ ಸ್ನೇಹ ಪ್ರದರ್ಶನಂತು ಕಂಸ ಶರೀರ ಭೃಗೋ ಇತಿ ಬೋಧ್ಯಂ. ಒಳಗೆ ಒಳ್ಳೆಯ ಭಾವನಾ ಬಂತು ಅಂದರೆ ಅದು ಅವನದಲ್ಲದು, ಕಾಲ್ನೇಮಿ ದೈತ್ಯ ಅವನದಲ್ಲದು. ಯಾರು ಒಳಗಿದ್ದ ಭೃಗು ಋಷಿಗಳು ಹೇಳ್ಬಿಟ್ರು. ಈ ಪರಮಾತ್ಮನು ಗರ್ಭೊಳಗೆ ಬೆಳೀತಾ ಇದ್ದಾನಂತ. ಸುಂದರ ರೂಪ ದೇವರದು. ಬ್ರಹ್ಮಾದಿಗಳು ವಿಚಾರ ಮಾಡಿದರು. ನಾವೆಲ್ಲ ವೈಕುಂಠದಲ್ಲಿದ್ದ ಪರಮಾತ್ಮ ನೋಡಿ ಆನಂದ ಪಡ್ತಿದ್ದೀವೋ, ಯಾವಾಗ ಹೋಗಿ ಗರ್ಭೊಳಗೆ ಹೆಂಗಿದ್ದ ನೋಡ್ಬೇಕು ದೇವರು. ಅಲ್ಲಿ 4 ಮಂದಿ ಹೆಂಗೆ ಒದ್ದಾಡಿ ಹಿಂಗೆ ಕಣ್ಣು ಮುಚ್ಕೊಂಡಿರ್ತಾನೋ ಅಥವಾ ಮತ್ತೆ ಹೆಂಗಿದ್ದಾನೆ. ಗರ್ಭಸ್ಥನಾದ ಪರಮಾತ್ಮ ನೋಡ್ಕೊಂಡು ಇಚ್ಛಾ ಬಂತು ಯಾರಿಗೆ, ಬ್ರಹ್ಮಾದಿಗಳಿಗೆ. ಅಲ್ಲಿ ಹೋಗಿ ನೋಡ್ತಾರ ಪರಮಾತ್ಮ ಹಂಗಿದ್ದ. ಆಸೀನ ಸಮಿತಿಷ್ಟನ್ ಭಂಜಾನ ಪ್ರಣಪಿಮನ್ ಚಿಂತೆಯಾನೋ ಶ್ರೀಕೇಶಮ ಅಪಶ್ಯತ್ ತನ್ಮಯ. ಬ್ರಹ್ಮ ಭವಶ್ಚ ದೇವೈ ಗೀರ್ಭಿರ ವಿಷ್ಣು ಮಥಾಸ್ತ. ಅಲ್ಲಿ ನೋಡ್ತಾರ ಸಾಕ್ಷಾತ್ ಆನಂದ ಮೂರ್ತಿಯಾಗಿ ಒಳಗಿದ್ದ. ಚಿಕ್ಕ ಜಾಗದೊಳಗೆ ದೇವರು ಇಷ್ಟು ಸುಂದರವಾಗಿ ಕಾಣಿಸ್ತಿದ್ದ. ದೊಡ್ಡವಾಗಿರ್ತಕ್ಕಂಥ ಸರ್ಪ ಇದು ಶೇಷ. ಶೇಷನ ಮೇಲೆ ಪರಮಾತ್ಮ ಮಲ್ಕೊಂಡಿರ್ತಕ್ಕಂಥ ರೂಪ ಕಾಣಿಸ್ತಂತೆ. ನಾರಾಯಣದೇವ ರೂಪ ಕಾಣಿಸ್ತಂತೆ ಯಾರಿಗೆ, ಬ್ರಹ್ಮಾದಿಗಳು. ಆ ದೇವರ ರೂಪ ನೋಡಿ ನಮಸ್ಕಾರ ಮಾಡಿ, ಓಹೋ ದೇವರಿಗೆ ಯಾವ ಜಾಗ ಇರಲಿ, ಯಾವ ಕಾಲ ಇರಲಿ, ಇದ್ದಂಗೆ ಇರ್ತಾನೆ. ಅವನಿಗೆ ನಿರ್ವಿಕಾರ ಅಕ್ಷರ ಶುದ್ಧ. ಏನು ನಿರ್ವಿಕಾರ ಅಂತಾರೆ. ನಿಮಗೆ ಕಾಲ ಮತ್ತು ದೇಶಗಳಲ್ಲಿ ಒಬ್ಬೊಬ್ಬರು ಮನೆಯೊಳಗೆ ಒಂದು ನಿದ್ದೆ ಮಾಡಿ ನಿದ್ದೆ ಹತ್ತಂಗಿಲ್ಲ. ನಮ್ಮ ಮನೆಯೇ ಬೇಕ್ರಿ ಅಂತ. ಕೆಲವರಿಗೆ ಮಳೆಗಾಲ ಆಗಿ ಬರೋಂಗಿಲ್ಲ, ಚಳಿಗಾಲ ಆಗ್ಬಾರ್ದು. ಕೆಲವರಿಗೆ ಎರಡೂ ಬೇಡ, ಬ್ಯಾಸಿಗಾಲ ಆಗ್ಬಾರ್ದು, ಬ್ಯಾಸಿಗಾಲ ಬೇಡ. ನಮಗೆಲ್ಲರೂ ಏನಾಗ್ತದೆ ಹೇಳಿ, ಕಾಲಕೃತ ದೇಶಕೃತವಾದಂತಹ ವಿಕಾರ ಆಗ್ತಿರ್ತದೆ. ನಮ್ಮ ಪರಮಾತ್ಮನಿಗೆ ಯಾವ ದೇಶಕ್ಕೆ ಯಾವ ಕಾಲ ಇದ್ದಂಗೆ ಇರ್ತಾನೆ. ಅದಕ್ಕೆ ಹೇಳಿದ್ರು ಆ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ಬ್ರಹ್ಮಾದಿಗಳು. ಸತ್ಯವ್ರತಂ ಸತ್ಯಪರಂ ತ್ರಿ ಸತ್ಯಂ ಸತ್ಯಶ್ಚ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ
ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ. ಪರಮಾತ್ಮ ಸತ್ಯವ್ರತ. ಸಂಸ್ಕೃತದೊಳಗೆ ವ್ರತ ಅಂದರೆ ಹಿಡಿಯೋದು, ಗಟ್ಟಿ ಹಿಡಿಯೋದು. ಶಾಖವ್ರತ ಮಾಡ್ಲಿಕ್ಕತ್ತಾರ, ಪಯೋವ್ರತ ಮಾಡ್ಲಿಕ್ಕತ್ತಾರ. ಶಾಖವ್ರತ ವ್ರತ ಅಂದರೆ ಏನು ಹೇಳ್ರಿ? ಗಟ್ಟಿ ಹಿಡಿಯೋದು. ಶಾಖವ್ರತ ಪಲ್ಯ ಗಟ್ಟಿ ಹಿಡಿತಾರೇನು? ಸಂಸ್ಕೃತ ವೃತ್ತ ಶಬ್ದಕ್ಕೆ ಎರಡು ಆಗ್ತದೆ, ಒಂದು ಬಿಡು, ಒಂದು ಹಿಡಿ. ಈ ಪಯೋವ್ರತ ಅಂತ ಮಾಡ್ತಾರೆ. ಈಗಲ್ಲ, ಹೆಣ್ಮಕ್ಳು ಮಾಡ್ತಾರೆ. ಅವ್ರು ಹಾಲು ಅಷ್ಟೇ ತೊಗೊಳ್ಬೇಕು, ಹಾಲು ಅಷ್ಟೇ ಹಿಡಿಯೋದು. ಈಗ ನಾವು ಪಯೋವ್ರತ ಅಂತ ನಾಳೆ ಹಾಲು ಬಿಡೋದು. ಹಿಂಗಾಗಿ ಒಂದೇ ಶಬ್ದಕ್ಕೆ ಹಿಡಿ ಬಿಡು ಅಂತ ಎರಡು ಮಾಡ್ತಾರೆ. ಕನ್ನಡದಾಗದ ಇಲ್ಲ. ಏನು ಕೂದಲ ಎಷ್ಟು ಬಿಟ್ಟಿರಿ ಅಂತ. ಬಿಟ್ಟಿರಿ ಅಂದರೆ ಕೂದಲ ತೆಗೆದಿರಂಗಿಲ್ಲ, ಕೂದಲ ಹಿಡಿದಿರ್ತಾರೆ. ಕೂದಲ ಎಷ್ಟು ಬಿಟ್ಟಿರಿ, ಕೂದಲ ಏನು ಸ್ವಲ್ಪ ಅರ್ಥ ಏನಾಗ್ತಾಯಿದ್ದು? ಕೂದಲ ಇಟ್ಕೊಂಡವ್ರು ಅಂತ. ಹಂಗೆ ಈಗ ನಾವು ಚಾತುರ್ಮಾಸನಾಗ ಶಾಖವ್ರತ ಅಂದ್ರೇನು? ಶಾಖವನ್ನು ಬಿಡೋದು ಅಲ್ವಾ? ಪತಿವ್ರತ ಅಂದ್ರೇನು? ಪತಿಯನ್ನು ಬಿಡ್ತಾವಳು ಅಂತ ಇಲ್ಲ, ಪತಿಯನ್ನು ಹಿಡ್ಕೊಂಡವು, ಆ ಪತಿಯನ್ನೇ ನಂಬಿಕೊಂಡಿರ್ತಕ್ಕಂಥ. ಈ ಪ್ರಕಾರವಾಗಿ ಹೇಳ್ತಾರ ಸತ್ಯವ್ರತ. ಪರಮಾತ್ಮ ಎಂದೆಂದಿಗೂ ಸತ್ಯವನ್ನೇ ಹಿಡ್ಕೊಂಡವ, ಸುಳ್ಳೆಂದು ಮಾತಾಡಂಗ. ಸತ್ಯ ಪರಂ, ದೇವರ ಸರ್ವೋತ್ತಮತ್ವ ಸತ್ಯ ಆಗಿದೆ. ಶ್ರೀ ಸತ್ಯಂ ಅಂದರೆ ಪರಮಾತ್ಮ ತ್ರಯಾಣ ವೇದಾನ ಸತ್ಯತ್ವ. ಶ್ರೀ ಅಂದರೆ ವೇದ, ಮೂರೂ ವೇದಗಳಲ್ಲಿ ಹೇಳಲ್ಪಟ್ಟ ಪರಮಾತ್ಮನ ಇದು ಸತ್ಯ. ಸತ್ಯಶ್ಚ ಯೋನಿಂ, ಸತ್ಯವಾದ ಜಗತ್ತಿಗೆ ಪರಮಾತ್ಮ ಯೋನಿಯಾಗ್ಯಾನ, ಅಂದರೆ ಕಾರಣ ಆಗ್ಯಾನ. ಅವಾಯಿತ ಪ್ರಪಂಚ ಯೋನಿ. ಧೀತಂಚ ಸತ್ಯೇ, ಸತ್ಯ ಜಗತಿ ಅಂತರ್ನಿಯಾಮಕತ್ವೇನ, ಸತ್ಯವಾದ ಜಗತ್ತಿನೊಳಗೆ ಒಳಗಿದ್ದವ ಏನು? ಸತ್ಯಸ್ಯ ಸತ್ಯಂ, ಸತ್ಯಸ್ಯ ಅಂದರೆ ಪ್ರಪಂಚಸ್ಯ ನೇತ್ರಂ, ಸತ್ಯಸ್ಯ ಜಗತ್ತಿನ, ಸತ್ಯಸ್ಯ ವಿಶ್ವಸ್ಯ ಉತ್ತಮ ಆನಂದ ಜ್ಞಾನದಂ ಸತ್ಯ. ಜಗತ್ತಿನೊಳಗೆ ಜಗತ್ತಿನೊಳಗೆ ದೇವರು ಏನು ಸೃಷ್ಟಿ ಮಾಡ್ಯಾನ, ನಾವು ಸತ್ಯವೇ ಆಗಿದೆ, ಸತ್ಯ ಸ್ವರೂಪನಾಗಿದ್ದ. ಇಂಥ ಪರಮಾತ್ಮನ ಶರಣಾಗತಿ. ದೇವರು ಪ್ರಕೃತಿಗೆ ಆಶ್ರಯ ಆಗ್ಯಾನ. ಅಲ್ಲಿ ಪ್ರಕೃತಿಗೆ ಎರಡು ಹಣ್ಣುಗಳವ, ಒಂದು ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ. ಮೂರು ಮೂಲಗಳವ, ಸತ್ ರಜಸ್ ತಮೋ ಗುಣಗಳು. ನಾಲ್ಕು ಏನವ ಫಲಗಳವ, ಧರ್ಮಾರ್ಥ ಕಾಮ ಮೋಕ್ಷ. 5 ಮಾತ್ರಗಳವ, ಪಂಚಶಿವ, ಪಂಚತನ್ಮಾತ್ರ. ಇನ್ನು ಜಟ ಯಶ್ 6. ಷಡಾತ್ಮ ಅಂದರೆ ಅಸ್ಥಿ ಹುಡ್ತದ, ಜಗತ್ತು ಜಾಯತೆ, ಅಸ್ಥಿ ಇರ್ತದ, ಹುಡ್ತದ, ಪರಿಣಾಮ ಹೊಂತದ, ಬೆಳೀತದ ಮತ್ತು ಕ್ಷೀಣ ಆಗ್ತದೆ, ನಾಶ ಆಗ್ತದೆ. ಇವು 6. 7 ತ್ವಕ್ ಚರ್ಮ ಮಾಂಸ ಮದಿರ ಮಜ್ಜ ಸ್ನಾಯ ಅಸ್ಥಿನಿ. ಏನಿದೆ ಇಷ್ಟೆಲ್ಲ ಇದ್ದಾರೆ. ದೇವ ಗಂಧರ್ವ ದಾನವ ರಾಕ್ಷಸ ಪಿಶಾಚ ಏನಿದೆ. ಆಮೇಲೆ ತ್ರಿಯಂಗ್ ಮಾನುಷ ಇತ್ಯಾದಿಗಳು, ನವದ್ವಾರಗಳು, ದಶಚ್ಛರಿ. ಇಂತಹ ಜಗತ್ತೆಂಬ ಗಿಡ ಅಂತಂದರೆ ಇಂತಹ ಗಿಡಕ್ಕೆ ನೀನು ಮೂಲಾಗಿದ್ದಿ ಅಂತ ಹೇಳಿದ್ದಾರೆ. ಈ ಪ್ರಕಾರವಾಗಿ ಬ್ರಹ್ಮರುದ್ರಾದಿಗಳು ಪರಮಾತ್ಮನ ಸ್ತೋತ್ರವನ್ನು ಭಾರಿ ಅದ್ಭುತವಾಗಿ ಮಾಡಿ, ದೇವರೇ ನಿನ್ನನ್ನು ಪಡೆಯಬೇಕಾದ್ರೆ ಹಾಗೆ ಸಿಗಂಗಿಲ್ಲ. ಶೃಣ್ವನ್ ಗಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಳಾನಿ ತೇ ಪ್ರಿಯಾಸಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ ಅಂತ ಹೇಳಿ ಅಮ್ಮ ದೇವಕಿ ಹೊರಗೆ ಬಂದರು. ಏನೂ ಗಾಬರಿ ಆಗಬೇಡ, ನಿನ್ನ ಮಗ ಕಟ್ಟಿ ಹೊಡಿತಾನೆ. ಬರೀ ಆಮಲ್ಲ, ನಿನ್ನ ಒಬ್ಬನೇ ಅಲ್ಲ, ಇಡೀ ಜಗತ್ತು ಉಳಿಸೋಕೆ ಬಂದಾನ ನಾರಾಯಣ. ಈ ಕೌಸ್ ಏನು ಬೇಕಾದ್ರೆ ಮಾಡಲಿ ಅವನು ಕಿತಾಪತಿ, ಏನೂ ಆಗಂಗಿಲ್ಲ. ಮಹಾಭೂತ್ ಭಯಂ ಭೋಜಪತೆ ಮುಮುರುಷು ಅಂತ ಹೇಳಿದಾಗ ಹೋದರು. ಪರಮಾತ್ಮ ಒಳಗಿದ್ದಾಗ
ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದರು ದೇವಕಿ ದೇವಿ. ಆಕೆ ಹೊರಗೆ ಹೊಂಟ್ಲಂದ್ರೆ ಅಲ್ಲೇ ಜೇಲೊಳಗೆ ಆಕೆ ಮೈಯಿಂದ ಬೆಳಕು ಬೀಳ್ತಿತ್ತು. ಹಂಗೆ ಗಟ್ಟಿ ತೊಗೊಂಡು ಹೋದ್ರೆ ಬಿಡ್ತಿತ್ತು ಬೆಳಕು. ಆಕೆ ದೇಹದಿಂದೇ ಬೆಳಕ. ಈಗ ಒಳಗೆ ಬೆಳಕುಳ್ಳ ದೇವರಿದ್ದ. ಆಕೆ ಹೆಂಗಿದ್ಲ ಅಂದ್ರೆ ವೃದ್ಧ ಶಿಖೇವ, ಕೆಂಡವನ್ನು ಇಟ್ಟು ಮ್ಯಾಲೊಂದು ಹೀಗೆ ಅರಿವಿ ಹಾಕಿದ್ರೆ ಹೆಂಗೆ ದೂರ ಜಗ್ಗಂತ ಬೆಳಕು ಬೀಳ್ತಾರೆ. ಅವ ದೇವರು ಹುಟ್ಟುವ ಕಾಲಕ್ಕೆ ಕಾಲ ಭಾಳ ಒಳ್ಳೆಯದಿತ್ತು. ನಕ್ಷತ್ರ ಇತ್ಯಾದಿಗಳು ಗ್ರಹಗಳು ಶಾಂತವಾಗಿದ್ದು, 10 ದಿಕ್ಕುಗಳು ಪ್ರಸನ್ನವಾಗಿದ್ದು, ಆಕಾಶ ಸ್ವಚ್ಛವಾಗಿತ್ತು, ನಕ್ಷತ್ರಗಳು ಹೊಳಿತಾ ಇತ್ತು, ಭೂಮಿ ಮಂಗಲಮಯವಾಗಿತ್ತು, ಹಳ್ಳಿ ಪಟ್ಟಣ ಗ್ರಾಮಗಳು ಆರಾಮಾಗಿದ್ದು, ನದಿ ಶಾಂತವಾಗಿ ಹರಿತಾ ಇತ್ತು. ಎಲ್ಲ ಪಕ್ಷಿಗಳು ಕೂಡ ಅತಿ ಸಂತುಷ್ಟವಾಗಿದ್ದು, ಗಾಳಿ ಮಂದವಾಗಿ ಬೀಸ್ತಾ ಇತ್ತು, ಎಲ್ಲ ಕಡೆ ಸುಗಂಧ ಬೀಸ್ತಾ ಇತ್ತು. ಅಗ್ನಿಗಳು ಶಾಂತವಾಗಿತ್ತು, ಬ್ರಾಹ್ಮಣರ ಮನಸ್ಸು ಭಾಳ ಶಾಂತವಾಗಿತ್ತು, ಎಲ್ಲರ ಮನಸ್ಸು ಭಾಳ ಪ್ರಸನ್ನವಾಗಿತ್ತು. ಯಾವಾಗ ಜಾಯಮಾನೇ ಜನೇ ತಸ್ಮಿನ್ ನೇದುರ್ದುಂದುಭಯೋ ದಿವಿ. ಜಾಯಮಾನ ಕೃಷ್ಣ ಹುಟ್ಟಿದಾಗ ಅಂತ, ಅದು ಕೃಷ್ಣ ಹುಟ್ಟಿದಾಗ ಅನ್ನಿಲ್ಲ, ಅಜನೇ ಜಾಯಮಾನೆ, ಜನ್ಮ ಇಲ್ಲದ ಕೃಷ್ಣ ಹುಟ್ಟಿದಾಗ. ಇದು ವಿರುದ್ಧ ಹೇಳ್ತಾನೆ. ಹಿಂಗೆ ಅಜನೇ ಜಾಯಮಾನಿ ಅಂದ್ರೆ ಅರ್ಥ ಏನೋ, ಎಂದೂ ಜನ್ಮವಿಲ್ಲ. ಆ ಹುಟ್ಟಿದಾಗ ಅಂದ್ರೆ ಅರ್ಥ ಏನಂದ್ರೆ ತಂದೆ ತಾಯಿಗಳ ರಕ್ತದಿಂದ ಹುಟ್ಟಿದವಲ್ಲ, ತನ್ನ ಇಚ್ಛೆಯಿಂದ ಹೊರಗೆ ಬಂದವ. ದೇವರ ಜನ್ಮಕ್ಕೆ ಪ್ರಾದುರ್ಭಾವ ಅನ್ಬೇಕು, ಜನ್ಮ ಅಲ್ಲ. ಅವ್ವಾತ್ಮ ರಕ್ತದಿಂದ ಹುಟ್ಟಿರ್ತಕ್ಕಂಥ ದೇಹ ಅಲ್ಲ ಅದು. ಆ ಕಾರಣ ಆಕಾಶ ದುಂದುಗಳ ಮೊಳಗಿಬಿಟ್ಟು ಅಂತ ಕಿನ್ನರರು, ಗಂಧರ್ವರು, ಅಪ್ಸರಸ, ಸ್ತ್ರೀಯರು ನರ್ತನ ಮಾಡಿದರು. ವಿದ್ಯಾಧರರು, ಚಾರಣರು, ಮುಮುಚರು ಮನಯೋ ದೇವಾಹ. ಆಕಾಶದೊಳಗೆ ದೇವತೆ ಪುಷ್ಪವೃಷ್ಟಿ ಮಾಡಿದರು. ಆಕಾಶದೊಳಗೆ ಮೇಘ ಮಂದಂ ಮಂದಂ ಅವು ಸಾವಕಾಶವಾಗಿ ಗರ್ಜನೆ ಮಾಡ್ತಂತೆ. ನಿಶೀಥೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೇ. ನೋಡ್ರಿ, ತಮ ಉದ್ಭೂತೆ, ಮಧ್ಯರಾತ್ರಿಯೊಳಗೆ ಕತ್ಲೆ ಇದ್ದಾಗ ಪರಮಾತ್ಮ ಹುಟ್ಟಿದ. ಮಧ್ಯರಾತ್ರಿ ಕತ್ಲೇನೇ ಇರ್ತದ, ತಮ ಉದ್ಭೂತೆ ಅಂತ ಯಾಕಂದ್ರು ಅಂತ ಇಲ್ಲ. ಇಲ್ಲಿ ದೇವರು ಹುಟ್ಟಿದಾಗ ನಂದಗೋಕುಲದೊಳಗೆ ತಮ ಉದ್ಭೂತೆ, ತಮೋ ಗುಣಕ್ಕೆ ನ್ಯಾಮರಾದ ಲಕ್ಷ್ಮೀ ಹುಟ್ಟಿದಾಗ ನಿಶೀಥೆ ಕತ್ಲೆ 2 ಕಡೆಗಿತ್ತು. ತಮ ಉದ್ಭೂತಿ ಅಂದ್ರೆ ತಮೋ ಗುಣಕ್ಕೆ ನ್ಯಾಮಕಳಾದ ದುರ್ಗಾದೇವಿ ಹುಟ್ಟಿದಾಗ ಇಲ್ಲಿ ಪರಮಾತ್ಮ ಹುಟ್ಟಿದ. ಆ ಹುಟ್ಟಿದಾಗ ದೇವಕ್ಯಾಂ ದೇವರೂಪಿಣ್ಯಾಂ. ನೋಡ್ರಿ, ದೇವಸ್ವರೂಪಿಯಾದ ಅದಿತಿ ದೇವಿ ಇನ್ನೊಂದು ರೂಪಳಾದ ದೇವಕೀ ದೇವಿಯಲ್ಲಿ ವಿಷ್ಣು ಸರ್ವಗುಹಾಶಯ, ನಮ್ಮ ನಿಮ್ಮ ಎಲ್ಲ ಹೃದಯ ಮಂದಿರೊಳಗಿದ್ದಂಥ ಸಾಕ್ಷಾತ್ ವಿಷ್ಣು ಪ್ರಾದುರಾಶಿ ತಲೆ ಪ್ರಕಟಾದ. ಹಂಗಂದ್ರೆ ಪ್ರಾಚ್ಯಾಂ ದಿಶಿಂದೈವ ಪುಷ್ಕರ, ಪೂರ್ವ ದಿಕ್ಕಿನಲ್ಲಿ ಹಿಂದೂ ಆ ದೇವರು ಹುಟ್ಟಿದಾಗ ಹಂಗಿದ್ದ. ಸಮದ್ಭುತಂ ಬಾಲಕಮಂಬುಜ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಏನು ರೂಪ, ಅದ್ಭುತ ರೂಪ ಅಂತ. ಬಾಲಕ, ಅದ್ಭುತ ಬಾಲಕ, ನಮ್ಮ ನಿಮ್ಮಂಥ ಹುಡುಗರಂಗಲ್ಲವ. ಅಂಬುಜೇ ಕ್ಷಣಂ, ಕಮಲದಂಥ ಕಣ್ಣು, 4 ಮುಖಗಳು, ಶಂಖ ಚಕ್ರ ಗದಾ ಮತ್ತು ಆಯುಧಗಳು ಹಿಡ್ಕೊಂಡಿದ್ದ. ಶ್ರೀವತ್ಸ ಎಂಬುವಂಥ ಒಳಗೆ ಚಿಹ್ನೆ ಇತ್ತು, ಲಕ್ಷ್ಮೀದೇವಿಯಿಂದ ಕೂಡಿದ್ದು. ಗಲಶೋಭಿ ಕೌಸ್ತುಭಂ, ಅವಾಗ ಪರಮಾತ್ಮ ಕೊಳ್ಳ ಕೌಸ್ತುಭ ಮಾರ ಇತ್ತು, ಬ್ರಹ್ಮದೇವರ ಒಳಗಿರ್ತಾರಂತ. ಇಂಥ ಪೀತಾಂಬರವನ್ನು ಉಟ್ಕೊಂಡಿದ್ದ. ನೀಲ ಮೇಘಶ್ಯಾಮ ಮೈಬಣ್ಣ, ಮಹಾ ಬೆಲೆಬಾಳುವ ವೈಡೂರ್ಯ, ಕಿರೀಟ, ಕುಂಡಲಗಳು, ಅದರ ಕಾಂತಿಯಿಂದ ಪರಮಾತ್ಮನ ಗುಂಗುರು ಕೂದಲಗಳಲ್ಲಿ ಕಪ್ಪಿದ್ದು ಅಂತೆ. ಅಲ್ಲಿ ಹಾಕೊಂಡಿರ್ತಕ್ಕಂಥ ಆಭರಣಗಳು ಹೊಳಿತಿದ್ವು ಅಂತೆ. ನೀಲಿ ಆಕಾಶದಾಗ ನಕ್ಷತ್ರ ಹೊಳೆದಂಗೆ ಕಾಣ್ತದೆ. ಉದ್ದಾಮ ಕಾಂಚಂ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಮೊದಲು ವಸುದೇವ ನೋಡಿದಂತೆ ಕೃಷ್ಣ ಪರಮಾತ್ಮ. ವಸುದೇವ ಹೀಗೆ ನೋಡ್ಕೊಂಡಿದ್ದು, ನಾವು ಕಣ್ಣೇ ರೆಪ್ಪಿನೇ ಹಾಕಿದ್ವು, ಹೀಗೆ ನೋಡ್ಕೊಂಡಿದ್ದು. ಆವಾಗ ಕೃಷ್ಣಾವತಾರ ಆಯಿತು, ಗೊತ್ತಾಯ್ತು. ಈಗ ಆವಾಗ ಈ ಭಗವಂತನ ಅವತಾರಕ್ಕಾಗಿ ನಾನು ಬ್ರಾಹ್ಮಣರಿಗೆ ಏನು ಮಾಡ್ತಾನೆ, 10,000 ಆಕಳ ದಾನ ಮಾಡ್ತಾವಂತ. ಈಗ ಏನಿಲ್ಲ ನಮ್ಮ ಕಡೆಗೆ, ಮುಂದೆ ನಾವು ಮಾಡ್ತಾ ಅಂದ್ಬೇಕು. ಅಥೈ ನಮಸ್ತೋತ್, ಅವಾಗ ಸ್ತೋತ್ರ ಮಾಡ್ದಂತೆ.
ಕೃತಾಂಜಲಿ ಎರಡೂ ಕೈ ಜೋಡಿಸಿ ಸರೋಚಿಷಾ ಭಾರತ ಸೂತಿಕಾಗ್ರಹಂ ತನ್ನ ಕಾಂತಿಯಿಂದ ಆ ಜೇಲಖಾನೆಯನ್ನೇ ಬೆಳಕಮನ್ನಾಗಿ ಮಾಡಿರ್ತಕ್ಕಂಥ ಪರಮಾತ್ಮ ನೋಡಿ ಗತಭೀಹಿ ಅಂಜಿಕಿದ್ದಿದ್ದನ್ನು ಸ್ತೋತ್ರ ಮಾಡೋಲ್ಲ ಹೊಗಳಿಬಿಟ್ಟ ಜೋರಾಗಿ ಇದೆಲ್ಲ ಕಾಯೋರಿದ್ದಾರೆ ಅದೇನಾದರೂ ಮಾಡಿದ್ದನ್ನು ಕೌನ್ಸ್ಗೆ ಹೋಗಿ ಹೇಳ್ತಾರೆ ಗತಭೀ ಅವಾಗ ಅಂಜಿಕಿಲ್ಲ ಈಗ ಅಂಜಿಕೆ ಹೋಗಿಸೋ ದೇವರೇ ಇದ್ದಾಗ ಯಾಕೆ ಅಂದಬೇಕು ಇದು ತೋಷಿ ವಸುದೇವ ಹೇ ಪರಮಾತ್ಮ ನೀ ಪ್ರಕೃತಿಯಿಂದ ದೂರನಾದ ಸಾಕ್ಷಾತ್ ನಾರಾಯಣ ನೀನು ಕೈವಲ್ಯ ಆನಂದ ರೂಪ ನೀ ಆನಂದ ಉಳ್ಳವನಲ್ಲ ನೀನೇ ಆನಂದ ಸರ್ವಸಿದ್ಧೃಕ್ ಸರ್ವಜ್ಞ ನೀನು ನಿನ್ನ ಇಚ್ಛೆಯಿಂದ ಈ ಪ್ರಕೃತಿಯನ್ನು ಹುಟ್ಟಿಸಿ ಈ ಜಗತ್ತನ್ನು ಆಳ್ತಕ್ಕಂಥವನಾಗಿದ್ದ ಏತೇತೆ ಇವೆಲ್ಲವುಗಳು ಪಂಚಭೂತಗಳೆಲ್ಲ ನೀನು ಮಾಡಿದ ವಿಕಾರಗಳು ಏನು ಏವಂ ಭಗವನ್ ಬುದ್ಧ್ಯಂ ಈಗ ಸಾಕಷ್ಟು ಸ್ತೋತ್ರ ಮಾಡಿದ್ದಾನೆ ತಮಶ್ಚ ಲೋಕಶ್ಚ ವಿಭೋ ನಿರಕ್ಷು ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥವು ನೀನು ಅಂತ ಹೇಳಿ ಸ್ತೋತ್ರ ಬಹಳ ಸುಂದರದು ಆವಾಗ ಅಯಂತು ತಮಶ್ಚಿ ಜನ್ಮಹೇತವೇ ಸತೆ ಅವತಾರಂ ಪುರುಷೇ ಸಮರ್ಪಿತಂ ನಿನ್ನ ಅವತಾರದಿಂದ ನಮಗೆಲ್ಲ ಸಮಾಧಾನ ಬಹಳ ಆಯಿತು ದೇವಕೀ ದೇವಿ ಅಂತಾಳಂತ ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿಂ ನಿರ್ಗುಣಂ ನಿರ್ವಿಕಾರಂ ಸತ್ತಾಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ ನೋಡಿ ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ದೇವರೇ ನಿನ್ನ ರೂಪದನ ಇದು ಅವ್ಯಕ್ತ ಎಂದು ವ್ಯಕ್ತ ಅನ್ನೋದು ವ್ಯಕ್ತ ಆಗ್ಯದ ನಿನ್ನ ಇಚ್ಛೆಯಿಂದ ಆಗ್ಯದ ಅಂದ್ರೆ ದೇವರು ಅವನಿಗೆ ವ್ಯಕ್ತ ಇನ್ನೊಬ್ಬನಿಗೆ ವ್ಯಕ್ತ ಆಗ್ಯದ ಇದು ಆದ್ಯ ಜಗತ್ತಿನ ಎಲ್ಲರಿಗೂ ಮೂಲ ರೂಪ ಬ್ರಹ್ಮ ಅಂದ್ರೇನು ಇದು ಗುಣಪರಿಪೂರ್ಣ ಜ್ಯೋತಿ ಜ್ಞಾನರೂಪ ನಿರ್ಗುಣ ಅಂದ್ರೆ ಸತ್ವಾದಿ ಗುಣ ದೂರ ನಿರ್ವಿಕಾರ ಅಂದ್ರೆ ನಿಮ್ಮಂಥ ಇದಕ್ಕೆ ಹುಟ್ಟು ಸಾವು ಮುದುಕ್ತನ ಇವ್ಯಾವೂ ಇಲ್ಲ ಸತ್ತಾ ಮಾತ್ರ ಏನದ ಎಲ್ಲವೂ ನಿನ್ನ ಸ್ವರೂಪನೇ ಅಲ್ಲ ನಿರ್ವಿಶೇಷಂ ನಿನಕ್ಕಿಂತಲೂ ಇನ್ನೊಂದು ವಿಶಿಷ್ಟವಾದ ವಸ್ತು ಇಲ್ಲ ನಿರೀಹಂ ನಿನಗೆ ಯಾವುದೇ ಲೌಕಿಕ ಇಚ್ಛೆ ಇಲ್ಲ ಅಂಥ ನೀ ಸಾಕ್ಷಾತ್ ವಿಷ್ಣು ಪರಮಾತ್ಮನ ಸ್ವರೂಪ ನೋಡ್ರಿ ದೇವಕಿ ದೇವಿ ಮಾಡ್ಕತ ನನ್ನ ಮಗ ಅಲ್ಲಪ್ಪ ನೀನು ನಷ್ಟೇ ಲೋಕೇ ದ್ವಿಪರಾರ್ಥಾವಸಾನೆ ಮಹಾಭೂತೆ ಸ್ವಾದಿಭೂತಂ ಗತೇಶು ವ್ಯಕ್ತೇ ವ್ಯಕ್ತಂ ಕಾಲವೇಗೇನ ಯಾತೆ ಭವಾನೇಕ ಶಿಷ್ಯತೆ ಚೇತಸಂಜ್ಞ ಬ್ರಹ್ಮದೇವರ ಆಯುಷ್ಯಕ್ಕೆ ಪರ ಅಂತ ಆ ಪರಾರ್ಧದ ಸೆಕೆಂಡ್ ಹಾಫ್ ಅದು ಮುಗಿದಾಗ ಮಹಾಪ್ರಳಯ ಆದಾಗ ಎಲ್ಲ ಮಹಂಕಾರ ತತ್ವ ಮಹತ್ತತ್ವ ಅವ್ಯಕ್ತ ತತ್ವ ನೀನು ಹೊಟ್ಟೆಯೊಳಗೆ ಅವಾಗ ಎಲ್ಲವೂ ಶೂನ್ಯವಾಗಿ ನೀವು ಒಬ್ಬೇ ಉಳಿತಿ ಸ್ವತಂತ್ರವಾಗಿ ಉಳಿತಕ್ಕಂಥವು ನೀವು ಈ ಕಾಲ ಅಂತೇನದ ಯಾಕಂದ್ರೆ ನಿಮೇಶ ವತ್ಸರ ಅಂತ ಇಷ್ಟೆಲ್ಲ ಬ್ರಹ್ಮದೇವರ ದೊಡ್ಡ ಕಾಲ ನಿನಗೆ ಒಂದು ಸೆಕೆಂಡ್ ಇದ್ದಾಗ ಆದ ಕಾರಣ ಹೇ ಪರಮಾತ್ಮ ಇಂಥ ನೀನು ಮತ್ತೆ ಪುನಃ ಸಂಸಾರವನ್ನು ಸೃಷ್ಟಿ ಮಾಡಿ ನಮ್ಮಂಥವರಿಗೆ ನೀನು ಆನಂದವನ್ನು ಕೊಟ್ಟು ಜನ್ಮತಿ ಯಶ್ಚಾಸೋ ಪಾಪೋ ನಮ ವಿದ್ಯಾತ್ಮ ಸೋದನ ನೋಡ್ರಿ ಇಷ್ಟೆಲ್ಲ ಸ್ತೋತ್ರ ಮಾಡಿ ಅಂತಾಳೆ ಹೇ ಪರಮಾತ್ಮ ನೀವು ಹುಟ್ಟಿದ್ದು ನೋಡಿ ಎಲ್ಲ ಪಾಪಿಷ್ಟ ಕಂಸ ಗೊತ್ತಾಗಿ ಇದು ಬಂದು ಗಲ್ಲ ಮಾಡ್ಯಾನ ಲಘು ಏನು ಮಾಡೋದು ಸಣ್ಣ ರೂಪ ತಗೊಂಡು ನೋಡಿ ಇದೇ ನಮ್ಮ ಹಣೆಬಾರ ದೇವರ ಜ್ಞಾನ ಆಗಿರ್ತಾಗ್ಲೂ ಮತ್ತೆ ಅಡ್ಡಾಡಿಡು ಇಷ್ಟದಾಗ ಹೇಳ್ಬಿಟ್ರು ನೀನು ಅಕ್ಷಯ ನಾಶ ಮಾಡೋದಿಲ್ಲ ಅಂದಾಗ ದೇವರೇ ನೀನು ಅದ್ಭುತ ರೂಪ ನೋಡಿ ಅವ್ನು ಕಂಸ ಗೊತ್ತಾಗಿ ಎಲ್ಲಿ ಬಂದು ಹೊಡ್ಲಿಕ್ಕೆ ಬರ್ತಾನೋ ಉಪಸಂಹಾರ ವಿಶ್ವಾತ್ಮನ್ ಆದಷ್ಟು ನೀನು ಮಾಡು ವಿಶ್ವಾತ್ಮನ್ ಸರ್ವೋತ್ತಮಿದ್ದಿ ನಿನ್ನ ರೂಪ ಸಣ್ಣ ಮಾಡ್ಕೊಂಡು ಒಂದು ಜಗ್ ಅಂತ ಹೊಳಿಬೇಡ ಯಾರೂ ಮಲ್ಕೊಂಡ್ರೆ ಕಾಣಿಸ್ತು ಹೇಳಂಗಿಲ್ಲ ಒಂದು ರೂಪ ತೊಗೊಂಡ್ಬಿಡು ಈ ಶಂಖ ಚಕ್ರ ಗದಾಶ್ರೀಯಿಂದ ದುಷ್ಟಂ ಚತುರ್ಭುಜಂ ನಾಲ್ಕು ದೇವರು ತಮ್ಮ ಮಗುಗೆ ತಮ್ಮ ರೂಪ ಅಂತ ತೋರಿಸಿದ್ರೆ ಸಾಕು ಅಂದ್ಬಿಟ್ರು ಅವರು ಯಾಕೆ ಆ ದೇವರ ಮೂರು ರೂಪ ನೋಡೋದು ತಾಕತ್ತು ಶಕ್ತಿ ಅಷ್ಟು ಬೇಕು
ಶಕ್ತಿವಂತ ಬೇಕು. ದೇವ್ರು ತೋರ್ಸಕ್ಕೆ ಬಂದು ನೋಡಂಗಿಲ್ಲ ನಾವು. ಸಾಕಪ್ಪ, ಪುರಾಣ ಸಾಕು ಮಾಡಬೇಕು. ನೀವು ದೊಡ್ಕೊಂಡು ಇಬ್ಬರು ಎಷ್ಟು ದಣಿತೀರಿ ಅಂತ ತಮ್ಮ ಸಂಗ ಇರ್ತದೆ. ನೋಡ್ಕೋಬೇಡ್ರಿ ಎಷ್ಟಂತ ನಮಗೆ. ಯಾಕಂದ್ರೆ ಒಳ್ಳೆಯ ವಸ್ತುವೂ ಕೂಡ ನಮಗೆ ಬೇಡಾಗ್ತದೆ. ಅವಾಗ ಯೋಗ್ಯತೆ ಇಲ್ಲ. ಬರೀ ಪುರಾಣ ಒಂದೇ ಅಲ್ಲ, ಗೋಡಂಬಿ, ದ್ರಾಕ್ಷಿ, ಖರ್ಜೂರಿ ಎಲ್ಲ ಮಾಡಿ ದೊಡ್ಡ ಉಂಡೆ ಮಾಡಿ ಕೊಟ್ಟರು ತಿಂದು. ಏನು ತಿಂತಾರೆ? ಗಂಜಿ ಹೋಗುವಾಗ ತಿಂದ್ರೆ ಗತಿ ಏನು? ತುಟ್ಟಿ ಪದಾರ್ಥ ತಿಂಡಿ ಕೊಟ್ಟರು ತಾಳಂಗಿಲ್ಲ. ಹಂಗೆ ಆ ದೇವರ ಅದ್ಭುತ ರೂಪವನ್ನು ನೋಡಿದ್ರೂ ದೇವರ ಆಕೆ ಮುಂದೆ ತಂದಿಟ್ಟು ಸಾಕು ಅಂದ್ಬಿಟ್ಲ. ಆಗಲಿ ಅಂತ ಹೇಳಿ ಸುಂದರವಾದಂಥ ಪುಟ್ಟ ಮಗ ಆಗಿ ಆಕೆ ತೊಡೆ ಮೇಲೆ ಬಂದ್ಬಿಟ್ಟು ನೋಡ್ಕೋತ ನಿಂತಲು. ವಿಶ್ವಮೇತತ್ ತ್ವಮೇವ ಪೂರ್ವ ಸ್ವರ್ಗೇ ಭೂ. ಪರಮಾತ್ಮ ಅಂತ ಹಿಂದಕ್ಕೆ ನೀವು ಹಿಂದಿನ ಸ್ವರ್ಗ ಸೃಷ್ಟಿ ಒಳಗೆ ನೀ ಪ್ರಶ್ನೆ ಅಂತಾಗಿದ್ದಿ. ಪ್ರಶ್ನೆ ಅಂತ ನಾನು ನಿನ್ನ ಮಗ ಆಗಿದ್ದೆ. ಪ್ರಶ್ನೆ ಗರ್ಭ ಅಂತಿದ್ದು ನಾನು. ವಸುತಪ ಅಂತಾಗಿದ್ದೆ, ವಸುದೇವ. ಮುಂದೆ ನೀವೇನು ಮಾಡಿದಿರಿ? ಅದಿತಿ ಮತ್ತು ಕಶ್ಯಪರಿಬ್ಬರು ನೀವು ಪುನಃ ನಾನು ಸ್ಮರಣ ಮಾಡಿ ತಪಸ್ಸು ಮಾಡಿದೆ. ನಾವು ವಾಮನಾಗಿ ಹುಟ್ಟಿ ಏನು ಮಾಡಿದೆ? ಇಂದು ರಾಜ್ಯವನ್ನು ಕೊಟ್ಟು ನಾವು ಉಪೇಂದ್ರ ಆಗಿದ್ದು. ಈ ಮೂರನೇ ರೂಪ ಇದು. ಈ ಕೃಷ್ಣ ಆಗೇನೋ ಈ ನನ್ನ ಸ್ವೀಕಾರ ಮಾಡಿ. ಹಿಂದಿನ ಪರಮ ನೆನಪು ಮಾಡಿಬಿಟ್ಟ. ಪ್ರಶ್ನೆ ಗರ್ಭ ಸ್ವತಪ, ಎರಡನೇದ್ದು ಕಶ್ಯಪ, ಅದಿತಿ, ವಾಮನ. ಈಗ ವಸುದೇವ, ದೇವಕಿ, ಕೃಷ್ಣ. ನೋಡಿರಿ, ಇದು ನೆನಪು ಬೇರೆ ಮಾಡಿಬಿಟ್ಟ. ತತಶ್ಚ ಶೌರಿ. ಪರಮಾತ್ಮ ಹೇಳ್ದಂತೆ ನಾನು ಕರ್ಕೊಂಡು ಅಲ್ಲಿ ಹೋಗು. ನನಗೆ ಭಯ, ನಿಮಗೆ ಭಯ ಅದು. ನನ್ನಿಂದ ನನಗೇನು ತೊಂದರೆ ಇಲ್ಲ. ನಾವು ಬಂದು ಕೊಂದು ಹಾಕ್ತೀನಿ, ನಿಮಗೆ ಅನಿಸ್ತೀರಿ, ಕರ್ಕೊಂಡು ಹೋಗ್ರಿ ಅಂತ. ಅವಾಗ ವಸುದೇವ ಬುಟ್ಟಿ ಒಳಗೆ ಇಟ್ಕೊಂಡು ಹೊಂಟ ಅಂತ. ದಾರಿ ಒಳಗೆ ಪ್ರಚಂಡ ಮಳೆ. ಶ್ರೇಷ್ಠರು ಬಂದು ಹಿಡಿಯಾದರು. ನೋಡ್ತಾ ತುಂಬಿದ ಯಮುನಾ ನದಿ. ಯಮುನಾ ನದಿ ಗೊತ್ತೋ ನೀವು? ನಾಳೆ ಮಥುರಾಕ್ಕೆ ಹೋಗಿ ಭಾಳ ಆಳಿರ್ತದೆ. ಸಾಮಾನ್ಯ ಕಾದಾಗ ಆಳಿರ್ತದೆ. ಪ್ರಚಂಡ ನದಿ ಮುಂದೆ ನಿಂತ ದಾಟಬೇಕಂತ. ಯಮುನಾ ಹಾದಿ ಬಿಟ್ಬಿಟ್ಲ. ಹಾದಿ ಅಂದರೆ ಸಣ್ಣ ನದಿ ಆಗಿಬಿಟ್ಟು ಅಲ್ಲೇ ಹೋಗಿಬಿಟ್ಟ. ಮೇಲೆ ಕೃಷ್ಣ ಕರ್ಕೊಂಡು ಹೊಂಟಾಗ ಅವಾಗ ಖಬರೇ ಇಲ್ಲ. ಮಳೆ ಹತ್ತಿದ, ನದಿ ಅದ. ಆಚೆಗೆ ಒಂದು ದೊಡ್ಡ ನಂದಗೋಕುಲ ಮಂದಿರ. ಅಲ್ಲಿ ಹೋಗಿ ಈ ಹುಡುಗನ ಇಟ್ಟು ಅದೇ ಹುಟ್ಟಿಯೊಳಗೆ ಹುಡುಗಿ ಹುಟ್ಟಿತ್ತು. ಕೂಸು, ಹೆಣ್ಣು ಕೂಸು. ಅದನ್ನು ಹಾಕ್ಕೊಂಡು ತಿರುಗಿ ಹೊಂಟುಬಿಟ್ಟು ಇಲ್ಲಿ ಬಂದಾಗ ಮತ್ತು ಪುನಃ ಬೇಡಿಗಳು ಅಂತಂಗ ಬೇಡಿ ಇವು ಒಬ್ಬರಿಗೆ ಅಲ್ಲ. ಅದೆಲ್ಲ ಏನು 40-50 ಮಂದಿ ಮಲ್ಕೊಂಡಿದ್ದರು. ಇದ್ರಲ್ಲ ಇದು ಎರಡೆರಡು ಇಟ್ಟಿದ್ದಾವ. ಕಾಯವ್ರ ಮಂದಿ 16 ಮಂದಿ ಇದ್ದರು. ಈಗ ಸೆಕೆಂಡ್ 8ನೇ ಗರ್ಭದ ಇದು ಹೆಚ್ಚು ಪೊಲೀಸ್ ಫೋರ್ಸ್ ಬೇಕಂತ 40 ಮಂದಿನ ಮಾಡಿದ್ದ ಒಂದೊಂದು ಗೇಟಿಗೆ. ಅವರೆಲ್ಲರೂ ಆರಾಮ ಮಾಡ್ಕೊಂಡ್ಬಿಟ್ಟಿದ್ರು. ಕೃಷ್ಣಾವತಾರ ನಡೆದ, ಕೃಷ್ಣ ಹೊಟ್ಯಾನ ಸ್ತೋತ್ರ ನಡೆದ, ಹರಿ ಪುಷ್ಪವೃಷ್ಟಿ ಹಾಗೆ ಅದ. ಇದೆಲ್ಲ ಮರ್ಕೊಂಡಾಗಲ್ಲ. ಅಂತೂ ಕೃಷ್ಣ ಹುಟ್ಟಿದ ಮರ್ಕೋರ ದೈತ್ಯರು ಅಂತ ಅರ್ಥ. ಈಗೂ ಅಷ್ಟೆ. ಈ ಕೃಷ್ಣಾವತಾರ ಕೃಷ್ಣಾಷ್ಟಮಿ ದಿವಸ ಭಾಳ ಮಂದಿ ಮಲ್ಕೊಂಡ್ಬಿಟ್ಟಿರ್ತಾರೆ. ದಿನ ಕ್ರಿಕೆಟ್ ನೋಡಲಿಕ್ಕೆ ಸಾಕಷ್ಟು ಕೂತಿರ್ತಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಚಾರ್ಯ ಇವತ್ತಿನ ಮಹತ್ವ ಭಾಳ ದೊಡ್ಡ ಡೇ ಅದ. ಇವತ್ತು ಏನು ಡೇ ಅದನೋ? ಸೋಲೋ ಡೇ ಅದ. ಹೋಗ ಆದರೆ ಕೃಷ್ಣಾವತಾರ ಆಗ್ಯದ ಅವತ್ತು ಮಧ್ಯರಾತ್ರಿ. ಅವತ್ತು ಒಂದು ದಿವಸ ಎಚ್ಚರಿಕೆ ಇದ್ದು ಚಂದ ಗೋಕುಲ ಪೂಜೆ ಮಾಡಿ. ಇಲ್ಲಿ ನಾವು ಮುಂಜಾನೆ ಮುಗಿಸ್ಬಿಡ್ತೀವಿ. ಮುಂಜಾನೆ ಮುಗಿಸ್ತೀವಿ. ಹುಟ್ಟಿದ 12ಕ್ಕೆ. ನಿಮ್ಗೆ ಹೇಗೆ ಮುಗಿಸ್ಲಿಕ್ಕೆ ಅದು ಪರಮಾತ್ಮ ಹುಟ್ಟಿದ್ದನ್ನು ಶ್ರೀಮದಾಸ ಜಯಂತಿ ನಿರ್ಣಯ ಅಂತ ಮಾಡ್ಯಾರ. ಮಾಡಿದ್ದೆ ಯಾಕೆ ಶ್ರೀಮದಾಚಾರ್ಯ? ಏನು ಬೇಕಾದಾಗಲಿ ಏಕಾದಶಿ 12 ಮಾಡಿದ ಪುಣ್ಯ ಬರ್ತದೆ. ಅವತ್ತು ನಾವು ಇಡೀ ದಿವಸ ಉಪವಾಸ ಇದ್ದು ಅವತ್ತು ಸ್ನಾನ ಮಾಡಿ ಗೋಕುಲ ಪೂಜೆಯನ್ನು ಮಾಡಿ ಚಂದ್ರೋದಯ ಅರ್ಘ್ಯವನ್ನು ಬಿಟ್ಟು ಆಮೇಲೆ ಮಲ್ಕೋರಿ. ಅಧ್ಯಸ್ಥಿತ್ವ ನಿರಾಹಾರ ಶೋಭುಂಕ್ತೆ ಪರಮೇಶ್ವರ ಮೋಕ್ಷಾಮಿ ಪುಂಡರೀಕಾಕ್ಷ ಅಸ್ಮಿನ್ ಜನ್ಮಾಷ್ಟಮಿ. ಶ್ರೀಮದಾಚಾರ್ಯ ಪ್ರತ್ಯೇಕ ಗ್ರಂಥೇ ಬರ್ದಾರೆ ಇದಕ್ಕೆ ಜಯಂತಿ ನಿರ್ಣಯ. ಅದು ನಮ್ಮ ಮನೆ ನೋಡೋಂಗೇ ಇಲ್ಲ. ಏನೋ ಸಂಜೆ 4ಕ್ಕೆ ಮುಗಿಸ್ತೀವಿ, 6ಕ್ಕೆ ಮುಗಿಸ್ತೀವಿ. ನಿಮ್ಮ ಕೈ ಮುಗಿಸ್ಬೇಕಿಲ್ಲ. ಶಾಸ್ತ್ರ ಏನಾರು ಮಾಡಬೇಕು, ನಿಮ್ಮ ಕೈ ಮಾಡಬೇಕು. ಆಗಂಗಿಲ್ಲ ರೀ ಅಂದ್ರೆ ಅವತ್ತು ಒಂದು ದಿವಸ ಆಗಬೇಕು. ನಾನು ಇಡೀ ದಿವಸ ಸ್ವಲ್ಪ ಏನಾದರೂ ಯಾರು ಪೂಜೆ ಮಾಡ್ತಿರೋರು ಬಿಟ್ಟು ಸ್ವಲ್ಪ ಹಣ್ಣು ಹಾಲು ತೊಗೋಬೋದು. ಆದರೆ ಯಾರು ಪೇಷಂಟ್ಗಳ ಇದ್ದಾರೆ. ಆದರೆ ನನ್ನ ಮಧ್ಯರಾತ್ರಿ ಎಲ್ಲರೂ ಎಚ್ಚರಿಕೆ ಇರಬೇಕು. ನೋಡ್ರಿ, ಆ ವೇಳೆಗೆ ನಿದ್ದೆ ಮಾಡೋದು ಅಂದ್ರೆ ಮಹಾಪಾಪ.
ಕಂಸನ ವೃತ್ತಿರ ಮಾತ್ರ ನಿದ್ದೆ ಮಾಡ್ತಾರೆ. ಮಲ್ಕೊಂಡಿದ್ದೆಲ್ಲ ಹುಚ್ಚುಗಳೆಲ್ಲ. ಮುಂದೆ ಯಾವಾಗ ವಸುದೇವ ಬಂದು ಕೂಸು ಹಳ್ಳಿ ಕತ್ತಿ ಆವಾಗ ಯಾದ್ರು ಹೊಟ್ಟೆ ನೋಡಿ ರಾಜಿಗೆ ಹೇಳ್ರಿ ಅಂತ ಎಲ್ಲರೂ ಹೋದ್ರು. ಅದು ಮಲ್ಕೊಂಡಿತ್ತು. ಅದು ಅರ್ಧ ನಿದ್ದೆಯೊಳಗೆ ಎದ್ದು ಬಂದು ತಂದು ಹೋತ್ರ ತಾನೇ ಸಿಗಿಸ್ಕೊಂಡು ರಪ್ಪ ಅಂತ ಬಿದ್ದು ಎದ್ದು ಒಂದೆಲ್ಲ ಬಡ ಬಂದು ಕೂಸಿಂದ ಹಿಡಿದು ಕೈ ಒಳಗೆ ಆ ಹೆಣ್ಣು ಕೂಸು ತಗೋತಾನ. ನಾನು ಇದೇ ಗರ್ಭ ಬಂದನ್ನು ಹಾಳು ಮಾಡೋದು ಹಾಗೆ ಹೇಗೆ. ಅಲ್ಲೋ ಕಂಸ ಅಣ್ಣ ಈ ಹೆಣ್ಣು ಕೂಸದಲ್ಲ ಏಷ ತವಾನುಜ ಭಾರ ಇವಳು ಸಣ್ಣ ಕೂಸದ ನಿನಗೇ ಕೊಲ್ತದ ಅದು ಹಂಗೆ ಮಾಡಬೇಡ. ಬಹು ಹಿಂಸಿತ ಭ್ರಾತಃ ಅಣ್ಣ ಭಾಳ ಮಂದಿನ ಕೊಂದಿರಿ, ಈಗ ಪುನಃ ಇದನ್ನು ಯಾಕೆ ಕೊಡ್ತೀನಿ ಬೇಡ ಅಂತ. ಉಪಗುಹ್ಯ ಆತ್ಮಜ ದುರಂತ್ಯ ದಿನವತ್ಸಲ ಅದನ್ನು ಕೊಳ್ಳಾದ ಗಟ್ಟಿ ಹಿಡ್ಕೊಂಡಾಗ ಬಿಡು ಅಂತ ಹೇಳಿ ಎಳೆದು ತಾಮ್ ಗೃಹೀತ್ವ ಚರಣಯೋರು ಜಾತ ಮಾತ್ರ ಎರಡೂ ಕೈ ಹಿಡಿದು ಅಪೋತಯ ಶಿಲಾಪೃಷ್ಠೆ ಅದು ಎರಡೂ ಕಾಲು ಹಿಡಿದು ಹೆಂಗೆ ಚಾದರ ಬೈತಿರ್ತಾರೆ ರಪ್ಪ ಅಂತ ಹಿಂಗೆ ಮ್ಯಾಲ ಮಾಡಿದಾಗ ಸಾ ತದ್ಧಸ್ತ ಸಮುತ್ಪತ್ಯ ಸದ್ಯೋ ದೇವ್ಯಂಬರಂ ಗತ. ಅವನ ಕಾಲಿಂದ ಕೈ ಬಿಡಿಸೋಂಡು ಆಕಾಶದಾಗ ಹಾರಿ ಹೋಗ್ಬಿಟ್ಲ. ಅಲ್ಲಿ ಹೆಂಗೆ ನೋಡ್ತಾನೆ ಹಿಂಗೆ ಆಕಾಶದೊಳಗೆ ಅಷ್ಟಬಾಹುಗಳು, ಅದ್ಭುತ ರೂಪ, ಕಿರೀಟ, ಕುಂಡಲಗಳು, ಸುತ್ತಮುತ್ತಲು ದೇವತೆಗಳು ಋಷಿಗಳು ನಮಸ್ಕಾರ ಮಾಡಲಿಕ್ಕತ್ತಾರೆ. ದಿವ್ಯ ಸಗಂಬರೋಲೇಪ ಧನುಶೂಲೇಶ ಚರ್ಮಾಸಿ ಸಿದ್ಧಚಾರಣ ಗಂಧರ್ವ ಅಪ್ಸರಸ ಕಿನ್ನರೋಗೈ ಕಿಮ್ಮಯ ಉಪಾರಹತ್ಯ ಅದೆಲ್ಲ ನಮಸ್ಕಾರ ಮಾಡ್ಕೊತಾರೆ. ಆಕಾಶದಾಗ ಜಗ್ಗಿ ಬೆಳಕು ಬಿದ್ದುಬಿಟ್ಟದ. ದುರ್ಗಾದೇವಿ ಶಿವವಾಹಿನಿ ನೈತಾಂತ ಮಂದಭಾಗ್ಯ ನನ್ನೇನು ತಲೆ ಕೊಲ್ತೀಯೋ, ಮಹಾಪ್ರಳಯ ಕಾಲದಾಗ ಜಗತ್ತನ್ನೇ ನುಂಗತಕ್ಕಂಥ ನಾನು ದುರ್ಗಾದೇವಿ ಇದ್ದೀನಿ, ನೀನು ನನ್ನ ತಲೆ ಕೊಲ್ತಿದ್ದಿ ಹುಚ್ಚ, ನಿನ್ನನ್ನು ಸಂಹಾರ ಮಾಡುವ ಹುಟ್ಟ್ಯಾನ ಬಾತು ಹುಟ್ಬಿಟ್ಟಾನ ಆಲ್ರೆಡಿ. ಏನು ಅಹೋ ಭಗಿನ್ ಕಿಮ್ಮಯ ಹತಯ ಯತ್ರ ಕ್ವಚಿತ್ ಪೂರ್ವಶತ್ರು ಹಿಂಸಿ ಕೃಪಣ ವೃಥ ಅಂತಂದು ಕೂಡಲೇ ಅದೃಶ್ಯ ಆಗಿಬಿಟ್ಟು ಇವು ಬಂದು ದೇವಕಿ ಕ್ಷಮ ಕೇಳ್ದ. ಅಮ್ಮ ನಾನು ನಿಮ್ಮನ್ನು ವಿನಾಕಾರಣ ಜಲಖಾನೆ ಹಾಕಿದೆ ಹುಟ್ಟಿಬಿಟ್ಟಾನಂತ ಎಲ್ಲೋ ಒಂದು ಕಡೆ. ನಾನು ನಿನ್ನ ನಿಜವಾದ ನನ್ನನ್ನು ಅಪರಾಧಿ ಆದ ಸಾಕಷ್ಟು ಬೆಳ್ಕೋತಾನ. ಹೊಸದೇವ್ ಸುಮ್ಮ ಕೂತಿದ್ದೆ. ಮತ್ತೆ ಹೇಳಾಗ ಏನು ಮಾಡ್ತಾನೆ ಗೊತ್ತಿಲ್ಲ. ಇವೆಲ್ಲ ಬಿಡ್ರಿ ಅವನ ಹೊಸದೇನು ಬಿಟ್ಬಿಡ್ರಿ ಬಿಡಿಸಿದ್ರು ಮಾಡಿದ್ರು. ಅವ್ನು ಚಲೋ ಒಳಗೆ ಕರ್ಕೊಂಡು ಹೋದರು. ಒಳ್ಳೆ ಬಟ್ಟೆ ಗಿಟ್ಟಿ ಕೊಟ್ಟಿಟ್ರು. ಹೊಸದೇವ್ ಪಾಪ ಹಾಗೆ ಇದ್ದ. ದೇವಕಿನೂ ಗೊತ್ತಿತ್ತು ಏನು ಮಾಡ್ತಾನೋ ಗೊತ್ತು. ಕ್ಷಣೇ ರುಷ್ಟ ಕ್ಷಣೆ ಕೆಲವರು ಚಿಕನ್ ಮೈಂಡೆಡ್ ಇರ್ತಾರೆ. ಅವರು ಸಹಾಯ ಮಾಡಿದ್ರು ಭಾಳ ಸಂತೋಷ ಪಡಬಾರ್ದು. ಯಾರೋ ನನಗೆ ಹಿಂದೆ ಕ್ರಿಕೆಟ್ ತೋರಿಸ್ತೀನಿ ಬರ್ರಿ ಆಚಾರ ಕರ್ಕೊಂಡು ಹೋಗಿ. ಅವೇನೋ ದೊಡ್ಡ ಗೃಹಸ್ಥ ಶ್ರೀಮಂತ ಅವೇನಂತ ಹ್ಞೂ ಅನ್ಬೇಕು. ನಾಳೆ ನಾನು ತಗೊಂಡು ನಾವು ಹೊಂಟಿದ್ವಿ ಕಾರು. ಹ್ಞೂ ಇಲ್ಲದೆ ಹಾಗೆ ಇಲ್ಲಂತೆ ಕೆಳಗೆ ಆದಾಗ ನಿಂತು ಅಕ್ಕೇ ಇದೆ ಮತ್ತು ನೋಡ್ಕೋತ ಮನೆಗೆ ಬಂದು. ಯಾಕಂದ್ರೆ ಅವ್ರು ಯಾವ ಎಣ್ಣೆ ಆ ಸಂಪತ್ತಿದ್ದವ್ರಿಗೆ ಎಲ್ಲರೂ ಇರಂಗಿಲ್ಲ. ಮತ್ತು ಕೆಲವರು ಹಂಗಾಯ್ತು. ಕ್ಷಮಧ್ವಂ ದೌರ್ಮ್ಯಾತ್ಮಿ ಪ್ರಕಾಶ ಹೇಳ್ತಾರ. ಏತತ್ ಕರ್ಣ ಪರಮಾತ್ಮ ಗೋಕುಲದಲ್ಲಿ ಈ ಪ್ರಕಾರ ಮತ್ತೆ ಪುನಃ ವಿಚಾರ ಮಾಡಿದರು. 1 ವರ್ಷದ ಎಲ್ಲ ಮಕ್ಕಳ ಸಂಹಾರ ಮಾಡಿದರು ಅಂತ ಆಜ್ಞಾ ಮಾಡಿದರು. ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಸಂಹಾರ ಮಾಡಿಕೊಳ್ತಾರೆ. ಒಬ್ಬಾಕೆ ಅದರೊಳಗೆ ಅವನ ಕ್ಯಾಬಿನೆಟ್ನೊಳಗೆ ಒಬ್ಬ ಹೆಣ್ಮಗಳಿಗೆ ಅವಕಾಶ ಇತ್ತು. ಪುತ್ನಾಬಾಯಿ ಅಂತಿತ್ತು. ಆಕೆ ಹೆಣ್ಣು ಮಕ್ಕಳ ಕಲ್ಯಾಣದ ಮಂತ್ರಿ ಅಂತ ಮಾಡಿರ್ತಾರೆ ಹೆಣ್ಮಕ್ಕಳು. ಹಾಗೆ ಹೋಗಿ ಸಂಹಾರ ಮಾಡಿ ಎಲ್ಲರಿಗೂ ನೋಡ್ಕೊಂಡು ಹಳ್ಳಿಯೊಳಗೆ ಹೋಗೋ ಕೂಸನಿ ನೋಡಿಕೊಂಡು ಕೊಂದು ಹಾಕಿ ಆಯಿತು. ಈಗ ನೋಡಲಿಕ್ಕೆ ರಾಕ್ಷಸಿ ಇದ್ದರೂ ಸುಂದರ ರೂಪ ತೊಗೊಳಗೆ ಬರ್ತಿತ್ತಾಕಿ. ನಂದಸ್ತ್ವಾತ್ಮಜ ಉತ್ಪನ್ನೆ ಜಾತ ಅಲ್ಲ. ಅದು ಇಲ್ಲೇನಾಯಿತು ನಂದ ಗೋಕುಲದೊಳಗೆ ಸಂತೋಷದಿಂದ ನಾವು ಎಲ್ಲರಿಗೂ ದಾನ ಮಾಡಿಬಿಟ್ಟ. ಅವಾಗೆಲ್ಲ ಗೋಪಾಲಕರು ಎಲ್ಲರೂ ಸಂತೋಷಪಟ್ಟು ಪೂಜೆ ಮಾಡಿಕೊಳ್ತಾರೆ. ಭ್ರಾತರ್ಮಮ ಸ್ವತಃ ಕಶ್ಚಿನ್ ಮಾತ್ರ ಸ ಭವದ್ಭಜೆ ಹತಂ ಭವಂತಂ ಮನ್ಮಾನಃ. ಆವಾಗ ಬಲರಾಮ ದೇವರು ಹುಟ್ಟುಬಿಟ್ಟಿದ್ರು ಅಲ್ಲೇ. ಈ ಪ್ರಕಾರವಾಗಿ ಬಲರಾಮ ಕೃಷ್ಣ ಬೆಳೀತಾ ಇದ್ದಾರೆ. ಆವಾಗ ಕಂಸನಿಗೆ ಟ್ಯಾಕ್ಸ್ ಕೊಡಬೇಕಂತ ಹೋಗಿದ್ದ ನಂದ. ಆವಾಗ ಆ ಕಂಸನಿಗೆ ನಂದು ಹೋದಾಗ ಇಲ್ಲಿ ಪುತನ ಬಂದು
ಅನೇಕ ಮನೆ ಮುಂದೆ ನಿಂತು. ಅವಾಗ ಇವ್ರ ಮನೆ ಮುಂದೆ ನಿಂತಾಗ ಯಶೋದೇ ಬಾ, ಆಕಿ ಮಹಾ ಸುಂದರ ಸ್ತ್ರೀ ಬಂದಾಳ, ಆಕಿ ಕೈಯಾಗ ಕೊಟ್ಟು ನಿಮ್ಮ ಮಕ್ಕಳು ಸುಂದರ ಆಗ್ತಾರೆ, ಈಗ ಹೋಗಿ ಕೊಡಬೇಕಾಕಿ ಕೈಯಾಗ, ನಾ ಈ ಕೂಸಿ ಹಾಲು ಕೊಡು, ಅವಶ್ಯ ಹಾಲು ಕೊಡಿಸು ಅಂತ ಹೇಳಿ ಅಪ್ಸರಾ ಸೀದಂಗಿಲ್ಲ ಅಂತ ನೋಡ್ಲಿಕ್ಕೆ. ಆ ಹಾಲವನ್ನು ಕೊಡ್ಸಕ್ಕಂತೆ ಯಾವಾಗ ಆಕೆ ಕೊಡ್ತಾಳೋ ಪರಮಾತ್ಮ ಬಾಲಗ್ರಹೀತತ್ರ ವಿಚಿನ್ವತಿ ಶಿಶೂನ್ ವಿವಿಧ್ಯತಾಂ ಬಾಲಮಗರಾಗ್ರಹೀತಂ ಚಚಾರ ಆತ್ಮ ಸ ನಿರ್ಮೀನಿತೆ ಕ್ಷಣಃ ಅಜಾನಮಾನಾಥ ನಿಶಾಚರಿ ಹರಿಂ ನಿಸರ್ಗ ವಿಜ್ಞಾತ ಜಗದ್ವಿಚೇಷ್ಟಿತಂ ಯಥೋರಗಂ ಸುಪ್ತಂ ಅಬುದ್ಧಿರಜ್ಜುಧೀಹಿ. ಮನ್ಕೊಂಡು ಹಾಗೆ ತಗೊಂಡು ಕೈಯಾಗ ತೊಗೊಂಡ್ರೆ ಹಂಗೆ ಆಗ್ತದೆ. ಕೃಷ್ಣ ಪರಮಾತ್ಮನ ಕೈಯಾಗ ತೊಗೊಂಡು ಯಾವಾಗ ಆಕಿ ಸ್ತನಪಾನ ಮಾಡಿಸಕತ್ಲೋ ಸಾ ಮುಂಚೆ ಇತಿ ಪ್ರಭಾಷಿಣಿ ಪರಮಾತ್ಮ ವ್ಯಾಧಂ ವಿಪಿಡ್ಯ ತತ್ ಪ್ರಾಣೈ ಸಮಂ ರೋಷ. ಅವಳನ್ನು ಪರಮಾತ್ಮ ಜೋರಾಗಿ ಅವಳ ಒಳಗಿನ ಪ್ರಾಣ ತೆಗೆದುಬಿಟ್ಟಂತೆ. ಮುಂಚೆ ಬಿಡು 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 ಅಂದಾಕ್ಷಣ ಪರಮಾತ್ಮ ಎಂದೂ ಬಿಡಲಿಲ್ಲ. ಕಣ್ಣು ತಿರುಕೋತ ರಪ್ಪಂತ ಬಿದ್ದಂತೆ. ಪೇತುಕ್ಷಿತವು ವಜ್ರ ನಿಪಾತ ಶಂಕ. ಅವಳು ಸಾಯೋ ಕಾಲಕ್ಕೆ ದೈತ್ಯರಿಗೆ ಅದೇ ರೂಪ ಇರ್ತದೆ. ಸುಂದರ ರೂಪ ಹೋಗಿ ಪ್ರಚಂಡ ದೈತ್ಯಾಕಾರ ಆಯಿತು. ಮನ್ಯಾಗ ಕೂತು ಮುಡಿಸಿದ್ರು ಕಾಣಿಸ್ತದೆ. ಆಕಾಶ ಛಟ್ ಅಂತ ಮ್ಯಾಲಿಂದ ನಾನು ದೇಹ ಹೋಯ್ತು. ಇಷ್ಟೆಲ್ಲ ಕಡೆಗೆ ದೇಹ ಬಿತ್ತು. ಬರೀ ಅವ್ರ ಮನೆಯಲ್ಲ, ಆ ಇಡೀ ಒಣ ತುಂಬಿ. ಆ ಓಣಿ ಅಲ್ಲ, ಒಂದು ಓಣ್ಯಾಗ ಕಾಲ, ಒಂದು ಓಣ್ಯಾಗ ಕೈ, ಇನ್ನೊಂದು ಓಣ್ಯಾಗ ಮೂಗಿನವ್ರ ಓಣಿ, ಕಣ್ಣವ್ರ ಓಣಿ, ಬಾಯಿ ಓಣಿ. ಓಣಿ ಒಳಗೆಲ್ಲ ಎಲ್ಲಿ ಹೋದಲ್ಲಿ ಹೆಣನೇ ಹೆಣ, ಉತ್ನಾ ಬಾಯಿ ಹೆಣ. ಎಲ್ಲರಿಗೂ ಸಮಸ್ಯೆ ಆಯಿತು. ಇದನ್ನು ಸುಡೋದು ಹೆಂಗೆ, ಸುಡೋದೇ ಮಾಡ್ತಾರೆ. ಕೂಸು ನೋಡ್ಕೋದಂತ. ಕೂಸು ಆರಾಮ ನಿಂತಿತ್ತು ಮ್ಯಾಲ, ಆರಾಮ ಆಟಾಡ್ಕೊಂಡು ಕೂತಿತ್ತು. ತೊಗೊಂಡು ಹೋಗಿ ಕೂಸಿನ ತಂದು ಮತ್ತೆ ಅದಕ್ಕೆ ಗೋಮೂತ್ರ ಎಲ್ಲ ತೊಳಿಸಿ ಮಾಡಿ ಸ್ವಚ್ಛ ಆಯಿತು. ಅಂತೂ ಕೂಸು ಬದುಕೊಂಡದ್ರ ಸಂತೋಷ. ಈಗ ಸತ್ತು ಹೋಗೋದು ಅಂತ ಹೇಳಿ ಅವನ್ನೆಲ್ಲ ಖಾರ ಕೈಯಾಗ ಕಡಿದ್ರಂತೆ. ಅಲ್ಲೆಲ್ಲ ಕಡಿದು ನಿಮ್ಮ ಮನೆಯಾಗೆ ಸುಡ್ಕೊಂಡ್ಬಿಡೋದು. ಎಲ್ಲಿ ನೋಡಿದಲ್ಲಿ ಸುಗಂಧ ವಾಸ ಬಂತು. ನಂದಗೋಕುಲದಿಂದ ನಂದಗೋಪ ಬರ್ಲಿಕ್ಕತ್ತಿತ್ತ. ಏನದು ಎಲ್ಲಿ ನೋಡಿದಲ್ಲಿ ನಮ್ಮ ಇಡೀ ಊರಕ್ಕೆ ಹೊಗೆ ಬರ್ಲಿಕ್ಕತ್ತು, ಸುಗಂಧ ವಾಸ. ಅವಳು ಯಾರು ಕಲೇವರಂ ಪಶುವಿಚ್ಛತ್ವ ತತ್ತಿ ಲೋಕಸ ದೂರೇಕ್ಷತ್ವ ಅವರೆಲ್ಲರೂ ಸುಟ್ರಂತ. ಆವಾಗ ಪೂತನ ಲೋಕ ಬಾಲಗ್ನಿ ಸುಗಂಧ ಯಾಕೆ ಆಯ್ತು ಅಂದ್ರೆ ಒಳಗೆ ದೇವತಾ ಸ್ವರೂಪ ಇತ್ತು. ದೈತ್ಯಂಕ ಇದ್ದೇ ಇತ್ತು, ದೇವತಾ ಸ್ವರೂಪ. ಉರ್ವಶಿ ಎಂಬುವಂಥ ಸ್ತ್ರೀ ಇದ್ಲು. ಅವಳ ಮಹಿಮೆಯಿಂದ ಅದೇನಾಯ್ತು ಹೇಳ್ರಿ, ಸುಗಂಧ. ಹಿಂಗ್ಯಾಕಾಯಿತು ಅಂದರೆ ಕೃಷ್ಣ ಪರಮಾತ್ಮನ ಮುಟ್ಟಬೇಕಾದ್ರೆ ದೇವತೆಗಳ ಒಳಗೆ ಬೇಕೆ. ಇಂದ್ರದೇವರು ಶಚಿದೇವಿಯ ಶಾಪದಿಂದ ಉರ್ವಶೀನೇ ಇದಾಗಿತ್ತು. ಪುತ್ನಾದೇವಿ ದೇಹದ ಒಳಗಿದ್ದು. ಈ ಕೃಷ್ಣ ಸ್ಪರ್ಶ ಆದ ಕೂಡ ಹೋಗಿಬಿಟ್ರು. ಅವಳು ಇರೋದ್ರಿಂದ ಆ ದೇಹ ಸುಗಂಧ ಆಗಿತ್ತು. ಮತ್ತು ಒಳಗಿದ್ದ ಮಹಾ ದೈತ್ಯ ಇದ್ದಾಳ ಪೂತನ ಅಂತ, ಈಗ ನರಕಕ್ಕೆ ಹೋಗಿ. ಇವಳು ಯಾರು ಅಂತೆಲ್ಲ ಶ್ರೀಮರಾಜ ಅಡ್ರೆಸ್ ಕೊಡ್ತಾರಲ್ಲ. ಶ್ರೀಮರಾಜ ಭಾಗವತ್ನಾಗಿಲ್ಲ, ರಾಮಾಯಣದೊಳಗಿನ ತಾಟಕಿ ಅಂತಿದ್ಲು. ರಾಮದೇವರಿಂದ ಸಮೃದ್ಧರಾದ್ರು. ಅವಳೇ ಪೂತನಾಗಿ ಬಂದಿದ್ಲು. ಆವಾಗ ನಂಗೆ ರಾಮನ ಕೊಲ್ಲಿಕ್ಕೆ ಅಲ್ಲಿ ಈಗಲೇ ಕೊಲ್ಲೋಣ ಪುಣ್ಯ ಮಾಡ್ಕೊಂಡು ಇವ್ರು ಹಂಗೆ ಪುಣ್ಯ ಮಗ ಪುನರ್ಜನ ಮಾಡ್ತಾರೆ. ದೇವ್ರನ್ನ ಸಂಹಾರ ಮಾಡಲಿಕ್ಕೂ ಪುಣ್ಯ ತೋರ್ತಾರೆ. ಆ ದುಷ್ಟ ವಾಸನ ನೊಂದ ಸ್ವಪುತ್ರಮಾದಾಯ. ಹೀಗೆ ಈ ಪ್ರಕಾರವಾಗಿ ಆಗಿ ಹೋಗಿ ಅವಳು ತಮಸ್ಸಿಗೆ ಹೋದಲು, ಸಾತ್ವಿಗಿದು ಹೋಯಿತು. ಮುಂದೆ ಶಕಟಾಸುರ ಸಂಹಾರ, ತೃಣಾವರ್ತ ಅಂದರೆ ಗಾಡಿಯೊಳಗೆ ಬಂದ ಒಬ್ಬ ದೈತ್ಯ ಬಂದಿದ್ದ, ಅವನು ಪರಮ ಸಂಹಾರ ಮಾಡಿದ್ದ. ತೃಣಾವರ್ತ ಸುಂಟ್ರಗಾಳಿ ವೇಷಾಗಿ ಬಂದಿದ್ದ, ಅವನು ಮ್ಯಾಲ ಕರ್ಕೊಂಡೋಗಿ ಕೆಳಗೆ ಹೋಗದ ಪರಮಾತ್ಮ. ಈ ಪ್ರಕಾರವಾಗಿ ಚಕ್ರವಾತ. ಆಮೇಲೆ ದೈತ್ಯೋ ನಾಮ್ನ ತೃಣಾವರ್ತ ಚಕ್ರವಾತ. ಈ ಪ್ರಕಾರವಾಗಿ ಅಲ್ಲಿ ಬಂದು ಗರ್ಗಾಚಾರ್ಯ ಬರ್ತಾರೆ. ಏಕಾಂತೊಳಗೆ ಇವರಿಬ್ಬರು ಯಾದವರ ಕುಮಾರರು, ಬಲರಾಮ ಮತ್ತು ಕೃಷ್ಣ. ಯಾದವರ ಪುರೋಹಿತ, ಹೆಸರಿಡಬೇಕು ಅಂಥೇಳಿ ಏಕಾಂತೊಳಗೆ ರಹಸ್ಯೊಳಗೆ ಇವು ಕೃಷ್ಣ, ಅವನಿಗೆ ಬಲರಾಮ ಅಂತ ಹೆಸರು ಇಟ್ಟಿದ್ದಾರೆ. ಆಮೇಲೆ ಬಹೂನಿ ಸಂತಿ ನಾಮಾನಿ, ನಿಮ್ಗೆ ಅನೇಕ ಹೆಸರವ, ಸದ್ಯ ಮಾತ್ರ ಇಷ್ಟಿದ್ದೆ ಅಂತ ಹೇಳಿ ತಸ್ಮಾತ್ ನಂದಾತ್ಮಜೋ. ನಂದಾತ್ಮಜ ಇವನು ಸಾಕ್ಷಾತ್ ವಿಷ್ಣು ಪರಮಾತ್ಮನ ಅವತಾರ ಅಂತ ಒಮ್ಮೆ ಹೇಳಿಲ್ಲ, ವಿಷ್ಣುನಾಂಗಿದ್ದಾನಂದ್ಬಿಟ್ಟು ಒಮ್ಮೆ ರಹಸ್ಯೊಳಗಿಂದ ಹೇಳಬಾರ್ದು. ಈ ಪ್ರಕಾರವಾಗಿ ಕೃಷ್ಣ ಪರಮಾತ್ಮ ತಾಯಿಯ ತೊಡೆ ಮೇಲೆ ಕೂತ್ಕೊಂಡಾಗ ಆ ಆಕರ್ಷಿಸಿದಾಗ ಬ್ರಹ್ಮಾಂಡವನ್ನೇ ಪರಮಾತ್ಮ ತೋರಿಸ್ತಕ್ಕಂಥವನಾಗಿದ್ದಾನೆ. ಜ್ಯೋತಿಷ್ಚಕ್ರಂ ಇಡೀ ಬ್ರಹ್ಮಾಂಡ ಕಾಣಿಸ್ತಂತೆ. ನಂದ ಏನು ಪುಣ್ಯ ಮಾಡಿದ್ದ ಅಂತಂದ್ರೆ ಯಾರಿವ
ದ್ರೋಣ ಎಂಬ ವಸು, ಧನ ಅಂತ ಅವನ ಹೆಂಡತಿ. ಅವರಿಬ್ಬರು ತಪಸ್ಸು ಮಾಡಿದರು ಪರಮಾತ್ಮನ ಬಾಲ್ಯ ನೋಡಬೇಕಂತ. ಆ ಪುಣ್ಯದಿಂದ ಏನಾಯ್ತು, ಈಗ ಅವರು ಪರಮಾತ್ಮ ಬಾಲ್ಯ ನೋಡ್ಯಾರ. ಯಶೋಧ ಒಂದು ಸಲ ಮೊಸರನ್ನು ಕಡಿಯೋ ಕಾಲಕ್ಕೆ ಮುಂಜಾನೆ ವೇಳೆ ಕೃಷ್ಣ ಲಘುನೇ ಬಂದು ನಿಂತುಬಿಟ್ಟ. ಆವಾಗ ಕೃಷ್ಣ ಪರಮಾತ್ಮ ಬಂದಾಗ ಮೊಸರು ಕಳೆದು ವೇಳೆ ಆಗಿತ್ತು, ಬೆಣ್ಣೆ ಬಂದಿತ್ತಂತ. ಬೆಣ್ಣೆ ಬಂತು, ಸಂತೋಷಪಟ್ಟು ಹಿಂದೆ ನೋಡಿದ್ರು, ಕೃಷ್ಣನ ನೋಡಿದ್ರು. ಕೃಷ್ಣನ ದರ್ಶನ ಹಂಗಾಯ್ತಂದ್ರೆ ಆಕೆ ಬೆಣ್ಣೆ ಕಡಿಯೋ ಕಾಲಕ್ಕೆ ಕೃಷ್ಣನ ಗಾನ ಮಾಡ್ಕೋ ತಾನೇ ಹಾಡ ಮಾಡಿ ಕೃಷ್ಣನ ಮೇಲೆ ಹಾಡ ಹಾಡಿ ಕಡಿತಿಲ್ಲ. ಅಂದರೆ ದೇವರ ನಾಮಸ್ಮರಣ ಮಾಡ್ಕೋತ ನಾವು ಮನೆ ಕೆಲಸ ಮಾಡಿದ್ರೆ ಈಗ ಮನೆ ಕೆಲಸವೂ ಆಗ್ತದೆ, ಪುಣ್ಯನೂ ಬಂದು ದೇವ್ರ ದರ್ಶನ ಆಗ್ತದೆ. ನೋಡೋಕೀಗೆ ಭಯಂಕರ 1 ಗಂಟೆ ಪೂರ್ಣ ಕಳೆದು ಮೊಸರು ಬೆಣ್ಣೆ ಬೇರೆ ಬರ್ಲಿಕ್ಕೆ ಹತ್ತಿತ್ತು. ನೋಡಿರಿ, ಮನೆ ಕೆಲಸ ಆಯಿತು. ಈಗ ನೋಡಿದ್ರೆ ಕೃಷ್ಣ ಗಾನ ಮಾಡಿದ್ದೆ ಕೃಷ್ಣೂ ಹೊಂಟ. ಇದನ್ನೇ ದಾಸರು ಹೇಳಿದರು, ಗೃಹ ಕರ್ಮವ ಬೇಸರದಲ್ಲಿ ಪರಮೋತ್ಸವದಲ್ಲಿ ಮಾಡುತ್ತ ಮೂರ್ಜಗತ ಅಂತ ಹೇಳಿದ್ದಾರಿಂದ. ಹೀಗೆ ತಮಂಕಾರೋಡಮ ಸನಂ ಸೇಸುದಾಬ್ರಿ ವಿದ್ವಾಂಸ. ಆವಾಗ ಪರಮಾತ್ಮ ಏನು ಮಾಡಿದ, ಅವಳನ್ನು ಇನ್ನಿಷ್ಟು ಪರೀಕ್ಷಾ ಮಾಡಬೇಕಂತ, ಅವಳಿಗೆ ಹಾರಬೇಕು ಅಂತ. ಹಾರ ಕೊಡಿಸ್ಲಿಕ್ಕೆ ಯಾವಾಗ ಕೂತು ಎದುರಿಗೆ ಹಾರು ಉಚ್ಚ, ಇವಾಗ ಹಾರು ಕೊಡಿ, ಆ ಹಾರು ಉಚ್ಚ. ಏನು ಹಾರು 1 ಲೀಟ್ರ್ 2 ಲೀಟ್ರ್ ಅಲ್ಲ, 50-60 ಲೀಟ್ರ್ ತಿಂದವ್ರು ಮನೆಯೊಳಗೆ. ಅಯ್ಯೋ ಹಾರು ಹೋಗ್ತದಂತ ಕೃಷ್ಣನ ಒಗೆದು ಅಲ್ಲಿ ಹೋಗ್ತಾಳೆ. ಕೃಷ್ಣಂದ, ನಿನ್ನ ಸಲುವಾಗಿ ನಾ ಬಂದರೆ ನನ್ನ ಒಗಿತೀನಿ ನೀನು ನನಗೆ ಹಾಲಿಕ್ಕಿಂತಲೂ ನಾನು ಕಡಿಮೆ ಆದೇನು? ಪರಮಾತ್ಮಂತ ಮನಸ್ಸಿನಾಗ ನಿನಗೆ ಸಂತೋಷ ಪಡಿಸೋ ನಾ ಕ್ಷೀರಸಾಗರ ಬಿಟ್ಟು ಬಂದೀನಿ, ನೀ 50 ಲೀಟ್ರಿಗೆ ನಾನು ಬಿಡ್ಲಿಕ್ಕತ್ತೀನಿ ನೋಡ್ಕೊ ಅಂತ ಹೇಳಿ ದೇವ್ರು ಏನು ಮಾಡಿದ, ನಮ್ಮ ತಾಯಿಗೆ ಶಿಕ್ಷಾ ಕೊಡಬೇಕಂತ ಹೇಳಿ ಕಲ್ಲು ತೊಗೊಂಡು ಜೋರಾಗಿ ಮಗದ ಬಿಟ್ಟ. ಇದೀ ಕಡ್ದ ಬೆಣ್ಣಿತ್ತು ನೋಡಿ, ಟಳ್ಳ ಅಂತ ಹೊಡಿತು ಎಲ್ಲ ಕಡೆ ಬೆಣ್ಣೆ. ಅದನ್ನು ತೊಗೊಂಡು ತಿನ್ಲಿಕ್ಕತ್ತ. ಅಲ್ಲಿ ಬೆಣ್ಣೆ ವಾಸ ಬಂದು ಕೂಡಲೇ ಬಂದು ಬಿಟ್ಟು ಮಂಗಗಳೆಲ್ಲ ಅವ್ರ ಕೈ ಕೊಡ್ಲಿಕ್ಕತ್ತ. ಈ ಒಂದು ತಕರಾರು ಭಾಳ ಹೇಳ್ತಿದ್ರು ಮಂದಿ. ಈ ನಮ್ಮ ಮನೆಗೆ ತೋರಿಸ್ಬಿಟ್ಟೇವ ಅಂತ ಕಟ್ಟಬೇಕಂತ ಹೋಗ್ತಾಳೆ, ಸಿಗಂಗಿಲ್ಲ. ಕೊನೆಗೆ ಕಟ್ಟಿ 2 ಗೇಣು 2 ಬಟ್ಟು ಕಡಿಮೆ ಬೆಳಿಕತ್ತು. ಎಲ್ಲ ಹಗ್ಗ ತಂದ್ರೆ ಮತ್ತು ಚಲೋ ಹಗ್ಗ, ಅನೇಕ 100 ಫೂಟ್ ಹಗ್ಗ ತಂದರೂ ಸಣ್ಣ ಪುಟ್ಟ ಹೊಟ್ಟೆ ಕಟ್ಟಲಿಕ್ಕೆ ಹಾಕಿ 2 ಇದು ಕಡಿಮೆ ಬೆಳೆದು. ಅದೇನು ತೋರಿಸ್ತಾ ಅಂದ್ರೆ ದೇವ್ರನ್ನ ಕಟ್ಟಬೇಕಾದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ. ಅಮ್ಮ ನಿನಗೆ ಭಕ್ತಿ ಅದ, ಭಕ್ತಿ ಅಂದರೆ ಪ್ರೀತಿ ಅದ. ಭಕ್ತಿ ಗಟ್ಟಿ ಆಗಬೇಕಾದ್ರೆ ಜ್ಞಾನ ಮತ್ತು ವೈರಾಗ್ಯ ಬೇಕು. ಹೊಸಾದ ಬಗ್ಗೆ ಹಾಗಿರಬಾರ್ದು. ನೀವು ಯಾರಿದ್ದಾನಂತ ಮಹಾನ್ ಜ್ಞಾನ, ಅವು 2 ಯಾವಾಗ ನೀವು ಸಿಗ್ತದವ ಅಂತ ಯಾವಾಗ ಅಂದ್ರು, ಕೃಷ್ಣ ನನಗೆ ಶಕ್ತಿ ಇಲ್ಲಪ್ಪ ನನಗೆ ಕಟ್ಟಲಿಕ್ಕೆ ಅಂತ ಯಾವಾಗ ನನ್ನ ಮಹಿಮಾ ಹೇಳಿದ್ರು, ಆವಾಗ ಪರಮಾತ್ಮ ಕರ್ಸ್ಕೊಂಡ್ಬಿಡ್ತ. ಹೀಗೆ ನೈಹನ್ಯು ಜುಷತೋ ಜೋಷ್ಯಾಹ ಈ ಪ್ರಕಾರವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಕೃಷ್ಣ ಆವಾಗ ನಲಕೂವರ ಮಣಿಗ್ರೀವರು ಕುಬೇರನ ಭೃತ್ಯರು. ಕೃಷ್ಣ ಸ್ಪರ್ಶದಿಂದ ಅವರು ಉದ್ಧಾರ ಆಗಿ ಹೋಗಬೇಕು. ಅವನು ಯಾರು? ನಾರದರ ಶಾಪದಿಂದ ನಲಕೂವರ ಮಣಿಗ್ರೀವರಾಗಿದ್ದ. ಅವರು ಬೆಳ್ಕೋದಾರಂತ ವಾಣಿ ಗುಣಾನು ಕಥನೆ ಶ್ರವಣೋ ಕಥಾಯಾಮ್ ಅಂತ ಹೇಳಿದ್ದಾರೆ. ಮುಂದೆ ಈ ಕೃಷ್ಣ ಪರಮಾತ್ಮನ ಬಾಲಕ್ರೀಡೆ, ಬೃಂದಾವನ ಗಮನ, ಬೃಂದಾವನಕ್ಕೆ ಹೋಗಿ ವಾಸ ಮಾಡ್ತಾರೆ ಎಲ್ಲರೂ. ಅಲ್ಲಿ ವತ್ಸಾಸುರ ಸಂಹಾರವನ್ನು ಪರಮಾತ್ಮ ಮಾಡ್ತಾನೆ. ಆ ವತ್ಸಾಸುರ ಸಂಹಾರ ಆದ ಕೂಡ ಧೇನುಕಾಸುರ ಸಂಹಾರ, ಬಕಪಕ್ಷಿ ಸಂಹಾರ ಇವೆಲ್ಲ ಹೇಳಿ ಬಲರಾಮದೇವರು ವ್ಯೋಮಾಸುರ ಧೇನುಕಾ ಸಂಹಾರವನ್ನು ಮಾಡ್ತಾರೆ. ಅಹೋ ಅಮಿ ದೇವವರ ಸಮರ್ಚಿತ ಕೃಷ್ಣ ಪರಮಾತ್ಮನಿಗೆ ಹಣ್ಣು ಹೂಗಳನ್ನು ಅವು ತಾನ ಧೇನುಕಾಸುರ ಸಂಹಾರ ಅಂದರೆ ಕತ್ತೆ ರೂಪದಾಗಿದ್ದರು, ಸಂಹಾರವನ್ನು ಮಾಡಿಬಿಟ್ಟು ಮುಂದೆ ಕಾಲಿಯಾ ಸರ್ಪ ಪರಮಾತ್ಮ ಅದರ ಮೇಲೆ ಕುಣಿದು ರಕ್ತವನ್ನು ಕಾರಿಸಿ ಅಲ್ಲಿಂದ ಹೊರಗೆ ಹಾಕಿ ಪರಮಾತ್ಮ ಹೋಗಿಲ್ಲಿಂದ ಅಂಥೇಳಿ ಕಾಲಿಯಾ ಹಾವನ್ನು ಹಾಕಿ ಪರಮಾತ್ಮ ನೀರನ್ನು ಸ್ವಚ್ಛ ಮಾಡಿದ ಅಂತ ಹೇಳ್ತಾರೆ. ಅವಾಗ ಇದನ್ನು ವಿಸ್ತಾರ. ಆಮೇಲೆ ಗೋಪಾಲಕರು ಆಟ ಆಡ್ತಾರೆ, ಓಡುವ ಆಟ. ಯಾರು ಸೋಲ್ತಾರಲ್ಲ, ಸೋತವರು ಗೆದ್ದವರನ್ನು ಮ್ಯಾಲೆ ಕೂಡಿಸ್ಕೊಂಡು ಓಡಬೇಕು.
ಅವಾಗ ಒಂದು ಸಲ ಏನಾಯ್ತು, ಬಲರಾಮನ ಪಕ್ಷ ಸೋತು. ಅವಾಗ ಬಲರಾಮನ ಕರ್ಕೊಂಡು ಒಬ್ಬಾತ ಗೆದ್ದವ ಇದ್ದಾರ ಹುಡುಗ ಕರ್ಕೊಂಡು ಬಂದು ದೈತ್ಯ ಓಡಿ ಆಕಾಶ ಹೋಗ್ಬಿಟ್ಟಂತ ಅವ್ರು ಕರ್ಕೊಂಡು. ಅವಾಗ ಕೃಷ್ಣಂದ ದೈತ್ಯ ಬಂದಾನ ಅಂಥೇಳಿ ಬಲರಾಮ ಸಾಮಾನ್ಯಲ್ಲೋ ನೀ ಶೇಷದೇವ್ರ ಅವತಾರ ನೆನಪು ಮಾಡ್ಕೋ. ಅವ ಯಾವಾಗ ಶೇಷ ನೆನಪಾಯಿತು ಭಯಂಕರ ಭಾರ ಆಗಿ ಅವನನ್ನು ಕೆಳಗೆ ಹಾಕಿ ನೋಡಿ. ಈ ಭೂಮಿಯಲ್ಲಿ ದೇವತೆಗಳ ಅವತಾರ ಮಾಡಿದಾಗ ಪರಮಾತ್ಮನನ್ನು ಬಿಟ್ಟು, ವಾಯುದೇವರನ್ನು ಬಿಟ್ಟು, ಭಾರತೀಯನ್ನು ಬಿಟ್ಟು ಉಳಿದ ಎಲ್ಲ ದೇವತೆಗಳಿಗೆ ತಾವು ಯಾರು ಅಂತ ಅವರಿಗೆ ನೆನಪಿರಂಗೆ. ಇಲ್ಲಿ ಶೇಷದೇವರು ಸಾಕ್ಷಾತ್ ಪರಮಾತ್ಮ ಹೇಳಬೇಕು. ಈ ರೀತಿಯಾಗಿ ಪರಮಾತ್ಮನು ಅದಕ್ಕೆ ಮಾಡಿದ್ದಾನೆ. ಗೋಮಾಸ ಸಂಹಾರ ಆಗಿಬಿಟ್ಟು ಆಮೇಲೆ ಪರಮಾತ್ಮ ಈ ಅಂಬಿಕಾವನದಲ್ಲಿ ಹೋಗಿ ಅನೇಕ ಇದು ಮಾಡಿದ್ದಾನೆ. ದಾವಾಗ್ನಿ ಪಾನ ಮಾಡಿದ್ದಾನೆ ಪರಮಾತ್ಮ. ಆವಾಗ ನಂದ ಗೋಕುಲದ ಗೋಪಾಲಕರು ಅವನಿಗೆ ವಿಶೇಷವಾದಂಥ ಇದು ಮಾಡಿದ. ಪ್ರಲಂಬಾಸುರ ಅಂತಿದ್ದ. ಆಮೇಲೆ ಗೋಪಿಕಾಸ್ತ್ರೀಯರು ನಗ್ನರಾಗಿ ಸ್ನಾನ ಮಾಡ್ತಿದ್ರು. ನಗ್ನ ಸ್ನಾನ ಮಾಡುವ ಅವ್ರು ಬಯಲಿಗಿದ್ದಂಗೆ. ಪೂಜಾ ಮಾಡೋರು ಮಡಿ ಮಾಡೋರು ಬಟ್ಟೆ ಉಟ್ಕೊಂಡು ಮಾಡಬೇಕು, ಕಚ್ಚೆ ಹಾಕ್ಕೊಂಡೇ ಮಾಡಬೇಕು. ಈ ಗೋಲ ಇಟ್ಕೊಂಡು ಅದು ಮರಿಗಿನ ಬರ್ತದೆ, ಮರಿಗಳಿಗೆ ಬರ್ತದೆ. ಕಚ್ಚೆ ಹಾಕ್ಕೊಂಡೇ ಮಾಡಬೇಕು, ಗಂಡಸರಾಗಲಿ ಹೆಣ್ಮಕ್ಳು. ಅದು ಪರಮಾತ್ಮ ಏನು ಮಾಡಿಬಿಟ್ಟ ಅಂದ್ರೆ ಆ ಗೋಪಿಕಾ ಸ್ತ್ರೀಯರು ಪಾಪ ಏನೋ ಭಾಳ ಕಷ್ಟಪಡ್ತಾ ಇದ್ದಾರೆ. ಅದರ ಪೂಜಾ ಮಾಡೋದು ಶಾಸ್ತ್ರೋಕ್ತ ಮಾಡಬೇಕು. ಅಶಾಸ್ತ್ರೀಯ ಮಾಡಿದ್ರೆ ಬರೇ ವ್ಯರ್ಥ ಆಗ್ತದೆ ಅಂತ ಹೇಳಿ ಅವರ ಬಟ್ಟೆಯನ್ನು ಕದಿಯುವ ನೆವದಿಂದ ಅವರ ಪರಮಾತ್ಮ ಏನು ಮಾಡಿಬಿಟ್ಟ, ಅವರಿಗೆ ಪೂಜೆ ಹೆಂಗೆ ಮಾಡಬೇಕು ಕಲಿಸಿ, ನಮಸ್ಕಾರ ಹೆಂಗೆ ಮಾಡಬೇಕು ಕಲಿಸಿ, ಎರಡಕ್ಕೂ ನಮಸ್ಕಾರ ಮಾಡಬೇಕು ಅದನ್ನು ಕಲಿಸಿ ಅವರಿಗೆ ಪರಮಾತ್ಮ ಮಾಡಿದ್ದಾನೆ. ಇನ್ನೊಂದು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ ಎಲ್ಲರೂ ಕೂಡ ಗೊತ್ತೇ ಇದ್ದಾರೆ. ವೇಣುಗೀತ ಪರಮಾತ್ಮ ವೇಣುವನ್ನು ಗಾನ ಮಾಡುವ ಕಾಲಕ್ಕೆ ಎಲ್ಲ ಆಕಳು ಬರಬೇಕು. ಆ ಹೆಸರು ತೊಗೊಂಡು ಎಲ್ಲ ಬಂದುಬಿಡ್ಬೇಕಂತ ವೇಣುಗಳು. ಅಷ್ಟು ಪರಮಾತ್ಮನ ಆ ವೇಣುವಿನ ಮಹತ್ವ. ಆವಾಗ ಪರಮಾತ್ಮ ವೃಕ್ಷಾಣ ಪ್ರಶಂಸಾ ಪಶ್ಚಾತ್ತೈತಾನ್ ಮಹಾಭಾಗಾನ್. ಆವಾಗ ಅಲ್ಲಿದ್ದಂಥ ಎಲ್ಲ ವೃಕ್ಷಗಳನ್ನು ನೋಡಿ ಅಂತಾನೆ, ಈ ವೃಕ್ಷಗಳು ಎಷ್ಟು ನಮ್ಮ ಪತ್ರ ಪುಷ್ಪ ಫಲಗಳಿಂದ ಜಗತ್ತಿನ ಉಪಕಾರ ಮಾಡ್ತಾವೆ. ಒಂದು ಸಲ ಗೋಪಾಲಕರೆಲ್ಲರೂ ಹಸುವಿಂದ ಬಳಲ್ತಾಯಿದ್ರು. ಇಲ್ಲೇ ಬ್ರಾಹ್ಮಣ ಸ್ತ್ರೀಯರು ಇದ್ದಾರೆ, ಅದು ಹೋಗಲಿ, ಪುರುಷರ ಕಡೆ ಹೋದರೂ ಕೊಳ್ಳಿಲ್ಲ. ಸ್ತ್ರೀಯರಿಗೆ ಹೇಳಿದಾಕ್ಷಣ ಅವರೆಲ್ಲರೂ ತಂದು ಅಡುಗೆ ಎಲ್ಲ ಪರಮಾತ್ಮ ಕೊಟ್ಬಿಟ್ಟು, ಗಂಡಂದ್ರೆ ಬೇಡ ಅಂದರೂ ಕೊಟ್ಟರು. ಆಗ ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿ ತಿರುಗಿ ಹೋಗ್ರಿ ಅಂತ, ಸಿಟ್ಟಿಗೆ ಬರ್ತಾರೆ. ಹಾಗಾಗಿ ಹೋಗದೆ ನನ್ನ ಅನುಗ್ರಹ ಆಗ್ತಾ ಹೋಗ್ರಿ ಅಂದಾಕ್ಷಣ ಅದೆಲ್ಲ ಗಂಡಸರು, ಎಂಥ ನೀವು ಪುಣ್ಯವಂತರು ಹೆಣ್ಮಕ್ಕಳು, ನಾವೆಲ್ಲ ವೇದಾಧ್ಯಯನ ಮಾಡಿದೆವು, ಎಲ್ಲ ಮಾಡಿದೆವು, ಆದರೆ ನಮಗೆ ಕೃಷ್ಣ ದರ್ಶನ ಆಗಲಿಲ್ಲ. ನೀವು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಊಟಕ್ಕೆ ಹಾಕಿರಿ, ಧನ್ಯರಿದ್ದೀರಿ ಅಂತ ಅವ್ರ ಗಂಡಂದ್ರೆಲ್ಲ ಅವರಿಗೆ ಸ್ತೋತ್ರ ಮಾಡಿದರು. ದೃಷ್ಟ್ವಾ ಸ್ತ್ರೀಣಾಂ ಭಗವತಿ ಕೃಷ್ಣೇ ಭಕ್ತಿ ಲೌಕಿಕಿ. ಆವಾಗ ಈ ಪ್ರಕಾರವಾಗಿ ಗೋವರ್ಧನ ಪರ್ವತ ಧಾರಣ ಮಾಡೋ ಪ್ರಸಂಗ ಬಂತು. ಇಂದ್ರಯಾಗ ತಡೆದಿದ್ದ ಕೃಷ್ಣ, ಸಿಟ್ಟಿಗೆ ಬಂದ ಇಂದ್ರ ಪ್ರಳಯ ಕಾಲದಾಗ ಹಾಕ್ತಕ್ಕಂಥ ಮಳೆ ಹಾಕಿದಂತೆ. ಇಡೀ ಗೋವರ್ಧನ ಗೋಪರ್ವತ ಎಲ್ಲ ಹೊಂಟು. ಆ ಗೋವರ್ಧನ ಪರ್ವತ ಪರಮಾತ್ಮ ಹಿಡಿದು ರಕ್ಷಣೆ ಮಾಡಿ ಇಂದ್ರದೇವರು ಬಂದು ಕ್ಷಮಾ ಕೇಳ್ಕೊಂಡಿದ್ದಾರೆ. ಜ್ಞಾತ್ವಾ ಚ ಕರ್ಮಾಣಿ ಕರ್ಮ ಸಿದ್ಧಿ ಸ್ಯಾತ್ ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಇಂದ್ರ ಎಷ್ಟೇ ಶಕ್ತಿ ಬಂದರೂ ನಮ್ಮ ದೇವತಾ ಇದ್ದಾನಂತ ಹೇಳಿ ದೇವತೆಗಳು ಮತ್ತು ಕಾಮಧೇನು ಅದು ಬಂದು ಹೇಳ್ತಾರೆ, ಕೃಷ್ಣ ನನ್ನ ಸಂತಾನ ರಕ್ಷಣೆ ಮಾಡಿದೆ, ಅದಕ್ಕೆ ನೀನು ಗೋವರ್ಧನ, ನೀನೇ ಗೋವಿಂದ ಅಂತ ಹೆಸರಿಟ್ಟು ಕಾಮಧೇನು ತನ್ನ 4 ಚಚ್ಚರಗಳಿಂದ ದೇವರಿಗೆ ಅಭಿಷೇಕ ಮಾಡಿದ್ರು. ನನ್ನ ಸಂತಾನ ರಕ್ಷಣೆ ಮಾಡಲಿಕ್ಕತ್ತಿ. ಒಂದು ಸಲ ಇಂದ್ರದೇವರನ್ನು ವರುಣದೇವರು ದ್ವಾದಶಿ ದಿವಸ ನಂದಗೋಪ ಸ್ನಾನ ಮಾಡಿ ಲಘು ಹೋಗಿದ್ದ. ಅವನು ಏಕಾಶಿ ಮಾಡ್ತಿದ್ದ, ಸಾಧನೆ ದ್ವಾದಶಿ. ಮುಂಜಾನೆ ಲಘು ಹೋಗ್ತೀನಿ ಸ್ನಾನಕ್ಕೆ 2:30 ಆಗಿತ್ತು. ಅಷ್ಟಕ್ಕೆ ಹೋಗಬಾರ್ದು, 4 ಗಂಟೆಗೆ ಸ್ನಾನ ಮಾಡೋದು. ಆ ಮಧ್ಯರಾತ್ರಿ ಹೋಗಿದ್ದಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಕೃಷ್ಣ ಪರಮಾತ್ಮ ಒಳಗೆ ಹೋಗಿ ತಮ್ಮ ತಂದೆಯನ್ನು
ತೊಗೊಂಡು ಬಂದ. ಹಿಂಗ್ಯಾಕೆ ಮಾಡಿದೆ ವರ್ಣ ಅಂದ್ರೆ, ಇಂದ್ರದೇವರು ನಿನ್ನ ದರ್ಶನ ಮಾಡ್ಕೊಂಡಿದ್ರು, ನನಗೆ ದರ್ಶನ ಆಗಿದ್ದಿಲ್ಲ. ನಿಮ್ಮ ಅಪ್ಪನ ಹಿಡಿದ್ರೆ ನೀವು ಬರ್ತೀನಿ ಅಂತ ಗೊತ್ತಿತ್ತು, ಅದಕ್ಕೆ ಮಾಡಿದ್ದಾರೆ. ಈ ಪ್ರಕಾರವಾಗಿ ವರ್ಣದೇವರು ಕೂಡ ಮಾಡಿದ್ದಾರೆ. ಆಗ ಏಕಾದಶ್ಯಾಂ ವಿರಾಹ ಅಂಥೇಳಿ ಇನ್ನೂ ಅನೇಕ ಲೀಲೆಗಳನ್ನು ಹೇಳ್ತಾ ಕಂಸ ಇನ್ನೇನು ಕಳಿಸಬೇಕು, ಅದಕ್ಕಿಂತ 1-2 ತಿಂಗಳ ಮೊದಲು ಕೃಷ್ಣ ಪರಮಾತ್ಮ ರಾಸಕ್ರೀಡೆಯನ್ನು ಮಾಡ್ತಾರೆ. ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ತನ್ನ ಅಂಗಸಂಗವನ್ನು ಕೊಡ್ತಾರೆ. ಬೆಳದಿಂಗಳದ ಒಳಗೆ ಆ ಋಷಿ ಮುನಿಗಳ ಆಕಾಶ ನಿಂತು ನೋಡ್ತಿರ್ತಾರೆ, ಭೂಮಿ ಒಳಗೆ ಎಲ್ಲ ಪಶು ಪಕ್ಷಿಗಳನ್ನು ನೋಡ್ತಿರ್ತಾರೆ. ಅಂಥ ಸಂದರ್ಭ ಒಳಗೆ ಆ ತನ್ನ ವೀಣುನಾದವನ್ನು ಮಾಡಿದಾಗ ಗೋಪಿಕಾ ಸ್ತ್ರೀಯರು ಬರ್ತಾರೆ. ನೀವೆಲ್ಲ ಮಧ್ಯರಾತ್ರಿ ಹೀಗೆಲ್ಲ ಬರಬಾರದು, ಪತಿಗಳನ್ನು ಬಿಟ್ಟು ಹೋಗ್ರೆ ಅಂತ ಬೈದಾಗ, ಕೃಷ್ಣ ಸರ್ವೋತ್ತಮನಾದಂಥ ನಿನ್ನ ಪರಮಾತ್ಮ ತಿಳ್ಕೊಂಡಿರ್ತಕ್ಕಂಥ ನಮಗೆ ನೀವು ಯಾಕೆ ಹೇಳ್ತೀವಿ ಅಂದಾಗ, ಆಯಿತು ಅಂತ ಅವ್ರ ಒಟ್ಟಿಗೆ ಪರಮಾತ್ಮ ಕ್ರೀಡೆ ಮಾಡಿಸ್ಕೊಂಡು ಅವಾಗ ಅವ್ರಿಗೆ ಸೊಕ್ಕ ಬಂತು. ನಮ್ಮ ರೂಪಕ್ಕೆ ಇವನು ಒಲ್ದಾನ ಅಂತ ತಿಳ್ಕೊಂಡು ಸೊಕ್ಕ ಯಾವಾಗ ಬಂತು ಪರಮಾತ್ಮಂದ, ನಿಮ್ಮ ರೂಪ ಏನು ದೊಡ್ಡ, ಜಗತ್ತಿಗೆ ರೂಪ ರಸಿ ಯಾರು ಮಹಾಲಕ್ಷ್ಮಿ, ಅಂಥ ಲಕ್ಷ್ಮಿ ನನ್ನ ಕಾಲ ಕೆಳಗೆ ಬಿದ್ದಿರ್ತಾಳೆ, ನೀವು ಎಲ್ಲಿ ರೂಪ ಅಂತ ನಿಮ್ದೇನಿದು ಗೊತ್ತಾಗಬೇಕಂತ ಹೇಳಿ ಅದೃಶ್ಯ ಆಗಿ. ಅವಾಗ ಅವ್ರು ಭಾಳ ದುಃಖಿತರಾಗಿ ಇನ್ನೊಬ್ಬ ಗೋಪಿಕಾಸಿಗೆ ಭೇಟಿ ಆಗ್ತಾಳೆ. ನಂದು ಹಣಿಬಾರ ಹೀಗೆ ಆಯಿತು, ನಿಮ್ಮನ್ನು ಬಿಟ್ಟು ನಾನು ಕರ್ಕೊಂಡು ಹೋಗ್ಯಾನ, ನಾನು ಸೊಕ್ಕಿಗೆ ಬಂದು ಎಲ್ಲರಿಗಿಂತ ನಾ ರೂಪದ ಋಷಿ ಅಂತ ತಿಳ್ಕೊಂಡೆ, ನನ್ನನ್ನು ಬಿಟ್ಟು. ಹಾಗಾದ್ರೆ ಏನು ಮಾಡಬೇಕು, ದೇವರ ಪ್ರಾಪ್ತಿ ಆಗಬೇಕಾದ್ರೆ ನಾವೇನು ಮಾಡಬೇಕು, ನಮ್ಮ ಕಾಮ, ಕ್ರೋಧ, ಭಯ, ಮೋಹ, ಮೈತ್ರಿ ಎಲ್ಲವನ್ನು ನಾವು ಬಿಟ್ಟು ಬಿಡಬೇಕು ಅಂತ ಹೇಳಿ ಅವನು ಜೇತಿ ತೇಧಿಕಂ ಜನ್ಮನ ವ್ರಜ ಶ್ವೇತ ಇಂದಿರ ಸಾಧು ತತ್ಪ್ರಹಿ ದೈತ ದೃಶ್ಯತಾಂ ಸ್ವಾದಿದೃಕ್ಷತಾಂ ತ್ವೈಗತಾ ಸವ ಸ್ವಾಮಿ ಚಿನ್ವತೆ ಅಂತ ಭಾಳ ಆರ್ತರಾಗಿ ಕೇಳ್ಕೊಂಡಾಗ, ಕೃಷ್ಣಾನಿ ಎಂದಿ ಹುಟ್ಟಿದೆ, ಎಂದಿನ ಪ್ರಾದುರ್ಭಾವನಾದಿ ಮಹಾಲಕ್ಷ್ಮಿ ನಿನ್ನ ಒಟ್ಟಿಗೆ ಬಂತು, ನಮ್ಮೆಲ್ಲ ವನಶ್ರೀ ಬೆಳೆದು ಹೋಯ್ತು, ನಮಗೆ ಸಮೃದ್ಧಿ ಆಯಿತು, ನಮ್ಮ ಸೌಖ್ಯ ಆಯಿತು, ಅಷ್ಟೇ ವಿಘ್ನಗಳೂ ಬಂದು ಇದೆಲ್ಲ ರಕ್ಷಣೆ ಮಾಡಿದ್ವಿ. ವಿಷಜಲಾಶಯಾತ್ ವ್ಯಾಲರಾಕ್ಷಸಾತ್ ವರ್ಷ ಮಾರುತ ವೈದ್ಯುತಾನಲ ವಿಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮುಂಗ. ವಿಷ ರಾಕ್ಷಸರು, ಮಹಾದೈತ್ಯರು, ಅನೇಕ ಸರ್ಪಗಳು, ದೊಡ್ಡ ಮಳೆ, ಎಷ್ಟು ರಕ್ಷಣೆ ಮಾಡಿದೆ. ಪ್ರಾರ್ಥನೆ ಇದಿರಬೇಕು, ರಕ್ಷಣೆ ಬಿಡ್ಕೊತ ಹೋಗ್ಬಾರ್ದು. ಹಿಂದೆ ಪರಮಾತ್ಮ ಉಪಕಾರ ಸ್ಮರಣೆ ಮಾಡಿ ಅದು ಪ್ರಾರ್ಥನೆ. ಅವಾಗ ಪರಮಾತ್ಮ ಪುನಃ ಅವರ ಆಸಕ್ಕೆ ಹೋದ ಮೇಲೆ ಪ್ರಕಟನಾಗಿ ಅವರ ಒಟ್ಟಿಗೆ ನರ್ತನ ಮಾಡ್ತಾನೆ. ಅದ್ಭುತವಾದಂಥ ರಾಸಕ್ರೀಡೆ ಅದು. ಎಷ್ಟು ಮೈ ಮರೆಸಿಟ್ಟು ಎಲ್ಲ ಅಲ್ಲಿದಲ್ಲೇ ಹುಲಿ, ಅಲ್ಲಿ ಆನೆ, ಹುಲಿ ಮತ್ತು ಆಕಳ, ಅಲ್ಲೇ ಬ್ಯಾಡ್ರಮ ಒಂದು ಚಿಗರಿ, ಅಲ್ಲೇ ಹಾಮ ಮುಂಗಿದೆ. ಆ ಕೃಷ್ಣ ನೋಡ್ಕೊಂಡು ನಿಂತಾವ. ವೈರಂ ವಿಸೃಜ್ಯ ಸ್ಫುಟಂ ಮಿತ್ರ ಕರತ್ರ ಪುತ್ರ ವಿರಸಾಹ ತಸ್ತಕ್ಷಣಂ ಷಡ್ರಿಪೂನ್ ತದ್ ವೃಂದಾವನ ರಾಸಮಂಡಲಮ ಸ್ವಂತಸ್ಥಿತ. ದೇವರ ಆ ಭಕ್ತಿ ರಸ, ರಾಸಕ್ರೀಡಾ ಅಂದರೆ ಏನೋ ಕಾಮಕ್ರೀಡೆ, ಕಾಮದೊಳಗೆಲ್ಲ ಹೆಣ್ಮಕ್ಳು ಹಿಡ್ಕೊಂಡಿದ್ದು ಅದರಲ್ಲೇ ಅಲ್ಲ, ಭಕ್ತಿ ರಸ ಅಲ್ಲ. ಕಾಮಕ್ರೆಲ್ಲ ಹೋಗಿಬಿಟ್ಟಿತ್ತು ಅವ್ರಿಗೆಲ್ಲ. ದೇವರು ನಾವು ಭಕ್ತರು, ಅದಕ್ಕೆ ಬ್ರಹ್ಮಾದಿಗಳು ಬಂದು ನೋಡ್ಕೊಂಡು ನಿಂತಾರೆ. ಮುಂದಿಂದ ಕಾಮಕ್ರೀಡೆ ಆಗಿತ್ತು ಅವ್ರ್ಯಾಕೆ ಬರ್ತಾರೆ ನೋಡಿ. ಆದ್ದರಿಂದ ಇದು ಭಕ್ತಿಯ ರಸ, ರಾಸಕ್ರೀಡೆಯನ್ನು ಮಾಡಿ ಆಮೇಲೆ ಪರಮಾತ್ಮ ಅವರೆಲ್ಲರಿಗೂ ಅನುಗ್ರಹ ಮಾಡಿದ್ದಾನೆ. ಆವಾಗ ಅಕ್ರೂರ ಕೃಷ್ಣ ಪರಮಾತ್ಮನ ಕರೆಯಲಿಕ್ಕೆ ಬರ್ತಾನೆ. ಆವಾಗ ಪರಮಾತ್ಮ ಯಾವ ರೀತಿಯಾಗಿ ಮಥುರಾ ಪಟ್ಟಣಕ್ಕೆ ಹೋಗಿ ಕಂಸನ ಸಂಹಾರವನ್ನು ಮಾಡ್ತಾನೆ ಎಂಬುವಂಥ ವಿಚಾರವನ್ನು ಮುಂದೆ ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಳಿನ ದಿವಸ ಶ್ರೀಮದ್ ಭಾಗವತದ ಒಂದು ಮಂಗಳದ ಅಂಗವಾಗಿ ಮಾಡ್ತಕ್ಕಂಥ ತೀರ್ಥಪ್ರಸಾದ ವ್ಯವಸ್ಥೆ ನಮ್ಮ ಮಂಗಲಿಗೆಯವರು ಭಾಳ ಉತ್ತಮ ರೀತಿಯಿಂದ ಮಾಡ್ತಾಯಿದ್ದಾರೆ. ಆದ್ದರಿಂದ ನಾಳೆ ಮಂಗಳದ ಅಂಗವಾಗಿ ಮಾಡ್ತಕ್ಕಂಥ ತೀರ್ಥಪ್ರಸಾದ ಇದಿರ್ತದೆ. 10 ಗಂಟೆಗೆ ಅನುವಾದ ಶುರುವಾಗಿ ಸುಮಾರು 11, 12 ಮುಗೀತು. ಎಲ್ಲರೂ ಪ್ರತಿನಿತ್ಯವಾಗಿ ಪುರಾಣಕ್ಕೆ ಬಂದವರು
ಬಂದವರು ಪ್ರತಿನಿತ್ಯವಾಗಿ ಬರಲಾರದೆ 2-3 ಬಂದವರು ಕೂಡ ಅವರು ಇಲ್ಲಿ ಬಂದು ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಿರಿ ಅಂತ ನಮ್ಮದು ಕಳಕಳಿಯಿಂದ ಅವ್ರು ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೇವೆ. ಮುಂದೆ ಏಕಾದಶಿ ದ್ವಾದಶಿ ದ್ವಾದಶಿನೂ ಕೂಡ ಭಾಗವತ ಮುಂದೆ ನಡೀತಿರ್ತದೆ. ಭಾಗವತದ ಮಂಗಳ ಆದ್ರೂ ಕೂಡ ಮಧ್ಯಮಂಗಳ ಆದಿಮಂಗಳ ಅಂತ್ಯಮಂಗಳ ಅಂತ ಇದ್ದೇ ಇರ್ತದೆ. ಅದ ಕಾರಣ ಆ ಮಂಗಳದ ಅಂಗವಾಗಿ ಮಾಡುವ ತೀರ್ಥಪ್ರಸಾದ ವ್ಯವಸ್ಥೆ ಮತ್ತು ಯಥಾಯೋಗ್ಯವಾಗಿ ನಾಳೆ ಎಲ್ಲ ಗ್ರಂಥದ ಸಾರವನ್ನು ಹೇಳ್ತೇವೆ. ವಿಶಿಷ್ಟವಾದಂಥ ವಿಚಾರವನ್ನು ಮತ್ತು ಮುಂದೆ ಹೇಳ್ತೇವೆ. ಏಕಾದಶಿ ದ್ವಾದಶಿ ತ್ರಯೋದಶಿ ತನಕ ಅದನ್ನೇ ಅದ. ಹುಣ್ಣಿಮೆ ದಿವಸ ಮಾತ್ರ ಆಚಾರ ಮಂಗಳ ತೀರ್ಥಪ್ರಸಾದ ಅಂದ್ರೆ ಆಗೇದಪ್ಪ. ನೋಡೋಣ ಆವೇಳಕ್ಕೇನಾಗ್ತದೆ ಆಗಿ. ಆದ್ದರಿಂದ ಈ ಪ್ರಕಾರವಾಗಿ ಆಗಲಿ ಅಂತ ಹೇಳ್ತಾ ನಮ್ಮ ನಾಳಿನ ದಿವಸ ಎಲ್ಲರೂ ಬಂದು ತೀರ್ಥಪ್ರಸಾದಗಳನ್ನು ಮಾಡಬೇಕು. ಮತ್ತು ಮಂಗಳದ ಅಂಗವಾಗಿ ಎಲ್ಲ ವಿಷಯಗಳ ಅನುವಾದವೂ ಆಗ್ತದೆ. 12 ಅನುವಾದ ಬರಬೇಕು ಮತ್ತು ಮುಂದೂ ಬರಬೇಕು ಅಂತ ಹೇಳ್ತಾರೆ. ನಾಳೆ ಮುಗಿದಪ್ಪ ಅಂತೀಗಲ್ಲ ನೋಡ್ರಿ. ಆದವು ಮಧ್ಯೆ ಚ ಅಂತೆ ಚ ವಿಷ್ಣು ಸರ್ವತ್ರ. ಇನ್ನು ಕೆಲ ಏನು ಗೊತ್ತಂದರೆ 15 ದಿವಸ ಊಟಕ್ಕೆ ಹಾಕ್ತಿದ್ರು. ದಿವಸ ಎವ್ರಿಡೇ ಊಟ. ಅದು ಮುಂದೆ ಏನಾಯಿತು, ಆದವು ಮಧ್ಯೆ ಚ ಅಂತೆ ಚ ಈ ಬರೀ ಅಂತ್ಯ ಆಗಿಬಿಟ್ಟು. ಆ ಕಾರಣ ಹಾಗಲ್ಲ, ಮಧ್ಯದಲ್ಲಿಯೂ ಆಗ್ತಾಯಿದೆ ಮತ್ತು ಆದ ದಿವಸ ಎಲ್ಲ ಗ್ರಂಥ ಅನುವಾದ ಆಗ್ತದೆ. ಎರಡೂ ಆಗ್ತದೆ. ಯಾಕಂದ್ರೆ ಅವರೆಲ್ಲ ಮಥುರಾ ಪಟ್ಟಣಕ್ಕೆ ಹೋಗೋರಿದ್ದಾರೆ. ನಾನೂ ಮಥುರಾ ಪಟ್ಟಣಕ್ಕೆ ಹೋಗೋವನೇ ಕೆಲವು ಕಾರಣಗಳಿಂದ ಬಿಟ್ಟಿದ್ದು. ಕಾರಣ ಹೇಳೋವನೇ ಇದ್ದಾಗ ಬಿಡಬೇಕಾಗ್ತದೆ. ಹಾಗೆ ಹೋಗೋವರಿಗೂ ಮಂಗಳ ಆಗಲಿ, ಇದ್ದವರಿಗೂ ಮಂಗಳ ಆಗಲಿ ಅಂತ ಹೇಳ್ತಾ ಇಬ್ಬರಿಗೂ ಅನುಕೂಲ ಮಾಡಿಕೊಡು. ಶ್ರೀಕೃಷ್ಣ ಅರ್ಪಣೆ. ನಾಳೆ 10 ಸವಾ 10ಕ್ಕೆ ಬರ್ರಿ. 12ವರೆಗೆ ತೀರ್ಥ ಪ್ರಸಾದ.